ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಂತತಂ ಶ್ರೀರಸ್ತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಮಹಾಮುನಿಕೃತೆ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವ ಪ್ರವೃತ್ತ ಪ್ರಮೇಯಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಮಹಾಪುರಾಣ ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಂತಹ ಸಜ್ಜನರಿಗಾಗಿ ಅಂತ ನಿರ್ಮಿತವಾದಂತಹ, ಎಂದೂ ಕೂಡ ಖರ್ಚಾಗದಂತಹ ನಿಧಿ ಇದ್ದ ಹಾಗೆ. ವಿಜಯಧ್ವಜರು ಮೊದಲಾದಂತಹ ಮಹಾನುಭಾವರು ಈ ಭಾಗವತ ಪುರಾಣದ ಬಗ್ಗೆ ಹೇಳಬೇಕಾದ್ರೆ ಸದ್ವೈಷ್ಣವಾನಾಂ ಧನಂ ಅಂತ ಹೇಳ್ತಾರೆ. ಲೌಕಿಕವಾದಂತಹ ಧನದಕ್ಕಿಂತಲೂ ಆಧ್ಯಾತ್ಮಿಕವಾದಂತಹ ಧನ ರೂಪದಲ್ಲಿ ಇದ್ದಂತಹ ಜ್ಞಾನದ ಆಕರ ಈ ಶ್ರೀಮದ್ ಭಾಗವತ ಗ್ರಂಥ. ಪದ್ಮಪುರಾಣದಲ್ಲಿ ಈ ಭಾಗವತ ಪುರಾಣದ ಶ್ರವಣದ ಬಗ್ಗೆ ಹೇಳಬೇಕಾದ್ರೆ ಭಾಗವತವನ್ನು ಕೇಳುವುದಕ್ಕೆ ವಿಶಿಷ್ಟವಾದಂತಹ ಕಾಲ ಯಾವುದು ಅಂತ ಪ್ರಶ್ನೆ ಬಂದಾಗ ಮೊದಲು ಕೊಡುವ ಅವಕಾಶ ಏನು ಅಂತಂದರೆ, ಪ್ರತಿ ದಿವಸವೂ ಭಾಗವತವನ್ನು ಕೇಳಬೇಕು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಪ್ರಸಿದ್ಧವಾದಂತಹ ಮಾತಿದೆ. ಅರ್ಧ ಶ್ಲೋಕ ಅಥವಾ ಕಾಲು ಶ್ಲೋಕವಾದರೂ ಪ್ರತಿ ದಿವಸ ಭಾಗವತವನ್ನು ನಾವು ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಅದಲ್ಲದೆ ವಿಶೇಷವಾಗಿ ಭಾಗವತವನ್ನು ಶ್ರವಣ ಮಾಡುವುದಕ್ಕೆ ಕಾಲ ಅಂತಂದರೆ ಈ ಪ್ರೋಷ್ಠಪದಿ ಸಂದರ್ಭ. ಪ್ರೋಷ್ಠಪದ ಅಂತಂದರೆ ಇದು ನಕ್ಷತ್ರದ ನಾಮ. ಪ್ರೋಷ್ಠಪದಿ ಅಂತಂದರೆ ಈ ಭಾದ್ರಪದ ಮಾಸದ ಹುಣ್ಣಿಮೆ. ಆ ಹುಣ್ಣಿಮೆಯಲ್ಲಿ ಆ ನಕ್ಷತ್ರ ಬರ್ತದೆ. ಆದ್ದರಿಂದ ಇದನ್ನು ಪ್ರೋಷ್ಠಪದಿ. ಹೇಗೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯನ್ನು ಶ್ರವಣ ನಕ್ಷತ್ರದಿಂದ ಕೂಡಿದ್ದು ಅಂತಾದ್ದರಿಂದ ಶ್ರಾವಣಿ ಅಂತ ಕರೀತಾರೋ,
ಹಾಗೆ ಇದು ಪ್ರೋಷ್ಠಪದಿ ಅಂತ ಕರೆಸ್ಕೊಳ್ತದೆ. ಈ 15 ದಿನಗಳು ಅಂತಂದರೆ ಬಹಳ ಪ್ರಶಸ್ತವಾದದ್ದು ಭಾಗವತವನ್ನು ಕೇಳೋದಕ್ಕೆ ಅಂತಾದದ್ದರಿಂದ ಪ್ರಾಚೀನರು ನಡೆಸಿಕೊಂಡು ಬಂದ ಕ್ರಮ ಏನು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಶುರು ಮಾಡ್ತಾರೆ. ಸಂಕ್ಷಿಪ್ತವಾಗಿ ಸೂರ್ಯ ಕಾಣ್ತಾ ಇದ್ದಂತೆ ಸಂಧ್ಯಾವಂದನೆಯನ್ನು ಮುಗಿಸಿ ಕುಳಿತರು ಅಂತಂದರೆ ಮತ್ತೆ ಸಂಧ್ಯಾವಂದನೆ ಅಂತ ಮಾಡೋದು ಅಂತ ಒಂದು ಮಧ್ಯಾಹ್ನದ ಕಾಲ ಬಿಟ್ಟರೆ ಸಂಜೆ ಸಂಧ್ಯಾವಂದನೆಗೆ ಏಳುವ ಪರ್ಯಂತ ಭಾಗವತವನ್ನು ಮನೆಯಲ್ಲಿ ಎಲ್ಲರೂ ಕೂಡ ಪುನರಾವೃತ್ತಿ ಮಾಡ್ತಾ ಇರೋದು. ಶ್ಲೋಕಗಳನ್ನು ಓದ್ತಾ ಹೋಗೋದು, ಅರ್ಥ ಹೇಳ್ತಾ ಹೋಗೋದು ಅಂತ ಸುಮಾರು 15 ದಿವಸಗಳಲ್ಲಿ ಪ್ರತಿ ದಿವಸವೂ 12 ಗಂಟೆ ನಾವು ಹಾಕಿದರೆ ಎಷ್ಟು ಕಾಲಾವಕಾಶ ಆಯಿತು ಅಂತ. ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪ್ರೋಷ್ಠಪದಿ ಕಾಲಕ್ಕೆ ಹಾಕುವಂತಹ ಕಾಲಾವಕಾಶ ಬಹಳ ಅಲ್ಪ ಅಂತನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇರೋದು. 2 ದಿವಸಗಳಂತೆ ಬೇರೆ ಬೇರೆ ವಿದ್ವಾಂಸರ ಕಡೆಗೆ ಈ ಭಾಗವತದ ಪ್ರವಚನವನ್ನು ವಿಜಯನಗರ ಮಾಧ್ವ ಸಂಘದವರು ಮಾಡ್ತಾ ಇರೋದು ಬಹಳ ಪ್ರಶಂಸನೀಯವಾದದ್ದು. ನಾನು ಇವತ್ತು ನಾಳೆ 2 ದಿವಸಗಳಲ್ಲಿ ತೃತೀಯ ಸ್ಕಂಧ ಹಾಗೂ ಚತುರ್ಥ ಸ್ಕಂಧದ ಭಾಗವತದ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದೀನಿ. ಸಪ್ತಾಹ ಕ್ರಮದಲ್ಲಿ ನೋಡುವುದಾದರೆ ಮೊದಲನೇ ದಿವಸವೇ ನಾವೇನು ಮಾಡಬೇಕಾಗತ್ತೆ, ಪ್ರಥಮ ಸ್ಕಂಧ, ದ್ವಿತೀಯ ಸ್ಕಂಧ ಹಾಗೂ ತೃತೀಯ ಸ್ಕಂಧದಲ್ಲಿಯೂ ಕೂಡ ಎಲ್ಲಿ ಕರ್ದಮ ಪ್ರಜಾಪತಿಗಳ ವಿವಾಹದ ಪರ್ಯಂತ ಕಥೆ ಹೇಳಿ ಮುಗಿಸ್ಬಿಡ್ಬೇಕು. ಸಪ್ತಾಹದಲ್ಲಿ ಮೊದಲನೇ ದಿವಸ ಅಂದರೆ ಆಗಲೂ ಇದೇ ಕ್ರಮ. ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ತನಕ ಹೇಳಿದರೆ 12 ತಾಸು ತಗೊಳ್ಬೇಕು ಅದಕ್ಕೆ 3 ಸ್ಕಂಧಗಳಿಗೆ. ಅಂದರೆ 3 ಅಲ್ಲ, ಪೂರ್ತಿ 2.5 ಸ್ಕಂಧಕ್ಕೆ ನಾವು ಸುಮಾರು 12 ಗಂಟೆ ತೆಗೆದುಕೊಳ್ಳೋದು ಸಪ್ತಾಹ ಕ್ರಮದಲ್ಲಿ. ಅಷ್ಟೆಲ್ಲ ಕಾಲಾವಕಾಶ ನಮಗಿಲ್ಲ, ಹೇಳುವ ಸಾಮರ್ಥ್ಯವೂ ಕೂಡ ಇಲ್ಲ ಅಂತಿಟ್ಕೊಳ್ಳಿ. ಹೀಗಾಗಿ ಇವತ್ತು ತೃತೀಯ ಸ್ಕಂಧದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳ್ತೀನಿ. ಪ್ರಥಮ ಸ್ಕಂಧದ ಕೊನೆಯಲ್ಲೂ ಆಯಿತು, ದ್ವಿತೀಯ ಸ್ಕಂಧದಲ್ಲೂ ಆಯಿತು. ಪರೀಕ್ಷಿತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನು ಪ್ರಶ್ನೆ ಅಂತಂದರೆ, ನಮ್ಮ ಸಂಸಾರದಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಅದಕ್ಕೆ ಉಪಾಯ ಯಾವುದು? ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಮಾಡಬೇಕು ಅಂತಂದರೆ ಭಗವಂತನ ಮಹಿಮೆ ಗೊತ್ತಾಗಬೇಕು, ಭಗವಂತನ ಗುಣಪರಿಪೂರ್ಣತ್ವದ ಪರಿಚಯ ನಮಗಾಗಬೇಕು. ಆದರೆ ಭಗವಂತನ ಗುಣಪೂರ್ಣತ್ವವನ್ನು ತಿಳಿದುಕೊಳ್ಳುವ ಉಪಾಯವೇ ಯಾವುದು ಅಂದರೆ ಅವನು ಮಾಡುವ ಈ ಸೃಷ್ಟಿಯಾದಿ ಲೀಲೆಗಳನ್ನು ತಿಳಿದುಕೊಳ್ಳೋದು. ಹೀಗಾಗಿ ಹೇಗೆ ಭಗವಂತ ಸೃಷ್ಟಿ ಮಾಡಿದ ಅಂತನ್ನುವ ವಿಚಾರವನ್ನು ನೀವು ನನಗೆ ಹೇಳಬೇಕು ಅಂತ ಪ್ರಾರ್ಥಿಸಿಕೊಂಡಿದ್ದಾನೆ ಪರೀಕ್ಷಿತ. ಅದಕ್ಕಾಗಿ ದ್ವಿತೀಯ ಸ್ಕಂಧದಲ್ಲಿ ಸಾಕಷ್ಟು ವಿಚಾರಗಳು ಈ ಸೃಷ್ಟಿಗೆ ಸಂಬಂಧಪಟ್ಟಂತಹದ್ದು ಅಂತನ್ನೋದನ್ನು ನಾವು ಕಾಣಬಹುದಾಗಿದೆ. ಅದರ ಮುಂದುವರೆದಂತಹ ಭಾಗ ಈ ತೃತೀಯ ಸ್ಕಂಧದಲ್ಲಿ ಬರ್ತಾ ಇದೆ. ಈ ತೃತೀಯ ಸ್ಕಂಧ ಹಾಗೂ ಚತುರ್ಥ ಸ್ಕಂಧಗಳ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಇವೆರಡೂ ಕೂಡ ವಿದುರ ಮೈತ್ರೇಯರ ಸಂವಾದ ಅಂತರ್ಗತವಾಗಿ ಬಂದಿದೆ. ಹೇಳುವವರು ಮೈತ್ರೇಯರು, ಕೇಳುವವನು ಮಹಾಭಾಗವತನಾದಂತಹ ವಿದುರ. ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶವನ್ನು ಮಾಡಿದ ಸಾಕಷ್ಟು ವಿಚಾರಗಳನ್ನು. ಉಪದೇಶ ಮಾಡುವಾಗ ಒಂದು ಸಂದರ್ಭದಲ್ಲಿ ಮೈತ್ರೇಯರನ್ನು ಕೂಡ ಇರಿಸಿಕೊಂಡಿದ್ದ. ವಿದುರ ತೀರ್ಥಯಾತ್ರೆಗೆ ಹೋದಾಗ ಉದ್ಧವನ ಸಮಾಗಮವೂ ಕೂಡ ಅವನಿಗೆ ವಿದುರನಿಗಾಗಿದೆ, ಹಾಗೂ ಮೈತ್ರೇಯರ ಸಮಾಗಮವೂ ಕೂಡ ಆಗಿದೆ. ಇಬ್ಬರು ಭಾಗವತರು ಸೇರಿದರು ಅಂತಂದರೆ ಅದರಲ್ಲಿ ಸಾಕಷ್ಟು ಭಗವಂತನ ಗುಣಗಳ ಪ್ರಸಕ್ತಿ ಅಂತನ್ನೋದು ಬರ್ತಾ ಇದೆ. ಇಲ್ಲೇ ತೃತೀಯ ಸ್ಕಂಧದಲ್ಲಿ ಕಪಿಲ ಗೀತದಲ್ಲಿ ಬರುವಂತಹ ಒಂದು ಮಾತಿದೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಾ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಕಪಿಲರೂಪಿಯಾದ ಭಗವಂತ ಹೇಳುವ ಮಾತಿದು. ಸಜ್ಜನರು ಒಬ್ಬರಿಗಿನ್ನೊಬ್ಬರು ಸೇರಿದ್ರು ಅಂತಂದ್ರೆ ಏನಾಗತ್ತೆ?
ಏನೋ ಲೌಕಿಕ ಹರಟೆಗಳು ಅಂತಾಗುವ ಪ್ರಸಕ್ತಿಯೇ ಇಲ್ಲ. ಒಬ್ಬರು ಇನ್ನೊಬ್ಬರನ್ನ ದೇವರ ಬಗ್ಗೆ ಕೇಳ್ತಾರೆ, ಅವರು ದೇವರ ಬಗ್ಗೆ ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ತಿಳಿದಂತಹ ವಿಚಾರಗಳೇ ಇರಬಹುದು, ಪುನರಾವೃತ್ತಿಯಾಗಲಿ ದೃಢವಾಗಲಿ ಎಂಬ ದೃಷ್ಟಿಯಲ್ಲಿ, ಅಥವಾ ಅದನ್ನು ಕೇಳ್ತಾ ಇರುವ ಮತ್ತೊಬ್ಬರಿಗೆ ಲಾಭವಾಗಲಿ ಅಂತನ್ನುವಂತಹ ದೃಷ್ಟಿಯಿಂದಾದರೂ ಕೂಡ ಭಗವಂತನ ಬಗ್ಗೆ ಅನೇಕ ವಿಧವಾದಂತಹ ಪ್ರಶ್ನೆಗಳನ್ನು ಸಜ್ಜನರು ಮಾಡ್ತಾ ಇರ್ತಾರೆ. ಹಾಗೆ ವಿದುರ ಸಾಕಷ್ಟು ವಿಚಾರಗಳನ್ನು ಮೈತ್ರೇಯರಿಂದ ಕೇಳಿ ತಿಳಿದುಕೊಂಡ. ಭಾಗವತದಲ್ಲಿ ಇನ್ನೊಂದು ವಿಶೇಷ ಇರೋದೇನು ಅಂದರೆ, ಪ್ರತಿಯೊಂದು ಸ್ಕಂಧದಲ್ಲಿಯೂ ಕೂಡ ಶ್ರೀಕೃಷ್ಣನ ಚರಿತ್ರೆ ಬರ್ತದೆ. ಭಾಗವತವೆಂಬುದು 12 ಸ್ಕಂಧಗಳಲ್ಲಿ ಶ್ರೀಕೃಷ್ಣಮಯವಾಗಿದೆ. ದಶಮ ಸ್ಕಂಧದಲ್ಲಿ, ಏಕಾದಶ ಸ್ಕಂಧದಲ್ಲಿ ವಿಶೇಷವಾಗಿ ಕೃಷ್ಣನ ಬಗ್ಗೆ ಬರುತ್ತೆ ಅಂತಾದರೂ ಕೂಡ ಪ್ರತಿಯೊಂದು ಸ್ಕಂಧದಲ್ಲಿ ಕೃಷ್ಣನ ಕಥೆ ಇದೆ. ಉದಾಹರಣೆ, ತೃತೀಯ ಸ್ಕಂಧದಲ್ಲಿ ಪ್ರಾರಂಭದಲ್ಲಿ ಅಂತ ತಗೊಂಡಾಗ ಉದ್ಧವ ಅಥವಾ ಮೈತ್ರೇಯರ ಜೊತೆ ಮಾತಾಡಬೇಕು ಅಂತಂದರೆ ಕೃಷ್ಣನ ಅವತಾರದಿಂದ ಆರಂಭಿಸಿ ಕೊನೆ ತನಕ ಕಥೆಯನ್ನು ಹೇಳಿದ್ದಾರೆ. ಎಲ್ಲ ಕೃಷ್ಣನ ಕಥೆ ಬಂದಿದೆ. ಈಗ ಮತ್ತೆ ನಾನು ಅದನ್ನು ಹೇಳೋದಿಲ್ಲ, ಆ ಭಾಗವನ್ನು ನಾನು ಬಿಟ್ಟು ಮುಂದೆ ಹೋಗ್ತೀನಿ. ಯಾಕೆಂದರೆ ಕೃಷ್ಣನ ಕಥೆಯನ್ನು ಕೇಳೋದಕ್ಕೆ ಅಂತಲೇ ದಶಮಸ್ಕಂಧ ಮೀಸಲಾಗಿರೋದ್ರಿಂದ ಅಲ್ಲಿ ಆ ವಿಷಯ ಬರ್ತದೆ. ಭಾಗವತ ಪ್ರತಿಯೊಂದು ಶ್ಲೋಕ ಕೇಳುವಾಗ ಆ ವಿಷಯವೂ ಕೂಡ ಅದರೊಳಗೆ ಸೇರಿಕೊಳ್ತದೆ ಅಂತ ಇಟ್ಕೊಳ್ಳಿ. ಈ ವಿದುರ ಮೈತ್ರೇಯರ ಸಂವಾದವನ್ನು ಪ್ರಸ್ತಾವನೆ ಮಾಡುವುದಕ್ಕೆ ಉದ್ದೇಶ ಏನು ಅಂತಂದರೆ, ಈ ಸೃಷ್ಟಿಯ ವಿಚಾರ ಅಂತನ್ನುವುದು ಅಲ್ಲೂ ಪ್ರಸಕ್ತವಾಗಿದೆ. ವಿದುರ ಮೈತ್ರೇಯರ ಸಂವಾದದಲ್ಲೂ ಕೂಡ ಸೃಷ್ಟಿಯ ಪ್ರಸ್ತಾವನೆ ಅಂತನ್ನೋದು ಬಂದಿದೆ. ವಿದುರನಿಗೇನಾಯಿತು, ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ಮಂತ್ರಿಯಂತೆ ಸಲಹೆಗಾರನಂತೆ ಅವನು ವಾಸ ಮಾಡಿಕೊಂಡಿದ್ದ. ಎಷ್ಟಾದರೂ ಕೂಡ ಕುರುಡನಾದ ಧೃತರಾಷ್ಟ್ರ ತನ್ನ ಮಕ್ಕಳಾದ ದುರ್ಯೋಧನಾದಿಗಳ ಮೇಲೆ ಬಹಳ ಅಂದರೆ ಬಹಳ ಪ್ರೀತಿ, ವಾತ್ಸಲ್ಯ, ಪಕ್ಷಪಾತಾದಿಗಳನ್ನು ಮಾಡ್ತಾ ಇರೋದನ್ನು ನೋಡಿದಾಗ ಅದನ್ನು ಸಹಿಸಲಾರದೆ ದುರ್ಯೋಧನ ಮಾಡಿದಂತಹ ಅವಮಾನದಿಂದ ಬೇಸತ್ತು ಮನೆಯಿಂದ ಹೊರಟುಬಿಟ್ಟ. ತುಂಬ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದವನು ಸುಮಾರು ಮಹಾಭಾರತ ಯುದ್ಧವೆಲ್ಲ ಮುಗಿದ ಮೇಲೆ ಎಷ್ಟೋ ದಿವಸ ಆದಮೇಲೆ ಅವನು ವಾಪಸ್ ಬಂದದ್ದು. ಮಧ್ಯೆ ಮಧ್ಯೆ ಹಸ್ತಿನಾಪುರಕ್ಕೆ ಬಂದು ಹೋಗಿ ಮಾಡ್ತಾ ಇದ್ದ, ಹತ್ತಿರದಲ್ಲೇ ಓಡಾಡ್ತಾ ಇದ್ದ. ಯಮುನಾ ನದಿಯ ತೀರದಲ್ಲಿ ಹಾಗೂ ಹರಿದ್ವಾರದಲ್ಲಿ, ಅದನ್ನು ಯಾವುದನ್ನು ಇಲ್ಲಿ ಭಾಗವತದಲ್ಲಿ ಗಂಗಾದ್ವಾರ ಅಂತ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ಈ 2 ಪ್ರಸಿದ್ಧವಾದಂತಹ ಕ್ಷೇತ್ರಗಳಲ್ಲಿ ಈ ವಿದುರ ವಿಶೇಷವಾದ ಈ ಜ್ಞಾನ ಸಂಪಾದನೆಯ ಕಾರ್ಯವನ್ನು ಮಾಡಿದ್ದಾನೆ. ಅಂತಹ ಪವಿತ್ರವಾದಂತಹ ಕ್ಷೇತ್ರಗಳಲ್ಲಿ ನಡೆದ ಸಂವಾದದ ಸಂಗ್ರಹ ನಮಗೆ ಈ ತೃತೀಯ ಹಾಗೂ ಚತುರ್ಥ ಸ್ಕಂಧದಲ್ಲಿ ದೊರಕ್ತಾ ಇದೆ. ಇನ್ನೊಂದು, ಈ ತೃತೀಯ ಸ್ಕಂಧದಲ್ಲಿ ನಮಗೆ ಸಿಗುವಂತಹ ಮುಖ್ಯವಾದಂತಹ ಅಂಶ ಏನು ಅಂದರೆ, ಈ ಭಾಗವತ ಅಂತನ್ನೋದು ಎಲ್ಲಿಂದ ಶುರುವಾಯಿತು ಅಂತನ್ನುವ ವಿಚಾರ. ಭಾಗವತ ಪುರಾಣವನ್ನು ವೇದವ್ಯಾಸ ದೇವರು ಬರೆದರು. ಇವತ್ತು ನಾವು ಅದನ್ನು ಪುರಾಣ ರೂಪದಲ್ಲಿ ಕೇಳ್ತಾ ಇದ್ದೇವೆ. ಆದರೆ ಇದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿ ಈ ವಿಷಯಗಳ ನಿರೂಪಣೆ ಇತ್ತು? ವೇದವ್ಯಾಸ ದೇವರಿದನ್ನು ಮೊದಲು ಹೇಳಿದರು. ಅವರು ಸ್ವತಂತ್ರರು, ಸರ್ವಶಕ್ತರು, ಸರ್ವಜ್ಞರು, ಅವರಿಗೆ ಇನ್ನೊಬ್ಬರು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲ ನಿಜ. ಆದರೆ ಈ ಒಂದು ಭಾಗವತ ಸಂಪ್ರದಾಯ ಇದೆಯಲ್ಲ, ಇದು ಎಲ್ಲಿಂದ ಶುರುವಾಯಿತು? ಅದು ನಮಗೆ ತೃತೀಯ ಸ್ಕಂಧ ಭಾಗವತದಲ್ಲಿ ಒಂದು ಮಾತಲ್ಲಿ, ಭಗವಂತನ ಮಾತಿನಲ್ಲಿಯೇ ಪ್ರಸಕ್ತವಾಗಿದೆ. ಅಲ್ಲಿಂದ ನಾವು ಈ ತೃತೀಯ ಸ್ಕಂಧದ ವಿಚಾರವನ್ನು ತಿಳಿದುಕೊಳ್ಳೋಣ. ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಇದು ಉದ್ಧವನ ಮುಂದೆ ಶ್ರೀಕೃಷ್ಣ ಹೇಳಿದಂತಹ ಮಾತು. ನಾನು ನಿನಗೆ ಭಾಗವತವನ್ನು ಹೇಳ್ತೀನಿ ಅಂದ ಕೃಷ್ಣ. ಏನದು ಭಾಗವತ ಅಂದರೆ? ಅದಕ್ಕೆ ಬೇರೇನರ್ಥ ಅಲ್ಲ, ಭಗವಂತನ ಮಹಿಮೆಯನ್ನು ಹೇಳುವಂತಹ ಮಾತುಗಳನ್ನು ಭಾಗವತ ಅಂತ ಕರೀತಾರೆ. ಈ ಭಗವಂತನ ಮಹಿಮೆಯನ್ನು ಹೇಳುವುದು ಅನ್ನೋದು ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ, ಮೊದಲನೆಯ
ಆ ತರಹದ ಮಾತು ಅಂದರೆ ಬ್ರಹ್ಮದೇವರಿಗೆ ಪರಮಾತ್ಮನು ಮಾಡಿದ ಉಪದೇಶ. ಇದೇ ಮೊದಲನೆಯ ಭಾಗವತ. ಯಾವುದರ ಸಂಗ್ರಹವನ್ನು ನೀವು ದ್ವಿತೀಯ ಸ್ಕಂಧದಲ್ಲಿ ಕೇಳ್ತೀರಿ. ಚತುಶ್ಲೋಕಿ ಭಾಗವತ ಅಂತ ಹೇಳ್ತಾರಲ್ಲ, ಅದು ಅಂದರೆ ಅದೇ 4 ಶ್ಲೋಕಗಳನ್ನು ಭಗವಂತ ಹೇಳ್ದ ಅಂತ ಅರ್ಥ ಅಲ್ಲ. ಅಷ್ಟು ಸಂಕ್ಷಿಪ್ತವಾಗಿ 4 ಮಾತುಗಳಲ್ಲಿ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದ. ಅಷ್ಟೇ ಸಂಕ್ಷಿಪ್ತವಾಗಿ ಅದನ್ನು ವೇದವ್ಯಾಸ ದೇವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಈ ದ್ವಿತೀಯ ಸ್ಕಂಧ ಭಾಗವತದಲ್ಲಿ. ಯಾವ ಸಂದರ್ಭದಲ್ಲಿ ಅದನ್ನು ಹೇಳಿದ್ದು? ಬ್ರಹ್ಮದೇವರಿಗೆ ಪರಮಾತ್ಮ ಯಾವ ಸಂದರ್ಭದಲ್ಲಿ ಅದನ್ನು ಉಪದೇಶಿಸಿದ ಅಂತ ಕೇಳಿದಾಗ ಅದಕ್ಕೆ ಬೇಕಾಗುವ ಸಾಕಷ್ಟು ವಿಚಾರಗಳು ಈ ತೃತೀಯ ಸ್ಕಂಧದಲ್ಲಿ ಇದೆ. ನಾವು ಈ ತೃತೀಯ ಸ್ಕಂಧದಲ್ಲಿ ಮಾಡಿರುವ ಮಾರ್ಗದರ್ಶನದ ಪ್ರಕಾರ ಮೊದಲಿನಿಂದ ಸೃಷ್ಟಿಯ ವಿಚಾರವನ್ನು ತಿಳಿದುಕೊಂಡು ಬರೋಣ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಶ್ಲೋಕಗಳಲ್ಲಿ ಆ ವಿಷಯಗಳು ಬಂದಿವೆ. ನಾವದನ್ನು ಸುಲಭವಾಗಿ ಅರ್ಥವಾಗುವ ಕ್ರಮದಲ್ಲಿ ಸೃಷ್ಟಿಯ ವಿಚಾರವನ್ನು ತಿಳಿದುಕೊಳ್ಳೋಣ. ಹಾಗೆ ಸೃಷ್ಟಿಯ ಬಗ್ಗೆ ಹೇಳಬೇಕು ಅಂದರೆ 15-20 ದಿವಸ ಬೇಕಾಗತ್ತೆ, ಅಷ್ಟು ವಿಸ್ತಾರವಾಗಿದೆ ಆ ಸೃಷ್ಟಿಯ ವಿಚಾರ. ಈ ಸೃಷ್ಟಿ ವಿಚಾರವನ್ನು ಹೇಳುವುದರ ಉದ್ದೇಶ ನಮಗೀಗ ಪ್ರಸ್ತುತವಾಗಿ ಯಾವುದು ಅಂದರೆ ಭಾಗವತವನ್ನು, ಅಂದರೆ ಈ ಚತುಶ್ಲೋಕಿ ಭಾಗವತವನ್ನು ಯಾವ ಕಾಲದಲ್ಲಿ ಭಗವಂತ ಹೇಳ್ದ ಅಂತನ್ನೋದಕ್ಕಾಗಿ ಸರಿ ಹೊಂದುವಂತೆ ಸೃಷ್ಟಿಯ ವಿಚಾರಗಳನ್ನು ಹೇಳೋಣ. ಪ್ರತಿಯೊಂದು ಬ್ರಹ್ಮಕಲ್ಪ ಮುಗಿದ ಮೇಲೆ, ಬ್ರಹ್ಮದೇವರ ಒಂದು 100 ವರ್ಷ ಆಯುಷ್ಯ ಮುಗಿದ ಮೇಲೆ ಮತ್ತೆ ಅಷ್ಟೇ 100 ವರ್ಷದಷ್ಟು ಕಾಲಾವಧಿ ಪ್ರಳಯವಿರ್ತದೆ. ಆ 100 ವರ್ಷಗಳಲ್ಲಿ ಕೊನೆ 12.5 ವರ್ಷ ಇರುತ್ತಲ್ಲ, ಆಗ ಸೃಷ್ಟಿಗಾಗಿ ಅಂತ ಭಗವಂತ ಉದ್ಯುಕ್ತನಾಗ್ತಾನೆ, ಸೃಷ್ಟಿಗಾಗಿ ಅಂತ ಪ್ರಕ್ರಮವಾಗ್ತದೆ. ಮಹಾಲಕ್ಷ್ಮಿ ವೇದಾಭಿಮಾನಿನಿಯಾದಂಥವಳು ಭಗವಂತನನ್ನು ಸ್ತೋತ್ರ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆ ಸೃಷ್ಟಿಯನ್ನು ಭಗವಂತ ಮಾಡಬೇಕು ಅಂತ ಹೊರಟು ಅದರಲ್ಲಿ ಪ್ರವೃತ್ತನಾಗುವಷ್ಟರಲ್ಲಿ ಕೆಲವ ಅಲ್ಪವಾದ ಸೃಷ್ಟಿಗಳನ್ನು ಮಾಡುವುದರಲ್ಲಿ ಆ 12.5 ವರ್ಷ ಮುಗಿದು ಹೋಗ್ತದೆ. ಅದರೊಳಗೆ ಏನೇನು ಸೃಷ್ಟಿಗಳಾಯಿತು ಅಂತ ವಿಚಾರ ಬಂದಾಗ ಭಗವಂತ ವ್ಯಾಪ್ತವಾದ ಮೂಲ ಜಡ ಪ್ರಕೃತಿ ಅಂತೇನಿತ್ತು ಅದರಲ್ಲಿ ಕ್ಷೋಭವನ್ನು ಹುಟ್ಟಿಸಿ ಅದರಲ್ಲಿ ಇರುವಂತಹ ಅಂಶಗಳನ್ನು ಬೇರ್ಪಡಿಸ್ತಾನೆ. ಯಾವುದನ್ನು ಪ್ರಳಯ ಕಾಲದಲ್ಲಿ ಅದರಲ್ಲಿ ಸೇರಿಸಿ ಬಿಟ್ಟಿದ್ದ ಅದನ್ನು ಬೇರ್ಪಡಿಸ್ತಾನೆ. ಆ ಬೇರ್ಪಡಿಸಿ ನಿರ್ಮಿತವಾದಂತಹ 3 ಗುಂಪುಗಳನ್ನೇ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಕರೀತಾರೆ. ಆ ಒಂದೊಂದರ ಬಣ್ಣಗಳು, ಅದರ ಸ್ವಭಾವಗಳನ್ನು ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ. ಭಗವದ್ಗೀತೆಗಳಲ್ಲಿ ತ್ರಿಗುಣಗಳ ಬಗ್ಗೆ ಸಾಕಷ್ಟು ಭಗವಂತ ಹೇಳ್ತಾನೆ, ಅಲ್ಲಿ ನಾವು ಅದನ್ನು ಕೇಳ್ತೀವಿ. ಇಲ್ಲೂ ಕೂಡ ಏಕಾದಶ ಸ್ಕಂಧದಲ್ಲಿ ಸಾಕಷ್ಟು ವಿಚಾರಗಳನ್ನು ಅದರ ಬಗ್ಗೆ ಹೇಳ್ತಾರೆ. ಅಂತಹ ತ್ರಿಗುಣಗಳಿಂದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಆ ಮಹತ್ತತ್ವವೆಂಬುದಕ್ಕೆ ಅಭಿಮಾನಿಗಳಾದಂಥವರನ್ನು, ಚತುರ್ಮುಖ ಬ್ರಹ್ಮದೇವರನ್ನು ಹಾಗೂ ವಾಯುದೇವರನ್ನು ಸೃಷ್ಟಿ ಮಾಡಿದ. ಪ್ರತಿಯೊಂದರಲ್ಲೂ ಹೀಗೆ ಯಾವುದೇ ಒಂದು ತತ್ವವನ್ನು ಸೃಷ್ಟಿ ಮಾಡಿದ ಅಂದರೆ ಆ ತತ್ವಗಳಿಗೆ ಅಭಿಮಾನಿಯಾದ ಒಬ್ಬ ದೇವತೆಯನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ. ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಇದನ್ನೆಲ್ಲ ಸೃಷ್ಟಿ ಮಾಡುವಾಗ ಬ್ರಹ್ಮಾಂಡ ಅಂತನ್ನೋದೊಂದು ಇರಲಿಲ್ಲ, ಏನೂ ಇರಲಿಲ್ಲ. ವ್ಯಾಪ್ತವಾದ ಅವ್ಯಾಕೃತ ಆಕಾಶ ಮಾತ್ರ ಇತ್ತು. ಭಗವಂತ ಒಬ್ಬನಿದ್ದ, ಎಲ್ಲವೂ ಅವನ ಉದರದಲ್ಲಿದೆ. ಶೂನ್ಯ ನಾಮಕನಾಗಿ ಅತ್ಯಂತ ವ್ಯಾಪ್ತವಾದ ಭಗವಂತನ ರೂಪ, ಅವನೊಳಗೆ ಎಲ್ಲವೂ ಮಲಗಿದೆ, ಚೇತನಾತ್ಮಕವಾದ ಪ್ರಪಂಚ. ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದಾಗ ಒಂದೊಂದೇ ತತ್ವಗಳನ್ನು ತೆಗಿತಾ ಹೋದಾಗ ಅದಕ್ಕೆ ಇಂಥವರು ಅಭಿಮಾನಿಗಳಾಗಲಿ, ಅದಕ್ಕಿಂಥವರು ಅಭಿಮಾನಿಗಳಾಗಲಿ ಅಂತ ಭಗವಂತ ವ್ಯವಸ್ಥೆ ಮಾಡಿದ. ಏನಿದು ಇವರು ಅಭಿಮಾನಿಗಳಾಗೋದು ಅಂದರೆ ಏನು? ನಾವು ಲೋಕದಲ್ಲಿ ಹೇಳ್ತೇವೆ ಅವರಿಗೆ ತಮ್ಮ ಮನೆಯ ಮೇಲೆ ತುಂಬ ಅಭಿಮಾನ. ಆ ಅಭಿಮಾನ ಅಲ್ಲ ಇದು. ಅಭಿಮಾನ ಎಂಬ ಶಬ್ದದ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಅಭಿಮಾನ ಅಂದರೆ ಇಷ್ಟೇ,
ಇನ್ನೊಬ್ಬರು ಕೊಟ್ಟ ಒಡೆತನ, ಇದನ್ನು ಅಭಿಮಾನ ಅಂತ ಕರೀತಾರೆ. ಪರಮಾತ್ಮನು ಅದಕ್ಕೆ ನೋಡ್ರಿ ಯಾವುದಕ್ಕೂ ಅಭಿಮಾನಿ ಅಲ್ಲ ಅವನು. ಮತ್ತು ಹಾಗಾದ್ರೇನು? ಸ್ವಾಮಿ ಅಷ್ಟೆ. ಸ್ವಾಮಿ ಎಂಬುದರ ಜೊತೆಗೆ ಆ ಸ್ವಾಮ್ಯವನ್ನು ಬೇರೆಯವರು ಕೊಟ್ಟಿದ್ರೆ ಅಭಿಮಾನ ಆಗ್ಬಿಡತ್ತೆ ಇಷ್ಟೆ. ಈ ಸೂಕ್ಷ್ಮವನ್ನು ನಾವು ಸರಿಯಾಗಿ ತಿಳಿದುಕೊಂಡಾಗ ಏನಾಗುತ್ತೆ, ಎಲ್ಲೂ ದೇವರ ಬಗ್ಗೆ ಅಭಿಮಾನಿ ಎಂಬ ಶಬ್ದವನ್ನು ಬಳಸುವ ತಪ್ಪನ್ನು ನಾವು ಮಾಡಲ್ಲ. ದೇವರ ಬಗ್ಗೆ ಅಭಿಮಾನಿ ಅಂತ ಶಬ್ದವನ್ನು ನಾವು ಬಳಸಿದ್ವಿ ಅಂತ ಇಟ್ಕೊಳ್ಳಿ, ಅದು ದೊಡ್ಡ ಅಪರಾಧ ಆಗುತ್ತೆ. ಯಾಕೆ? ದೇವರಿಗೇನು ಒಡೆತನ ಇದೆ ಅದನ್ನು ಅವನಿಗೆ ಬೇರೆಯವರು ಯಾರೋ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ. ಅದು ತಪ್ಪಲ್ವಾ? ಅದನ್ನೆಂದೂ ನಾವು ತಪ್ಪಿಯೂ ಕೂಡ ಮಾಡಬಾರ್ದು. ಭಗವಂತನನ್ನ ನಿಯಾಮಕ ಅಂತ ಕರಿಬೇಕು. ಉಳಿದವರೆಲ್ಲ ಅಭಿಮಾನಿಗಳು. ಅದು ಮಹಾಲಕ್ಷ್ಮಿನೇ ಆಗಬಹುದು, ಚತುರ್ಮುಖ ಬ್ರಹ್ಮದೇವರೇ ಆಗಬಹುದು, ಕೊನೆ ಯಾವ ಸಣ್ಣ ಪುಟ್ಟ ದೇವತೆಗಳೇ ಆಗಬಹುದು. ಎಲ್ಲರೂ ಅಭಿಮಾನಿಗಳು. ಯಾಕೆ? ಅವರವರಿಗೆ ಆಯಾ ಒಡೆತನಗಳನ್ನು ಭಗವಂತ ಕೊಟ್ಟಿದ್ದಾನೆ. ಇಂತಹ ಒಡೆತನವನ್ನು ಹೊಂದಿದಂತಹ ಭಗವಂತನ ಅಧೀನರಾದಂತಹ ಪ್ರತಿಯೊಬ್ಬ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ ಕಪಿಲಗೀತದಲ್ಲಿ ಬಂದಿರುವಂತೆ ಆ ತತ್ವಗಳನ್ನು ನಾವು ತಿಳಿದುಕೊಳ್ಬೇಕು. ಅವ್ಯಕ್ತ ತತ್ವ ಮೊದಲನೇದು. ಯಾವುದನ್ನು ನಾವು ಪ್ರಕೃತಿ ಅಥವಾ ಮೂಲ ಜಡ ಪ್ರಕೃತಿ, ಪ್ರಧಾನ ಅಂತ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳಿಂದ ಕರಿತೀವಿ. ಇದು ಯದ್ಯಪಿ ಕಪಿಲಗೀತದಲ್ಲಿ ಕಪಿಲರೂಪಿಯಾದ ಭಗವಂತ ದೇವಹೂತಿಗೆ ಹೇಳಿದ ವಿಚಾರಗಳನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಯಾಕೆಂದರೆ ಆ ವಿಷಯ ಸರಿಯಾಗಿ ಗೊತ್ತಾಗಲಿ ಅಂತನ್ನುವ ಕಾರಣಕ್ಕೆ ಕ್ರಮವನ್ನು ಭಂಗ ಮಾಡಿ ನಾನು ವಿಷಯ ಹೇಳ್ತಾ ಇದ್ದೀನಿ. ಇದು ಮೊದಲನೇ ತತ್ವ. ಅದರಿಂದ ಹುಟ್ಟಿದಂತಹ ತ್ರಿಗುಣಗಳು, ನೀವು ಅವುಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಅಂತ ಪರಿಗಣಿಸ್ಕೊಂಡ್ರೆ ಅಲ್ಲಿಗೆ 4 ಆಗಿ ಹೋಗುತ್ತೆ. ಬೇಡ 3 ಸೇರಿ 1 ಮಾಡ್ಕೊಳ್ತೀನಿ ಅಂತಲೂ ಮಾಡಿಕೊಂಡ್ರೆ 2 ಆಗತ್ತೆ. ಇಲ್ಲ ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸೋದೇ ಇಲ್ಲ, ನಾನು ಪ್ರಕೃತಿಯಲ್ಲೇ ಸೇರಿಸ್ಬಿಡ್ತೀನಿ ಅಂದರೆ 1 ಆಗತ್ತೆ. ಹೀಗೆ ತತ್ವಗಳನ್ನು ಎಣಿಸುವ ಬೇರೆ 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 ಕ್ರಮಗಳಿದೆ. ಒಂದು ಕಡೆಗೆ 3 ತತ್ವಗಳು ಅಂತಾರೆ, ಕೆಲವು ಕಡೆಗೆ 13, 12, 25, 26, 28, 32 ಹೀಗೆಲ್ಲ ತತ್ವಗಳನ್ನು ಎಣಿಸುವ ಕ್ರಮ ಬೇರೆ ಬೇರೆ ಇದೆ. ಏಕಾದಶ ಸ್ಕಂದದಲ್ಲಿ ಶ್ರೀಕೃಷ್ಣ ಅದನ್ನು ಹೇಳ್ತಾನೆ. ಎಲ್ಲೂ ನಾವು ವಿಚಲಿತರಾಗುವ ಕಾರಣ ಇಲ್ಲ. ಯಾವುದೋ ಒಂದು ತತ್ವವನ್ನು ಇನ್ನೊಂದು ತತ್ವದಲ್ಲಿ ಅಂತರ್ಭಾವ ಮಾಡಿ ಆ ತರಹದ ಸಂಖ್ಯೆಯನ್ನು ಹೇಳ್ತಿರ್ತಾರೆ. ಇರಲಿ, ಪ್ರಕೃತಿ ಅದಾದ ಕೂಡಲೇ ಮಹತ್ತತ್ವ ಇಟ್ಕೊಳ್ಳೋಣ. ಮಹತ್ತತ್ವ, ಅಹಂಕಾರ ತತ್ವ, ಇವು 3 ಆಯಿತು. ಇವು 3 ಒಂದು ಗುಂಪಾಗಿ ಇಟ್ಕೊಂಡಿರೋಣ. ಆಮೇಲೆ ಪಂಚ ತನ್ಮಾತ್ರೆಗಳು, ಪಂಚ ಮಹಾಭೂತಗಳು 10 ಆಯಿತು. ಆಮೇಲೆ 10 ಇಂದ್ರಿಯಗಳು, ಮನಸ್ಸು 11 ಆಯಿತು. 11 ಹಿಂದೆ ಹೇಳಿದ 10 ಸೇರಿದರೆ 21 ಆಯಿತು. 21ರ ಜೊತೆಗೆ ಹಿಂದೆ ಹೇಳಿದ 3 ಸೇರಿಸ್ಕೊಳ್ಳಿ, 24 ಆಯಿತು. ಇದರ ಜೊತೆಗೆ ಬುದ್ಧಿ ಎಂಬ ಒಂದು ತತ್ವವನ್ನು ಸೇರಿಸ್ಕೊಂಡ್ರೆ 25 ಆಗತ್ತೆ. ಒಟ್ಟು 25 ತತ್ವಗಳಾದವು. ಈ ಎಲ್ಲ ತತ್ವಗಳನ್ನು ತೆಗೆದುಕೊಂಡಾಗ ಆಯಾ ಒಂದೊಂದು ಶಬ್ದಗಳಿಂದ ಹೇಳುವಾಗ ಅದಕ್ಕೆ ಅಭಿಮಾನಿಗಳನ್ನೂ ಒಂದನ್ನು ಸೇರಿಸ್ಕೊಂಡ್ಬಿಟ್ರಿ ನಾವು ಅಂದಿಟ್ಕೊಂಡ್ರೆ 25. ಇಲ್ಲ ಅವರನ್ನೆಲ್ಲ ಸಪ್ರೇಟಾಗಿ ಪ್ರತ್ಯೇಕವಾಗಿ ಇನ್ನೊಂದು ಗುಂಪು ಮಾಡ್ಕೋತೀವಿ ಅಂದರೆ 26. ಅದೇ ಗುಂಪಲ್ಲಿ ಮಹಾಲಕ್ಷ್ಮಿಯನ್ನು ಸೇರಿಸಿಕೊಂಡ್ರೆ 26. ಇಲ್ಲ ಮಹಾಲಕ್ಷ್ಮಿ ಅಂದರೆ ಅವಳ ಸ್ವರೂಪ ಬೇರೆ ಇದೆ, ಪ್ರತ್ಯೇಕ ಮಾಡ್ಕೊಳ್ತೀನಿ ಅಂದರೆ 27. ಭಗವಂತನನ್ನು ಈ ಗುಂಪಲ್ಲಿ ಸೇರಿಸೇಲ್ಲ ಅಂದರೆ 27, ಸೇರಿಸಿದ್ರೆ 28. ಹೀಗೆ ತತ್ವಗಳನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಮೊದಲು. ಇದರಲ್ಲಿ ಯಾವುದಕ್ಕೆ ಸೃಷ್ಟಿ ಇದೆ, ಯಾವುದಕ್ಕೆ ಸೃಷ್ಟಿ ಇಲ್ಲ. ಇದರಲ್ಲಿ ನಾವು ತತ್ವಗಳನ್ನು ತಿಳಿದುಕೊಳ್ಳಬೇಕಾದ್ರೆ ಭಗವತ್ ತತ್ವವನ್ನು ಯಾವಾಗಲೂ ಪ್ರತ್ಯೇಕವಾಗಿ ಕಾಣಬೇಕು. ಪಂಚಭಿರ್ ಬ್ರಹ್ಮ ಇತ್ಯಾದಿ ಶ್ಲೋಕಗಳಲ್ಲಿ ಭಾಗವತದಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬಾರ್ದು ಅಂತ ಆದರೆ, ಗೊತ್ತಾಗಲಿಲ್ಲ ಅಂತಾದರೆ ಅದು ನಮ್ಮ ದೋಷ. ಆಚಾರ್ಯರು ಅದಕ್ಕೆ ಗೊತ್ತಾಗಲಿ ಅಂತ ತತ್ವ ಸಂಖ್ಯಾನದಲ್ಲಿ ಏನು ಮಾಡಿದ್ದಾರೆ, ತತ್ವಗಳ ವಿಭಾಗವನ್ನು ತಿಳಿಸುವಾಗ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವವನ್ನು ವಿಭಾಗ ಮಾಡಬೇಕಾದ್ರೆ ಹೀಗೆ ಮಾಡ್ಕೋಬೇಕು. ಮೊದಲು ಸ್ವತಂತ್ರ ತತ್ವ ಬೇರ್ಪಡಿಸ್ಕೊಂಡ್ಬಿಡ್ಬೇಕು. ಅವನಿಂದ ಉಳಿದೆಲ್ಲ ತತ್ವಗಳ ಸೃಷ್ಟಿಯಾಗಿದೆ. ತತ್ವಾಭಿಮಾನಿ ದೇವತೆಗಳು ಅಂತ ಯಾರಿದ್ದಾರೆ
ಅವರ ಸೃಷ್ಟಿಯಾಯಿತು ತತ್ವಗಳ ಸೃಷ್ಟಿಯ ಜೊತೆಗೆ. ಅವುಗಳ ಸೃಷ್ಟಿಯಾಯಿತು ಅಂದರೆ ಏನರ್ಥ? ಅವರುಗಳ ಶರೀರದ ಸೃಷ್ಟಿಯಾಯಿತು. ಯಾಕೆಂದರೆ ಚೇತನರು ಪರಮಾತ್ಮನಂತೆ ನಿತ್ಯರಾಗಿದ್ದಾರೆ, ಅವರಿಗೆ ಸೃಷ್ಟಿ ಇಲ್ಲ. ಅವರಿಗೇನಾದರೂ ಸೃಷ್ಟಿ ಆಗತ್ತೆ ಅಂದ್ರೆ ಅರ್ಥ ಏನು? ಅವರಿಗೆ ಶರೀರ ಪ್ರಾಪ್ತಿ ಆಗತ್ತೆ ಅಂತ ಅರ್ಥ. ಶರೀರ ಪ್ರಾಪ್ತಿಯಾಯಿತು, ಅವರುಗಳು ಆಯಾ ತತ್ವಗಳಿಗೆ ಅಭಿಮಾನಿಗಳಾಗಿ ನಿಯುಕ್ತರಾದರು. ಈ ಎಲ್ಲ ತತ್ವಗಳ ಸೃಷ್ಟಿಯಾಯ್ತಲ್ಲ, ಅದರಲ್ಲೂ ಮತ್ತೆ ವಿಭಾಗಗಳಿದೆ. ಈ ಇಂದ್ರಿಯಗಳ ಸೃಷ್ಟಿ ಅಂತ ಬಂದಾಗ ಪ್ರತಿಯೊಬ್ಬ ಜೀವನಿಗೂ ಸಂಬಂಧಪಟ್ಟಂತಹ ಇಂದ್ರಿಯಗಳು ಅಂತ ಇರ್ತವೆ. ಆ ಇಂದ್ರಿಯಗಳನ್ನು ಸೃಷ್ಟಿ ಮಾಡೋದು ಅಂತಿರೋದಿಲ್ಲ. ಈ ಉದಾಹರಣೆಗೆ ಎಲ್ಲ ಇಂದ್ರಿಯಗಳು ಬೇಡ, ಮನಸ್ಸು ಅಂತ ಒಂದನ್ನು ತಗೊಳ್ಳೋಣ ನಾವು. ಮನಸ್ಸು ಅನ್ನೋದು ಹೇಗೆ ಅಂತಂದರೆ ಅದು ಏಕಪ್ರಕಾರವಾಗಿ ಇರುವಂಥದ್ದು. ಅದೊಂದೇ. ಅಂದರೆ ಈ ಕಲ್ಪದಲ್ಲಿ ನಮಗೊಂದು ಮನಸ್ಸಿದೆ, ನಾಳೆ ಇನ್ನೊಂದು ಮನಸ್ಸು ಬರುತ್ತೆ ಅಂತ ಹಾಗಲ್ಲ. ಈ ಮೊಬೈಲ್ ಫೋನ್ಗಳು ಒಂದು ಹಾಳಾಯಿತು ಅಂದರೆ ಇನ್ನೊಂದು ತೊಗೊಂಡ್ವಿ ಅಂತಿದ್ದ ಹಾಗೆ, ಒಂದು ಪ್ರಳಯದಲ್ಲಿ ಹೋಯಿತು, ನೀರಲ್ಲಿ ಬಿದ್ದೋಗ್ಬಿಡ್ತು ಫೋನು, ಹೊಸ ಫೋನ್ ತೊಗೊಂಡ್ವಿ ಅಂತಿದ್ದಾಗ ಮನಸ್ಸು ಈ ಸರಿ ಒಂದು ಇತ್ತು, ಅದು ಹೋಯಿತು. ಮುಂದಿನ ಬ್ರಹ್ಮಕಲ್ಪದಲ್ಲಿ ದೇವರು ಹೊಸ ಫೋನ್ ಕೊಡಿಸು ಅಂತಿದ್ದ ಹಾಗೆ ಹೊಸ ಮನಸ್ಸು ಕೊಡು, ಅವೆಲ್ಲ ಇಲ್ಲ. ನಾವು ಅನಾದಿ ಕಾಲದಿಂದ ಪ್ರತಿಯೊಂದು ಕಲ್ಪದಲ್ಲೂ ಕೂಡ ಒಂದೇ ಮನಸ್ಸು ನಮಗೆ. ಅದರಲ್ಲಿ ಎಲ್ಲ ಪೂರ್ತಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ ಮೆಮೊರಿ ಅಂತ, ಹಾಗೆ ನಾವೇನು ಅನುಭವಗಳು ನಮಗೆ ಅನಾದಿ ಕಾಲದಿಂದ ಆಗಿದೆ, ಪ್ರತಿಯೊಂದು ಅನುಭವಗಳ ಸಂಸ್ಕಾರ. ಇವರು ಆಂಗ್ಲ ಭಾಷೆಯಲ್ಲಿ ಅದನ್ನು ಮೆಮೊರಿ ಮಾಡ್ಕೊಂಡಿದ್ದಾರೆ. ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದನ್ನು ಸಂಸ್ಕಾರ ಅಂತ ಕರೀತಾರೆ. ಮನಸ್ಸಿನಲ್ಲಿ ಪ್ರತಿಯೊಂದು ಸಂಸ್ಕಾರಗಳು ಮೂಡಿರ್ತವೆ. ಆ ಮನಸ್ಸನ್ನು ತಗೊಂಡೋಗಿ ನೀರಲ್ಲಿ ಮುಳುಗಿಸ್ಬಿಟ್ಟು ಹಾಳು ಮಾಡಿಬಿಟ್ರೆ ಮತ್ತು ಮುಂದಿನ ಕಲ್ಪದಲ್ಲಿ ನಮಗೇನು ಹೊಸದಾಗಿ ಗೊತ್ತಾಗೋದು ಹೇಗೆ? ಬೇರೆ ಏನು ಬೇಡ, ಹುಟ್ಟಿದ ಮಗುವಿಗೆ ನಾನು ಹಾಲು ಕುಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ ಅನ್ನೋವಂಥ ಜ್ಞಾನವಾದರೂ ಬರೋದು ಹೇಗೆ? ಅದಾದರೂ ಬೇಕು ಅಂದರೆ ಹಿಂದಿನ ಕಲ್ಪದ ಮನಸ್ಸು ಬೇಕು. ಅಂತಹ ಆ ಮನಸ್ಸು ಅಂತನ್ನುವ ಒಂದಿಂದ್ರಿಯವನ್ನೇ ನೋಡ್ಲಿಕ್ಕೆ ಹೋದರೆ ಅದನ್ನು ಹೊಸದಾಗಿ ಸೃಷ್ಟಿ ಮಾಡೋದಿರೋದಿಲ್ಲ, ಇದ್ದೇ ಇರ್ತದೆ ಅದು. ಮತ್ತೇನು ಭಗವಂತ ಸೃಷ್ಟಿ ಮಾಡ್ದ ಅಂದರೆ ಬೇರೇನಲ್ಲ, ಅದು ಪ್ರಳಯ ಕಾಲದಲ್ಲಿ ಕೆಲಸ ಮಾಡದೇ ಇರೋ ಥರ ಆಗೋಗ್ಬಿಟ್ಟಿರ್ತದೆ. ಅದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ಅಂಶಗಳನ್ನು ಸೇರಿಸ್ಬೇಕು. ಅದನ್ನೇ ಶಾಸ್ತ್ರದಲ್ಲಿ ಏನಂತ ಕರೀತಾರೆ? ಉಪಚಯ ಅಂತ ಕರೀತಾರೆ. ಉಪಚಯ ಅಂದರೆ ಕೆಲವು ಅಂಶಗಳನ್ನು ಅದಕ್ಕೆ ಸೇರಿಸೋದು ಅಂತ ಅರ್ಥ. ಈಗ ಹೇಗೆ ಅಂದರೆ ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ಹಿಂದೂ ನಾನು ಅನೇಕ ಸರಿ ಹೇಳಿದ್ದೀನಿ, ಈ ಸಂಕ್ರಾಂತಿ ಹಬ್ಬಗಳಲ್ಲಿ ಕುಸುರೆಳ್ಳು ಅಂತ ಮಾಡ್ತಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೀವು ನೋಡಿದರೆ ಇದೊಂದು ಕಲ್ಪನೆ ಬರ್ತದೆ. ಅದು ಸಣ್ಣದಾಗಿ ಮೊದಲೊಂದು ಎಳ್ಳು ಹಾಕಿರ್ತಾರೆ, ಎಳ್ಳಿಗೆ ಸ್ವಲ್ಪ ಪಾಕ ಹಾಕಿ ಹೀಗೆ ಕೈ ಆಡಿಸ್ತಾ ಇರ್ತಾರೆ. ಅದೇನಾಗತ್ತೆ, ಆ ಎಳ್ಳಿನ ಸುತ್ತ ಒಂದಿಷ್ಟು ಸಕ್ಕರೆ ಕೋಟಿಂಗ್ ಕೂತ್ಕೊಳ್ಳುತ್ತೆ. ಮತ್ತಷ್ಟು ಸಕ್ಕರೆ ಪಾಕ ಹಾಕಿದಾಗ ಆ ಸಕ್ಕರೆ ಸುತ್ತ ಅದು ಕೂಡ್ತಾ ಹೋಗುತ್ತೆ, ಒಂದೊಂದೇ ಲೇಯರ್ ಕೂಡ್ತಾ ಹೋಗ್ತದೆ. ಹಾಗೆ ನಮ್ಮ ಮನಸ್ಸಿಗೆ ಸುತ್ತ ಒಂದಿಷ್ಟು ಅಂಶಗಳನ್ನು ಸೇರಿಸ್ತಾ ಹೋಗಬೇಕು. ಬಹಳ ಸೂಕ್ಷ್ಮವಾದದ್ದು ಮನಸ್ಸು, ಅದರೊಳಗೆ ಕೆಲವು ಅಂಶಗಳನ್ನು ಸೇರಿಸುವ ಕೆಲಸವನ್ನು ಭಗವಂತ ಮಾಡ್ತಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಮಾಡ್ತಾನೆ. ಇದೇ ವಿಧವಾದಂತಹ ಸೃಷ್ಟಿಯನ್ನು ಭಗವಂತ ಮಾಡಿ ಎಲ್ಲದಕ್ಕೂ ಅಭಿಮಾನಿಗಳ ವ್ಯವಸ್ಥೆಯನ್ನು ಮಾಡಿ ಹೇಳಿದ. ಏನು ಹೇಳ್ದ? ಆ ಎಲ್ಲ ತತ್ವಾಭಿಮಾನಿಗಳಿಗೆ ಹೇಳಿದ, ನಾನು ಮತ್ತೆಲ್ಲ ಸೃಷ್ಟಿ ಮಾಡಿದ್ದೀನಿ, ಮುಂದೇನು ಅಂದರೆ ನೀವೆಲ್ಲ ವಾಸ ಮಾಡಿ ಕೆಲಸವನ್ನು ನಡೆಸುವಂತಹ ಸಾಧಕರಿಗೆ ಸಾಧನಕ್ಕೆ ಅಂತ ಅನುಕೂಲವಾಗುವ ಒಂದು ಬ್ರಹ್ಮಾಂಡದ ಸೃಷ್ಟಿಯಾಗಬೇಕು, ಅದನ್ನು ನೀವು ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ದ. ಅದು ಹೇಗಿತ್ತು ಅಂದರೆ, ಎಲ್ಲರೂ ಇದ್ದಾರೆ, ಒಂದು ಹಾಲಲ್ಲಿ 10 ಜನ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರ ಮುಂದೆ ತೊಗೊಂಡೋಗಿ ಹುರುಳೆಕಾಯಿ ಬಿಡಿಸಿ ಅಂದರೆ ಎಲ್ಲ ಸುತ್ತ ಕೂತ್ಕೊಂಡು ಹುರುಳೆಕಾಯಿ ಬಿಡಿಸಿದ್ರು ಅಂತ ಸಂಘಗಳಲ್ಲಿ ಮಾಡ್ತಾ ಇರ್ತಾರೆ ನೋಡಿ. ಹಾಗೆಲ್ಲರೂ ಸೇರಿ ಒಂದು ಕೆಲಸ ಮಾಡಬೇಕು ಅಂದರೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾರು. ಯಾಕೆ ಗೊತ್ತಿಲ್ಲ, ಸೇರ್ಲಿಕ್ಕೆ ಆಗಲಿಲ್ಲ ಯಾರಿಗೂ ಕೂಡ. ಭಗವಂತನ ಹತ್ರ ಎಲ್ಲರೂ ಬಂದರು. ಹೇ ಭಗವಂತ, ನೀನು ಸೃಷ್ಟಿ ಮಾಡು ಅಂತ ಹೇಳಿದಿ, ಆದರೆ ನಮಗೆ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಎಲ್ಲರಿಗೂ ಸೇರೋದಕ್ಕೆ ಆಗ್ತಾ ಇಲ್ಲ. ಭಗವಂತ ಅವರಿಗೆ ಆ ತರಹ ಹೇಳಿದ್ಯಾಕೆ? ಗೊತ್ತಿರಲಿಲ್ಲೇನು ದೇವರಿಗೆ? ಈ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕೈ ತೆಳಗಿರೋರು ನಾವು ಹೇಳ್ತೀವಿ ಕೆಲಸ ಮಾಡಿ ಅಂತ. ನಮ್ಮ ಅಪೇಕ್ಷೆ ಏನಿರ್ತದೆ, ನಮಗೆ ಮೈ ಕೈ ಹತ್ತದೆ ಎಲ್ಲ ಕೆಲಸ ಆಗಿಬಿಡಬೇಕು, ನಮಗದರ ಫಲಿತಾಂಶ ಸಿಗಬೇಕು. ಆದರೆ ನಾವು ಯಾರಿಗೆ ಹೇಳಿರ್ತೀವಿ ಅವರಿಗೆ ಆ ಸಾಮರ್ಥ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿರೋದಿಲ್ಲ.
ಅಂತಹ ಸಂದರ್ಭದಲ್ಲಿ ಅನೇಕ ತೊಂದರೆಗಳಾಗ್ತವೆ. ಭಗವಂತನಿಗೆ ಹಾಗಾಯ್ತಾ? ಇಲ್ಲ, ಅವನಿಗೆ ಗೊತ್ತಿತ್ತು ಅವರಿಗೆ ಆಗಲ್ಲ. ಮತ್ತು ಯಾಕೆ ಹೇಳ್ದ ಅಂತಂದರೆ, ನಾಳೆ ಅವನಿಗೊಂದು ವಾಚ್ಯತ್ವ ಬರಬಾರ್ದು. ಏನು ಅಂತಂದರೆ, ಬಿಟ್ಟಿದ್ರೆ ನಾವೇ ಮಾಡ್ತಾ ಇದ್ವಿ, ಅವನೇ ಮಾಡ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದೀವಿ, ಹೀಗಾರ ಅಂದರೆ ಏನು ಮಾಡೋದು? ಅದಕ್ಕೆ ಭಗವಂತ ಅವಕಾಶವನ್ನು ಕೊಟ್ಟ. ಅದರಲ್ಲಿ ದೇವರು ತೋರಿಸ್ಕೊಟ್ಟಿದ್ದೇನು ಅಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಸೇರಬೇಕು ಅಂತಂದ್ರೂ ಕೂಡ ಅದರಲ್ಲಿ ಭಗವಂತನ ಒಂದು ಪ್ರೇರಕತ್ವ ಶಕ್ತಿ ಇದೆ. ಈಗ ನಮ್ಮ ಮನೆ ತನಕ ನೀವು ಬರಬೇಕು ಅಂತಂದರೆ ಆ ತರಹ ಮೇಲನ ಮಾಡುವಂತಹ ಭಗವಂತನ ಕಾರ್ಯ ಅದು ಅಂತ ನಾವು ತಿಳಿದುಕೊಳ್ಬೇಕು. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಅನುಭವ ಇರ್ತದೆ, ನಾವು ಹೋಗಬೇಕು ಅಂದ್ಕೊಳ್ತೀವಿ, ಆಗಲ್ಲ ಹೋಗೋದಕ್ಕೆ. ಯಾಕಾಗಲಿಲ್ಲ? ನಮಗೆ ಹೋಗಬೇಕು ಅಂತಿದೆ, ಅವ್ರಿಗೂ ನಾವು ಬರಬೇಕು ಅಂತಿದೆ, ಆದರೂ ಹೋಗ್ಲಿಕ್ಕಾಗ್ತಾ ಇಲ್ಲ, ಅವ್ರಿಗೂ ಬರೋಕ್ಕಾಗ್ತಾ ಇಲ್ಲ. ತುಂಬ ದಿವಸಗಳಿಂದ ಅಂದ್ಕೊಳ್ತಾ ಇದ್ವಿ, ಈಗೇನೋ ಯೋಗ ಕೂಡು ಬಂತು. ಅದೇನು ಯೋಗ ಕೂಡು ಬಂತು? ಭಗವಂತ ಆ ಮೇಲನವನ್ನು ಈಗ ಮಾಡಿದ ಅಂತ. ಹಾಗೆ ಆ ದೇವತೆಗಳಲ್ಲಿ ಭಗವಂತ ಇರುವುದಕ್ಕೆ ಶಕ್ತಿ ಕೊಟ್ಟಿದ್ದ, ಸೇರುವುದಕ್ಕೆ ಶಕ್ತಿ ಕೊಟ್ಟಿರಲಿಲ್ಲ. ಅವರು ಸೇರಲಿಲ್ಲ. ಅವರ ಆ ಅಸಾಮರ್ಥ್ಯ ನೋಡಿ. ಅದರೊಳಗೆ ಹೇಗೆ ಬಂದು ಅವರು ದೇವರನ್ನು ಸ್ತೋತ್ರ ಮಾಡಿದರು. ತುಂಬ ವಿಸ್ತಾರವಾದ ಸ್ತೋತ್ರ ಇದೆ. ಆ ಸ್ತೋತ್ರದಲ್ಲಿ ಬಂದ ಒಂದೊಂದು ಶ್ಲೋಕಗಳನ್ನು ಕೂಡ ನಾವು ಒಂದೊಂದು ದಿವಸ ವಿವರಣೆ ಮಾಡಬೇಕು. ಆ ಥರ ಶ್ಲೋಕಗಳಿದೆ. ಯಾಕೆಂದರೆ ಅವರೆಲ್ಲ ಸ್ತೋತ್ರ ಮಾಡಿದವರು ನಮ್ಮಂಥವರಲ್ಲ, ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದವರು ಅಲ್ಲ. ಎಲ್ಲರೂ ಸೇರಿ ಸ್ತೋತ್ರ ಮಾಡಿದರು ಅಂತಿರಲ್ಲ, ಅದೇ ಭಗವಂತ ತೋರಿಸಿದ್ದು. ಬ್ರಹ್ಮಾಂಡ ಸೃಷ್ಟಿಗಾಗಿ ಸೇರಬೇಕು ಅಂದರೆ ಆಗಲಿಲ್ಲ, ಸ್ತೋತ್ರ ಮಾಡೋದಕ್ಕೆ ಮಾತ್ರ ಸೇರೋದಕ್ಕಾಯಿತು. ಹೇಗದು? ಕೆಲವೊಂದು ಸರಿ ಮಕ್ಕಳಿಗೆ ಅಂತ ನಾವು ಬೈತಾ ಇರ್ತೀವಿ, ಈ ಕೆಲಸ ಮಾಡೋದಕ್ಕೆ ಅಂದರೆ ನಂಗೆ ಸಾಮರ್ಥ್ಯ ಇಲ್ಲ ಅಂತೀಯ, ಓದು ಅಂದರೆ ನಿದ್ದೆ ಬರ್ತಾ ಇದೆ ಅಂತಂತೀಯ, ಆಟ ಆಡೋದು ನಿದ್ದೆ ಎಲ್ಲಿ ಹೋಯ್ತು ಅಂತ ಕೇಳ್ತೀವಿ ನಾವು. ಪಾಪ ಮಕ್ಕಳನ್ನು ಬೈದು ಉಪಯೋಗ ಇಲ್ಲ. ಯಾಕೆ? ಅದು ಕೂಡ ಒಂದೊಂದು ವಿಧವಾದ ಭಗವಂತನ ಪ್ರೇರಣೆ ಮಾಡುವ ವೈಶಿಷ್ಟ್ಯ, ವೈಚಿತ್ರ್ಯ. ಪರಮಾತ್ಮನನ್ನು ಸ್ತೋತ್ರ ಮಾಡುವುದಕ್ಕೆ ಸೇರುವುದಕ್ಕೆ ಸಾಮರ್ಥ್ಯ ಕೊಟ್ಟ, ಆ ಕೆಲಸ ಮಾಡುವುದಕ್ಕೆ ಸಾಮರ್ಥ್ಯ ಕೊಡಲಿಲ್ಲ. ಈ ಕೆಲಸ ಮಾಡಲಿಕ್ಕೆ ಆಗ್ತದೆ, ಆ ಕೆಲಸ ಯಾಕೆ ನಿನಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಾವು ಬೈತೀವಿ. ಆದರೆ ಬೈದು ಅವರು ಸೋಮೇರಿತನದಿಂದ ಆಲಸ್ಯದಿಂದ ಹಾಗೆ ಮಾಡಿದರೆ ಸಂತೋಷ. ವಸ್ತುಸ್ಥಿತಿಯೇ ಹಾಗಿತ್ತು ಅಂದರೆ, ಕೆಲವು ಬುದ್ಧಿವಂತ ಹುಡುಗರು ಇರ್ತಾರೆ, ಅವ್ರಿಗೆ ಗಣಿತ ಅರ್ಥ ಆಗ್ತಾ ಇರೋದಿಲ್ಲ, ವಿಜ್ಞಾನ ಅರ್ಥ ಆಗ್ತದೆ. ಹೀಗೆ ಒಂದೊಂದು ಶಾಸ್ತ್ರಗಳಲ್ಲೂ ಕೂಡ ವ್ಯಾಕರಣ ಒಬ್ಬರಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಿರ್ತದೆ, ನ್ಯಾಯಶಾಸ್ತ್ರ ಅರ್ಥ ಆಗೋದಿಲ್ಲ. ನ್ಯಾಯ ಚೆನ್ನಾಗಿ ಅರ್ಥ ಆಗ್ತದೆ, ಮೀಮಾಂಸಾ ಅರ್ಥ ಆಗೋದಿಲ್ಲ. ಯಾಕೆ? ಭಗವಂತ ಕೊಟ್ಟ ಆ ಬುದ್ಧಿ ವೈಚಿತ್ರ್ಯ, ಅವರವರ ಸಾಮರ್ಥ್ಯಗಳಲ್ಲಿ ಇರುವ ವ್ಯತ್ಯಾಸ. ಅವರ ಅಸಾಮರ್ಥ್ಯವನ್ನು ಪ್ರಕಟ ಮಾಡಿ ಭಗವಂತ ಏನು ಮಾಡ್ದ? ತಾನು ಸೃಷ್ಟಿ ಮಾಡಿದಂತಹ ತತ್ವಗಳು ಸಾಕಷ್ಟಿದ್ವವು, ಅದರಲ್ಲಿ ಅಂಶತಃ ಅವುಗಳನ್ನು ತೆಗೆದುಕೊಂಡು ತನ್ನ ಉದರದಲ್ಲಿ ಹಾಕಿಕೊಂಡ. ಯಾಕೆಂದರೆ ಅವನು ಎಷ್ಟು ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಮಹತ್ತತ್ವದ ತನಕ ಹೋಗಬೇಕಾದಿಲ್ಲ, ಪಂಚಮಹಾಭೂತಗಳು ಅನ್ನೋದನ್ನು ಎಷ್ಟು ಸೃಷ್ಟಿ ಮಾಡಿದ್ದಾನೆ. ಪೃಥಿವಿ, ಜಲ, ತೇಜಸ್ಸು, ವಾಯು, ಆಕಾಶ, ಈ 5 ಭೂತಗಳನ್ನು ಭಗವಂತ ಎಷ್ಟು ಸೃಷ್ಟಿ ಮಾಡಿದ್ದಾನೆ, ಅಷ್ಟೇ ಪೂರ್ತಿ ಉಪಯೋಗಕ್ಕೆ ಬರಲ್ಲ ಬ್ರಹ್ಮಾಂಡದ ನಿರ್ಮಾಣಕ್ಕೆ. ಬ್ರಹ್ಮಾಂಡ ನಿರ್ಮಾಣಕ್ಕೆ ಬೇಕಾಗಿದ್ದು ಇಷ್ಟು, ಭಗವಂತ ಸೃಷ್ಟಿ ಮಾಡಿದ್ದು ಇಷ್ಟು. ಅಷ್ಟೇ ಯಾಕೆ ಸೃಷ್ಟಿ ಮಾಡಬೇಕು? ಪ್ರತಿಯೊಂದಕ್ಕೂ ಈ ತರಹ ಪ್ರಶ್ನೆ ಕೇಳಿಬಿಟ್ರೆ ಉತ್ತರ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಉತ್ತರ ತಿಳ್ಕೊಳಕ್ಕಾಗೋದಿಲ್ಲ. ಕೆಲವೊಂದು ಸರಿ ಸಣ್ಣ ಸಣ್ಣ ಮಕ್ಕಳು ಪ್ರಶ್ನೆ ಕೇಳ್ತಿರ್ತಾವೆ ನಮ್ಮನ್ನು ಬಂದು, ಹೀಗೆ ಯಾಕೆ ಅಂತ. ಉತ್ತರ ಇರ್ತದೆ ಅದಕ್ಕೆ. ನಾವು ಏನು ಸರಳವಾಗಿ ಉತ್ತರ ಹೇಳ್ತೀವಿ ಗೊತ್ತಾ? ನೀನೇ ಸ್ವಲ್ಪ ದೊಡ್ಡವನಾಗೂ ಗೊತ್ತಾಗತ್ತೆ ಅಂತ ಉತ್ತರ ಹೇಳ್ತೀವಿ. ಅವು ಮಕ್ಕಳೇನು ಅಂದ್ಕೊಳ್ತಾವೆ? ಈಗ ನಾವು ಹೇಗೆ ಅಂದ್ಕೊಳ್ತಾ ಇದ್ದೀವಿ, ಉತ್ತರ ಇಲ್ಲ, ಅದಕ್ಕೆ ದೊಡ್ಡವನಾಗೂ ಗೊತ್ತಾಗತ್ತೆ ಅಂತ ಕಾಲ ಮುಂದೂಡ್ತಾ ಇದ್ದಾರೆ ಅಂದ್ಕೊಳ್ತೀವಿ. ಆದರೆ ವಸ್ತುಸ್ಥಿತಿ ನಮಗೆಲ್ಲ ಗೊತ್ತೇನು, ಉತ್ತರ ಇದೆ, ಅರ್ಥ ಮಾಡ್ಕೊಳಕ್ಕೆ ಅವನಿಗೆ ಆಗಲ್ಲ. ಹಾಗೆ ಇಲ್ಲೂ ಕೂಡ ಯಾಕೆ ಅಷ್ಟು ಸೃಷ್ಟಿ ಮಾಡಿದ, ಅಷ್ಟು ಇಟ್ಕೊಂಡು ಅದ್ರಲ್ಲಿ ತೊಗೊಂಡಿದ್ದು ಇಷ್ಟನ್ನೇ ತೊಗೊಳ್ಳೋದಾದರೆ ಇಷ್ಟೇ ಮಾಡಬೇಕಾಗಿತ್ತು. ಅದು ಹೇಗೆ ಅನ್ನಿಸ್ಬಿಡತ್ತೆ? ಈಗ ಕುಂಬಾರ ಇರ್ತಾನೆ, ಅವನೇನು ಮಾಡ್ತಾನೆ, ಒಂದು 10 ಕೊಡ ಮಾಡಬೇಕಾಗಿರುತ್ತೆ. ಆದರೆ ಅವನೇನು ಮಾಡ್ತಾನೆ, ಒಂದು ಲಾರಿ ಮಣ್ಣು ತರಿಸಾಕ್ಸ್ಕೊಳ್ತಾನೆ. ಅಲ್ಲಪ್ಪ ನೀನು ಎಷ್ಟು ಕೊಡ ಮಾಡೋಕ್ಕೆ ಹೊರಟಿದೀಯಾ, ಎಷ್ಟು ಮಣ್ಣು ತರಿಸಾಕ್ಸ್ಕೊಂಡಿದೀಯಾ ಅಂದರೆ ಅವನೇಳ್ತಾನೆ, ಗೊತ್ತಾಗಲ್ಲ ಸ್ವಾಮಿ, ಅದು ಎಷ್ಟು ಬೇಕಾಗತ್ತೆ ಅಂತ, ಇರಲಿ ಒಂದಿಷ್ಟು ಅಂತ ಇಟ್ಕೊಂಡಿದ್ದೀನಿ. ಭಗವಂತ ಹಾಗ
ಅವನಿಗೆ ಯಾವ ಕೆಲಸಕ್ಕೆ ಎಷ್ಟು ಬೇಕು ಅಂತ ಗೊತ್ತಿಲ್ವಾ? ತೂಕದ ಪ್ರಕಾರ ಹುಟ್ಟಿಸ್ಬಿಟ್ಟಿದ್ರೆ ಆಗ ಹೋಗ್ತಾ ಇತ್ತು, ಅಷ್ಟನ್ನು ಉಪಯೋಗಿಸಿ ಬ್ರಹ್ಮಾಂಡ ಮಾಡಿಬಿಟ್ಟಿದ್ರೆ ಆಗ ಹೋಗ್ತಾ ಇತ್ತು ಅಂತ ನಮಗನ್ಸುತ್ತೆ. ಹಾಗಲ್ಲ ಅದು. ಯಾವುದೇ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಉಪಯೋಗಿಸ್ಕೊಳ್ಬೇಕು, ಅದ್ರ ಎಷ್ಟು ತೂಕ ಬೇಕು, ಯಾವುದನ್ನು ಎಷ್ಟು ಅಂಶ ಮೇಲನ ಮಾಡಬೇಕು, ಇದೆಲ್ಲ ಭಗವಂತನಿಗೆ ಚೆನ್ನಾಗಿ ಪರಿಚಿತವಾದದ್ದು, ಅದರಲ್ಲಿ ಏನು ಸಂದೇಹ ಇಲ್ಲ. ನೋಡಿ, ಮಧ್ಯದಲ್ಲಿ ಇಷ್ಟು ಬ್ರಹ್ಮಾಂಡ ಇದ್ದರೆ ಅದರ ಸುತ್ತ ಇರುವ ಆವರಣಗಳಿವೆ. ಬ್ರಹ್ಮಾಂಡ ಅಂದರೆ ಒಂದು ಚೆಂಡಿದ್ದ ಹಾಗೆ ಅಂತ ಭಾವಿಸಿಕೊಳ್ಳಿ. ಮತ್ತು ನೀವು ಈ ವೈಜ್ಞಾನಿಕವಾಗಿ ಆಂಗ್ಲ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿರುವಂತಹ ಭೂಮಂಡಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು ಚೆಂಡು, ಒಂದು ಬಲೂನ್ ಥರ. ಇದು ಬ್ರಹ್ಮಾಂಡ ಅಂತಾದರೆ 14 ಲೋಕಗಳೆಲ್ಲ ಈ ಚೆಂಡಿನ ಒಳಗಡೆಗಿದೆ. ಆ ಬ್ರಹ್ಮಾಂಡದ ಹೊರಗಡೆಗೆ ನಾವು ಹೀಗೆ ಮುಟ್ಟಿದರೆ ಚೆಂಡಿನ ಹೊರಭಾಗ ಕಾಣುತ್ತಲ್ಲ, ಅದು ಪೃಥಿವಿಯ ಒಂದು ಖರ್ಪರ. ಹೇಗೆ ತೆಂಗಿನಕಾಯಿಯ ಚಿಪ್ಪಿರುತ್ತಲ್ಲ ಹಾಗೆ ಖರ್ಪರ ಎಂಬ ಶಬ್ದಕ್ಕೆ ಚಿಪ್ಪು ಅಂತ ಅರ್ಥ. ಇದು ಪೃಥಿವೀಮಯವಾದ ದಪ್ಪ ಚಿಪ್ಪು. ಅದರ ಹೊರಗೆ ಸುತ್ತ ನೀರಿದೆ. ಆ ನೀರಿನ ಸುತ್ತ ಬೆಂಕಿ ಇದೆ. ಆ ಬೆಂಕಿಯ ಸುತ್ತ ಗಾಳಿ ಇದೆ. ಗಾಳಿಯ ಸುತ್ತ ಆಕಾಶ ಇದೆ. ಆಕಾಶ ಅಂದರೆ ಯಾವುದಿದು ನಾನು ಹೇಳ್ತಾ ಇರೋದು? ಭೂತಾಕಾಶ, ಅವ್ಯಾಕೃತ ಆಕಾಶ. ಅದು ಎಲ್ಲ ಕಡೆಗಿದೆ. ಅದು ಪೃಥ್ವಿಯ ಈ ಬ್ರಹ್ಮಾಂಡದ ಒಳಗೂ ಇದೆ, ಹೊರಗೂ ಇದೆ, ಎಲ್ಲ ಮುಗಿದ ಮೇಲೂ ಇದೆ. ಈಗ ಹೇಳಿದ್ನ ಬ್ರಹ್ಮಾಂಡದ ಖರ್ಪರ, ಅದರೊಳಗೆ ನೀರು, ಅದರೊಳಗೆ ತೇಜಸ್ಸು, ಅದರೊಳಗೆ ವಾಯು, ಅದರೊಳಗೆ ಆಕಾಶ. ಆಕಾಶದ ಹೊರಗೆ ಮತ್ತೆ ಅಹಂಕಾರ ತತ್ವ, ಮಹತ್ತತ್ವದ ಆವರಣ, ಅದರೊಳಗೆ ತ್ರಿಗುಣಗಳು, ಅದರೊಳಗೆ ಮತ್ತೆ ಅಪಾರವಾದ ಪ್ರಕೃತಿ, ಅವ್ಯಾಕೃತ ಆಕಾಶ, ಭಗವಂತನ ಸ್ವರೂಪ. ಇಷ್ಟೆಲ್ಲ ಹೀಗಿದೆ. ಅದೆಲ್ಲ ನೋಡಕ್ಕೆ ಹೋಗ್ಬಿಟ್ರೆ ಇದು ಒಂದೊಂದರಕ್ಕಿಂತಲೂ ಒಂದೊಂದು 10 ಪಟ್ಟು ಆಗ್ತಾ ಹೋಗುತ್ತೆ ಹೊರಗಿನದ್ದು. ನಮ್ಮ ಬ್ರಹ್ಮಾಂಡ ಅದನ್ನೆಲ್ಲ ವ್ಯಾಪ್ತಿ ನೋಡಕ್ಕೆ ಹೋದ್ರೆ ಎಷ್ಟಿದೆ ಗೊತ್ತಾ? ಇಷ್ಟ ಆಗ್ಬಿಡುತ್ತದೆ. ಅದರೊಳಗೆ 14 ಲೋಕ. ಅದನ್ನೇ ನಾವು ಬಹಳ ಅಂದ್ಕೊಳ್ತಾ ಇದ್ದೀವಿ. ಬ್ರಹ್ಮಾಂಡ ಇರೋದೆಷ್ಟು? ಕೇವಲ ಒಳಗಡೆಗೆ ಅದರ ಇರುವ ಪರಿಮಿತಿ, ಮೇಲಿಂದ ಕೆಳಗೆ ಅಥವಾ ಅಡ್ಡ ತಿಡ್ಡ ಹೀಗೆಲ್ಲ ಮಾಡಿದರೂ ಕೂಡ 50 ಕೋಟಿ ಯೋಜನೆ ಇದೆ. ಬ್ರಹ್ಮಾಂಡದ ಒಳಗಿರುವಂತಹ ಏನು ಸ್ಪೇಸ್ ಅಂತ ಕರಿತೀವಲ್ಲ, ಅದೆಷ್ಟಿದೆ? ಒಂದು ಖರ್ಪರದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡ್ಲಿಕ್ಕೆ ಹೋದರೆ 50 ಕೋಟಿ ಯೋಜನೆ ಇದೆ. ಇದನ್ನು ಭಗವಂತ ಹೇಗೆ ಸೃಷ್ಟಿ ಮಾಡ್ದ ಅಂದರೆ, ನಾನು ವ್ಯಾಪ್ತವಾದ ಇಷ್ಟೆಲ್ಲ ಇದೆ ಅಂತ ಹೇಳಿದ್ನಲ್ಲ, ಅದರೊಳಗಿರುವ ಕೆಲವು ಅಂಶಗಳನ್ನು ಮಾತ್ರ ಸೇರಿಸಿ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಘನೀಭೂತವಾದ ವೀರ್ಯದ ರೂಪದಲ್ಲಿ, ತನ್ನ ವೀರ್ಯದ ರೂಪದಲ್ಲಿ ಪರಿಣಾಮ ಮಾಡಿ ಅದನ್ನು ತನ್ನ ಪತ್ನಿಯಾದಂತಹ ಮಹಾಲಕ್ಷ್ಮಿಯ ಗರ್ಭದಲ್ಲಿ ಅದನ್ನು ಇಟ್ಟ. ಅಲ್ಲಿ ಅವಳನ್ನು ಬೆಳೆಸಿದ ಮೇಲೆ ಸುಷಾವ ಸೈವಾಂಡ ಮಧೋಕ್ಷಜಸ್ಯ ಅಂತ ಆಚಾರ್ಯರು ಹೇಳ್ತಾರೆ. ಬಂಗಾರದಂತೆ ಹೊಳೆಯುವ ಆ ಏನಿತ್ತಲ್ಲ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡ ಅಂತ ಕರೆಯೋದು ಯಾಕೆ ಅಂದರೆ, ಅಂಡ ಅಂದರೆ ಮೊಟ್ಟೆ ಅಂತ ಅರ್ಥ. ಮೊಟ್ಟೆ ಥರ ಗುಂಡಿಗಿತ್ತದು, ಬಂಗಾರದಂತೆ ಹೊಳಿತಾ ಇದೆ. ಅದನ್ನು ನೀರಿನೊಳಗೆ ಹುಟ್ಟಿಸಿದ್ಲವಳು. ಅದಕ್ಕೆ ನೋಡಿ, ಬ್ರಹ್ಮಾಂಡದ ಹೊರಗೆಲ್ಲ ನೀರಿನ ಆವರಣ ಇದೆ ಅಂತ ನಾನು ಹೇಳಿದ್ದು. ಆ ನೀರಿನ ಆವರಣ ಇದೆಯಲ್ಲ, ಇದನ್ನು ನೀವು ಚೂರು ವಿಚಾರ ಮಾಡಿ ಮುಂದಿನ ಕಥೆ ತೆಗೆದುಕೊಳ್ಳಿ. ಪಂಚಮಸ್ಕಂದದ್ದು ಅಥವಾ ಮುಂದೆ ಹೋಗ್ಬಿಟ್ಟು ಅಷ್ಟಮಸ್ಕಂದದಲ್ಲಿ ಬರುವ ವಾಮನಾವತಾರದ ಕಥೆ, ಅದನ್ನೆಲ್ಲ ಹೇಳ್ತೀನಿ ಅನ್ಕೊಳಕ್ಕೆ ಹೋಗಬೇಡಿ. ಅದನ್ನು ಹೇಳ್ತಾ ಇರೋದು ಕೇವಲ ಎಷ್ಟು ಅಂದರೆ, ಬ್ರಹ್ಮಾಂಡದ ಒಳಗೆ ನಿಂತು ಭಗವಂತ ಕಾಲ್ ಮೇಲೆ ಮಾಡಿ ತಾಕಿಸಿದಾಗ, ಆ ಖರ್ಪರ ಸೀಳಿದಾಗ ಹೊರಗಿಂದ ನೀರು ಬಂತು ಅಂತೀವಲ್ಲ, ಏನದು ಅಂದರೆ ಆವರಣ ಜಲ. ಬ್ರಹ್ಮಾಂಡದ ಸುತ್ತ ಖರ್ಪರವನ್ನು ಸೀಳಿ ಹೊರಗೆ ಹೋದರೆ ನೀರಿದೆ, ಪೂರ್ತಿ ನೀರಿದೆ. ಅಲ್ಲಿ ಬ್ರಹ್ಮಾಂಡವನ್ನು ಅವಳು ಹುಟ್ಟಿಸಿದ್ರು. ಒಳಗೇನಿತ್ತು ಬ್ರಹ್ಮಾಂಡದಲ್ಲಿ? ಆವಾಗ ಏನೂ ಇರಲಿಲ್ಲ, ಪೊಳ್ಳಿತ್ತಷ್ಟೇ ಒಳಗೆ. ಭಗವಂತ ಏನು ಮಾಡ್ದ ಅಂತಂದರೆ, ಮುಂದೆ ಆ ಬ್ರಹ್ಮಾಂಡದೊಳಗೆ ಏನು ಸೃಷ್ಟಿ ಮಾಡಬಹುದು ಅಂತಿದೆ, ಅದಕ್ಕೆಲ್ಲ ಉಪಯುಕ್ತವಾಗುವಂತಹ ಒಂದಿಷ್ಟು ಅಂಶಗಳನ್ನು ತನ್ನ ಹೊಟ್ಟೆ ಒಳಗೆ ಹಾಕ್ಕೊಂಡು ತಾನು ಅದರೊಳಗೆ ಪ್ರವೇಶ ಮಾಡಿದ. ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿದ. ಅದು ಬ್ರಹ್ಮಾಂಡನ ಹೇಗಿದೆ ಗೊತ್ತಾ? ಸ್ವಾರಸ್ಯವಾಗಿ ಆಚಾರ್ಯರು ಇಲ್ಲಿ ಅಂತಲ್ಲ, ತಮ್ಮ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಒಂದು ರೀತಿಯಲ್ಲಿ ಬ್ರಹ್ಮಾಂಡ ಗುಂಡಗಿದೆ ಅಂದರೆ ಅದರ ಸರಿಯಾಗಿ ಸುತ್ತಕ್ಕೆ ಕೊರೆದುಬಿಟ್ಟು ಸಣ್ಣದಾಗಿ ತೂತಿದೆ. ಅಂದರೆ ಬಿರುಕು ಬಿಟ್ಟ ಹಾಗೆ, ಪೂರ್ತಿ ಬಿರುಕು ಬಿಟ್ಟ ಹಾಗೆ, ಅದರ ಮುಚ್ಚಳ ಇಟ್ಟ ಹಾಗೆ ಅಂತ ಇಟ್ಕೊಳ್ಳಿ. ಸಣ್ಣ ಜಾಗ ಇದೆ ಮಧ್ಯದಲ್ಲಿ ಸುತ್ತ.
ಎಷ್ಟು ಸೂಕ್ಷ್ಮವಾದ ಜಾಗ ಇದೆ ಅಂದರೆ, ಬಹಳ ತೆಳ್ಳಗಿರುವಂತಹ ಒಂದು ಮಕ್ಷಿಕ, ನೊಣನೋ ಸೊಳ್ಳೆನೋ ಇಟ್ಕೊಳ್ಳಿ, ಅದರ ರೆಕ್ಕೆ ಎಷ್ಟು ತೆಳ್ಳಗಿರುತ್ತಲ್ಲ ಅಷ್ಟು ತೆಳ್ಳ ಜಾಗ ಇದೆ. ನಮ್ಮ ಪ್ರಕಾರ ಹೇಗೆ ಅಂದರೆ, ಈ ಪೇಂಟ್ ಹೊಡಿಬೇಕಾದ್ರೆ ಕ್ರ್ಯಾಕ್ ಇರುತ್ತಲ್ಲ, ಪಟ್ಟಿ ಗಿಟ್ಟಿ ಹಾಕ್ಬಿಟ್ರೆ ಮುಚ್ಚೋಗ್ಬಿಡುತ್ತೆ. ಹಾಗೆ ಯಾವ ಧೂಳು ಗೀಳು ಕೂತ್ಕೊಂಡ್ರೆ ಮುಚ್ಚೋಗ್ಬಿಡ್ಬೋದು, ಆ ಥರ ತೂತು. ಆದರೆ ಅದು ಮುಚ್ಚಿರಲ್ಲ, ಅದು ಯಾವಾಗಲೂ ಬಿಟ್ಕೊಂಡಿದ್ದೇ ಇರ್ತದೆ. ಬಹಳ ಸ್ವಾರಸ್ಯ ಇದೆ ಈ ಬ್ರಹ್ಮಾಂಡದ ಸ್ವರೂಪದ ಪರಿಕಲ್ಪನೆ ಅಂತನ್ನೋದು. ನಮಗೇನದನ್ನು ಎಷ್ಟು ತಿಳಿದುಕೊಂಡ್ರೂ ಕೂಡ ಬಹಳ ಅಲ್ಪವಾಗಿಬಿಡ್ತದೆ ಅದು. ಆ ಬ್ರಹ್ಮಾಂಡದ ನಿರ್ಮಾಣದ ವೈಖರಿಯನ್ನು ಈ ತೃತೀಯ ಸ್ಕಂಧದಲ್ಲಿ ಹೇಳ್ತಾರೆ. ಭಗವಂತ ಅದರೊಳಗೆ ಪ್ರವೇಶ ಮಾಡಿದ. ಹೇಗೆ ತೂತು ಮಾಡ್ಕೊಂಡು ಪ್ರವೇಶ ಮಾಡಿದ್ನ ಹೇಗೆ ಮಾಡ್ದ ನೋಡಿ. ಒಂದು ವಿಚಾರ, ಭಗವಂತ ಎಲ್ಲಿಯೇ ಪ್ರವೇಶ ಮಾಡುವುದಕ್ಕೆ ಅಥವಾ ಹೊರಗೆ ಬರೋದಕ್ಕೆ ಅವನಿಗೆ ತೂತಿದ್ರೆ ಒಳಗೆ ಹೋಗ್ತಾನೆ, ತೂತಿದ್ರೆ ಹೊರಗೆ ಬರ್ತಾನೆ ಅಂತಲ್ಲ. ಅವನಿಗೆ ಯಾವುದೇ ಕೂಡ ನೋಡಿ, ನಾವು ಬಾಗಿಲು ಹಾಕಿದರೆ ಅವ್ರ ಮನೆ ಒಳಗೆ ಹೋಗೋಕ್ಕಾಗಲ್ಲ. ಯಾಕೆ? ಆ ಬಾಗಿಲ ಡಗ್ ಅಂತ ನಮ್ಗೆ ಅಡ್ಡ ಬರುತ್ತೆ. ಭಗವಂತನಿಗೆ ಯಾವುದು ಅಡ್ಡ ಬರೋದಿಲ್ಲ. ಅವನ ಸ್ವರೂಪವೆಂಬುದು ಅಪ್ರತಿಹತವಾದದ್ದು. ಅವನಿಗೆ ಪ್ರತಿಘಾತ ಅನ್ನೋದಿಲ್ಲ. ಹೀಗಾಗಿ ಅವನದರಲ್ಲಿ ಪ್ರವೇಶ ಮಾಡಿದ. ಆಗ ಅವನಿಗೆ ಬಂದ ಹೆಸರು ಯಾವುದು ಅಂದರೆ ವಿಷ್ಣು ಅಂತ ಹೆಸರು ಬಂತು. ವಿಷ್ಣು ಅಂತ ಯಾಕೆ ಹೆಸರು ಬಂದದ್ದು? ವಿಶತಿ ಇತಿ ವಿಷ್ಣು. ಭಗವಂತ ಪ್ರವೇಶ ಮಾಡಿದ ಅಂತಾದದ್ದಕ್ಕಾಗಿ ಅವನಿಗೆ ವಿಷ್ಣು ಅಂತ ಹೆಸರು ಬಂತು. ಜೊತೆಗೆ ಬ್ರಹ್ಮದೇವರನ್ನು ಕರ್ಕೊಂಡ್ಬಂದಿದ್ದಾನೆ ಭಗವಂತ. ಒಳಗೆ ಪ್ರವೇಶವನ್ನ ಮಾಡಿದ ಭಗವಂತ ಅವನಿಗೆ ಅಲ್ಲಿ ಪುರುಷ ರೂಪವನ್ನು ತಾಳಿದ. ಬ್ರಹ್ಮದೇವರಿಗೂ ಜನ್ಮ ನೀಡಿದ. ಈಗ ನಾವು ತಿಳಿದುಕೊಳ್ಬೇಕಾದ್ದೇನು? ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಇದರಲ್ಲಿ ಆ ಬ್ರಹ್ಮದೇವರಿಗೆ 100 ವರ್ಷಗಳು ಅಂತ ಶುರುವಾಯಿತು. ಈ 100 ವರ್ಷಗಳು ಅಂತ ಶುರುವಾಗಬೇಕಾದ್ರೆ ಅದರಲ್ಲಿ ಅನೇಕ ಹಂತಗಳಿವೆ. ಇವತ್ತಿಗೆ ಬ್ರಹ್ಮದೇವರಿಗೆ ಎಷ್ಟು ವರ್ಷ ಆಗಿದೆ? 50 ವರ್ಷ ಮುಗಿದಿದೆ, 51ನೇ ವರ್ಷ ಶುರುವಾಗಿದೆ ಅಂತ ಯುಗಾದಿಗೊಂದ್ಸರಿ ಕೇಳ್ತೀವಿ ನಾವು. 51ನೇ ವರ್ಷದ ಮೊದಲನೇ ಮಾಸದ ಮೊದಲನೇ ಪಕ್ಷದ ಮೊದಲನೇ ದಿನದ ಅಂತ ಹೀಗೆ ಕೇಳ್ತೀವಿ ಪುರಾಣದಲ್ಲಿ. ಇರಲಿ, ಆದರೆ ಬ್ರಹ್ಮದೇವರ ಒಂದೊಂದೊಂದೊಂದು ದಿನ ಕಲ್ಪಗಳಿವೆ. ಅದರಲ್ಲಿ ಪ್ರಸಿದ್ಧವಾಗಿ ಹೇಳಿರುವಂಥದ್ದು 3 ಕಲ್ಪಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಂದು ಮೊಟ್ಟ ಮೊದಲನೇದು ಯಾವುದು ಗೊತ್ತಾ? ವೈರಾಜ ಕಲ್ಪ ಅಂತ ಕರೀತಾರೆ. 3 ನಾವು ನೆನ್ಪಿಟ್ಕೊಂಡ್ರೆ ಸಾಕು, ತೃತೀಯ ಸ್ಕಂಧ ಓದಿದ್ದೀವಿ ಅಂತ ಹೇಳೋದಕ್ಕೆ. ವೈರಾಜ ಕಲ್ಪ ಹಾಗೂ ಪಾದ್ಮಕಲ್ಪ, ಶ್ವೇತವರಾಹ ಕಲ್ಪ. ಇವು 3 ನಾವು ತಿಳ್ಕೊಂಡ್ಬಿಟ್ರೆ ಪರವಾಗಿಲ್ಲ, ಸೃಷ್ಟಿ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ವೈರಾಜ ಕಲ್ಪ. ಕಲ್ಪ ಅಂದರೆ ಅದು ಕಾಲದ ಒಂದು ಭಾಗವನ್ನು ಹೇಳುವಂಥದ್ದು. ಇಲ್ಲಿ ತೃತೀಯ ಸ್ಕಂದದಲ್ಲಿ ಅದೊಂದು ವಿಸ್ತಾರವಾದಂತಹ ಒಂದು ಭಾಗ ಇದೆ. ಕಾಲದ ಪರಿಮಾಣಗಳು, ಪರಮಾಣುಕ್ಕಿಂತಲೂ ಸೂಕ್ಷ್ಮವಾದ ಕಾಲದಿಂದ ಆರಂಭಿಸಿ ಕಲ್ಪ ಪರ ಅಂತ ಬ್ರಹ್ಮದೇವರ ಒಂದು 100 ವರ್ಷ ಆಯುಷ್ಯ ತನಕ ಒಂದೊಂದರದ್ದು ಪರಿಮಾಣ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನೆಲ್ಲ ಹೇಳೋದಕ್ಕೆ ತುಂಬ ಅವಕಾಶ ಬೇಕು ಅಂತ ಇಟ್ಕೊಳ್ಳಿ. ಅಂತೂ ಆ ತರಹದ ಕಾಲದ ಒಂದು ಭಾಗದಲ್ಲಿ ಭಗವಂತ ಮಾಡಿದ್ದೇನು ಅಂತಂದರೆ ವೈರಾಜಕಲ್ಪ ಅಂತ ಅದನ್ನು ಯಾಕೆ ಕರೀತಾರೆ ಅಂದರೆ ವಿರಾಟ್. ವಿರಾಟ್ ಅಂದ್ರೇನು? ನಾವೆಲ್ಲೆಲ್ಲೋ ಬಳಸ್ತೀವಿ ವಿರಾಟ್ ರೂಪ ಭಗವಂತನದ್ದು ಅಂತ. ಅದನ್ನೆಲ್ಲ ತಂದ್ಕೊಳ್ಳಿಕ್ಕೆ ಹೋಗಬಾರ್ದು ಇವಾಗ. ವಿರಾಟ್ ಎಂಬ ಶಬ್ದದ ಅರ್ಥ ಬ್ರಹ್ಮದೇವರ ಶರೀರ. ವಿರಾಟ್ ಎಂಬ ಶಬ್ದ ಬ್ರಹ್ಮಾಂಡವನ್ನು ಹೇಳುತ್ತದೆ. ಬ್ರಹ್ಮಾಂಡದೊಳಗೆ ಇರುವಂತಹ ಬ್ರಹ್ಮದೇವರ ಶರೀರ. ಚತುರ್ಮುಖ ಬ್ರಹ್ಮದೇವರಲ್ಲ, ಅವ್ರು ಬರೋದಿನ್ನೂ ತುಂಬ ದೂರ ಇದೆ. ಅದಕ್ಕಿಂತ ಮುಂಚಿತವಾಗಿ ಆ ಬ್ರಹ್ಮಾಂಡದೊಳಗೆ ವ್ಯಾಪಿಸಿ ಹಿಗ್ಗಿದಂತಹ ಬ್ರಹ್ಮದೇವರ ಶರೀರ ಇದೆ. ಅದನ್ನೂ ವಿರಾಟ್ ಅಂತ ಕರೀತಾರೆ. ಅದರೊಳಗೆ ಭಗವಂತ ಸನ್ನಿಹಿತನಾಗಿದ್ದಾನೆ, ಅವನನ್ನೂ ವಿರಾಟ್ ಅಂತ ಕರೀತಾರೆ. ಆ ವಿರಾಟ್ ಅಂತ ಕರೆಸಿಕೊಂಡಿರುವ ಬ್ರಹ್ಮದೇವರ ಶರೀರದೊಳಗಿದ್ದದ್ದಕ್ಕಾಗಿ ಭಗವಂತನನ್ನ ವೈರಾಜ ಅಂತ ಕರೀತಾರೆ. ಆ ವೈರಾಜ ಪುರುಷನಿಂದ ಸಾಕಷ್ಟು ಸೃಷ್ಟಿಗಳಾದವು. ಆ ಸೃಷ್ಟಿಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಹೋದರೆ ಅಪಾರವಾದ ಸೃಷ್ಟಿ. ಇದರಲ್ಲಿ ಕೆಲವು ಅಂಶಗಳು ದ್ವಿತೀಯ ಸ್ಕಂಧದಲ್ಲೂ ಬಂದಿದೆ, ಕೆಲವು ಅಂಶಗಳನ್ನು ಇಲ್ಲಿಯೂ ಕೂಡ ಹೇಳಿದ್ದಾರೆ. ಒಂದು ಪ್ರಧಾನವಾಗಿ ವೈರಾಜಕಲ್ಪದಲ್ಲಿ ನಡೆದಂಥದ್ದು ಅಂತಂದರೆ ಬ್ರಹ್ಮದೇವರ ಶರೀರದೊಳಗೆ ಎಲ್ಲ ಗುಣಗಳು, ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು,
ಅವರಿಂದ ಆಗುವ ವ್ಯವಸ್ಥೆ, ಇದೆಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಶರೀರಗಳನ್ನು ಕೊಟ್ಟಿದ್ದು. ಅವರೆಲ್ಲ ಅವಾಗೇನಿತ್ತು, ಬ್ರಹ್ಮಾಂಡದೊಳಗೆ ಎಲ್ಲ ಕಡೆಗೆ ನೀರು ವ್ಯಾಪಿಸಿಕೊಂಡಿತ್ತು. ಆ ನೀರಿನೊಳಗೆ ಭಗವಂತ ಮೊದಲು ಮಲಗಿದ್ದ. ಆಗಲೇ ಅವನಿಗೆ ನಾರಾಯಣ ಅಂತ ಹೆಸರು ಬಂದಿತ್ತು. ನಾರ ಅಂದರೆ ನೀರು. ಯಾಕೆ? ನರ ಅಂದರೆ ಭಗವಂತನೇ. ಯಾಕೆ ಅಂದರೆ ಅವನಿಗೆ ನಾಶವಿಲ್ಲ ಅಂತಾದ್ದರಿಂದ ಅವನಿಗೆ ನರ ಅಂತ ಕರೀತಾರೆ. ನಾವು ನರ ಅನ್ನೋದನ್ನ ಇವತ್ತಿ ಮನುಷ್ಯರಿಗೆ ಉಪಯೋಗಿಸ್ತಾ ಇದ್ದೀವಿ, ತಪ್ಪಿಲ್ಲ. ಆದರೆ ಮೂಲಭೂತವಾಗಿ ಭಗವಂತನನ್ನು ನರ ಅಂತ ಕರೆಯೋದು ಯಾಕೆ? ಅವನಿಗೆ ನಾಶ ಇಲ್ಲ. ನ ರೀಯತೆ ಇತಿ ನರಃ. ಆ ನರ ಶಬ್ದಿತನಾದ ಪುರುಷ ರೂಪಿಯಾದ ಭಗವಂತ ನೀರನ್ನು ಹುಟ್ಟಿಸಿದ. ಈ ಬ್ರಹ್ಮಾಂಡದೊಳಗೆ ಖಾಲಿ ಸ್ಪೇಸ್ ಇತ್ತಿದ್ರೊಳಗೆ, ಟೊಳ್ಳು ಮನೆ ಇದ್ದ ಹಾಗೆ ಒಂದು ಗುಂಡಗ ಆಕಾರ, ಒಳಗೆ ನೀರನ್ನು ತುಂಬಿಸ್ಬಿಟ್ಟ. ಅದರೊಳಗೆ ಏನು ಮಾಡಿಬಿಟ್ಟು, ಯಾಕೆ ನೀರು ತುಂಬಿಸ್ದ? ಅದರಲ್ಲಿ ಶೇಷದೇವ್ರನ್ನಿಟ್ಟು ಅದ್ರ ಮೇಲೆ ಮಲ್ಕೋಬೇಕು ಅಂತ ವಿಚಾರ ಮಾಡಿದ್ದಂತ. ಸುಮಾರು 1000 ವರ್ಷ ಮಲ್ಕೊಂಡ್ಬಿಟ್ಟ. ಬ್ರಹ್ಮದೇವ್ರನ್ನು ಮಲ್ಕೊಂಡ್ಬಿಟ್ಟ, ಮಲ್ಕೋ ಅಂತ. ಆಮೇಲೆ ಎದ್ದು ಬಿಟ್ಟು ಆ ಬ್ರಹ್ಮದೇವರ ಶರೀರದಲ್ಲಿ ಒಂದೊಂದೇ ಆ ಬ್ರಹ್ಮದೇವರ ಶರೀರದೊಳಗೆ ತಾನು ಪ್ರವೇಶ ಮಾಡಿ ಅಳ್ಳಾಡ್ತಾ ಅವರಲ್ಲಿ ಸಹಸ್ಸು, ಓಜಸ್ಸು, ಬಲ ಮೊದಲಾದ ಗುಣಗಳು, ಅದಕ್ಕೆ ಅಭಿಮಾನಿಗಳು ಅಂತ ಹೇಳ್ತಾ ಅವ್ರಿಗೆ ಕಣ್ಣು ಬಂತು, ಕಿವಿ ಬಂತು, ಮೂಗು ಬಂತು, ಹಸಿವೆ ಆಯಿತು, ನೀರಡಿಕೆ ಆಯಿತು, ಇವೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಹೀಗೆ ಮಾಡ್ತಾ ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡ್ದ. ಇಲ್ಲಿ 14 ಲೋಕಗಳ ಕಲ್ಪನೆ ಆಯಿತು. ಎಲ್ಲ ಸೃಷ್ಟಿಗಳಾಯಿತು. ಅವೆಲ್ಲ ಮುಗಿದ ಮೇಲೆ ಮತ್ತೆ ಆ ವೈರಾಜ ಕಲ್ಪ ಮುಗೀತು ಅಂದರೆ ಒಂದು ಕಲ್ಪದಲ್ಲಿ ಆಗುವ ಪ್ರಳಯ. ಮತ್ತೆ ಪ್ರಳಯ ಅಂತಂದ ಕೂಡಲೇ ನಾವು ಇಡೀ ಬ್ರಹ್ಮಾಂಡದ ಪ್ರಳಯ ಅಂತ ಯೋಚಿಸಿಕೊಳ್ಳೋದಲ್ಲ. ಬ್ರಹ್ಮಾಂಡ ಹಾಗೇ ಇತ್ತು, ಒಳಗಷ್ಟೇ ಮತ್ತೆ ನೀರು ತುಂಬಿಕೊಂಡ್ಬಿಡ್ತು. ನೀರು ತುಂಬಿಕೊಂಡಾಗ ಎಲ್ಲ ನಾಶ ಆಗೋಯ್ತು. ಭಗವಂತ ಮತ್ತೆ ಅಲ್ಲಿ ಮಲಗಿದ. ಇಲ್ಲಿ ವೈರಾಜಕಲ್ಪ ಮುಗೀತು. ಇನ್ನು ಮುಂದೆ ಪಾದ್ಮಕಲ್ಪ ಶುರುವಾಗುತ್ತೆ. ಪಾದ್ಮಕಲ್ಪ ಅಂತ ಯಾಕೆ ಅಂದರೆ ಮುಂದೆ ಹೇಳುವ ಈ ಭಾಗದಲ್ಲಿ ಗಮನಿಸಬೇಕಾದಂತಹ ಅಂಶ, ಭಗವಂತನ ನಾಭಿಯಿಂದ ಒಂದು ಕಮಲ ಹುಟ್ಟಿತು. ಆಗಲೇ ನಾನು ಹೇಳಿದ್ದೆ, ಭಗವಂತ ಬ್ರಹ್ಮಾಂಡದ ಒಳಗೆ ಬರ್ಬೇಕಾದ್ರೆ ಹೊಟ್ಟೆಯಲ್ಲಿ ಒಂದಿಷ್ಟು ಅಂಶ ಹಾಕೊಂಡ್ಬಂದಿದ್ದ ಅಂತ. ಅದರಲ್ಲಿ ಒಂದಿಷ್ಟು ಅಂಶ ಈಗಾಗಲೇ ಹೊರಗೆ ಬಿಟ್ಬಿಟ್ಟಿದ್ದಾನೆ ವೈರಾಜಕಲ್ಪದಲ್ಲಿ. ಮತ್ತಷ್ಟೇನು ಒಳಗಿಟ್ಕೊಂಡಿದ್ನಲ್ಲ ಅದನ್ನು ಪದ್ಮದ ರೂಪದಲ್ಲಿ ಹೊರಗೆ ಬಿಟ್ಟ. ಅಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಅವರೇ ಚತುರ್ಮುಖ ಬ್ರಹ್ಮ ಅಂತ ಕರೆಸ್ಕೊಳ್ಳೋದು. ಯಾಕೆ? ಅವರೇ ನಾನು ಹುಟ್ಟಿಸಿದವ್ರು ಯಾರು ಅಂತ ಎಲ್ಲ ದಿಕ್ಕುಗಳಲ್ಲಿ ಹೊರಟಾಗ 4 ಮುಖಗಳು ಅವರಿಗೆ ಬಂದದ್ದು ಅಂತ. ಆದುದರಿಂದ ಚತುರ್ಮುಖ ಅಂತ ಅವರನ್ನು ಕರೀತಾರೆ. ಅದರ ಬಗ್ಗೆ ನಾವು ಹಿಂದೆ ದ್ವಿತೀಯ ಸ್ಕಂದದಲ್ಲಿ ಕೇಳಿರ್ತೀವಿ. ಏನೋ ಅವರೇ ಏನು ಮಾಡಿದ್ರು, ನನ್ನನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ಚಿಂತೆ ಮಾಡಿದರು, ತಪಸ್ಸು ಮಾಡಿದರು, ಭಗವಂತ ಸಾಕ್ಷಾತ್ಕಾರ ನೀಡಿದ, ಮುಕ್ತ ಲೋಕವನ್ನು ತೋರಿಸಿದ. ಅಲ್ಲೇ ಚತುರ್ಶ್ಲೋಕಿ ಭಾಗವತದ ಉಪದೇಶ ಆದದ್ದು. ಅದು ಮತ್ತೆ ಇಲ್ಲಿ ತೃತೀಯ ಸ್ಕಂದದಲ್ಲೂ ಬಂದಿದೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಸ್ವಲ್ಪ ಅಲ್ಲಿಂದ ಇಲ್ಲಿ ಬಂದ್ವಿ. ಈಗ ಮತ್ತೆ ಯಾವ ಶ್ಲೋಕದಿಂದ ನಾನು ಶುರು ಮಾಡಿದ್ದೆ ಅಲ್ಲಿಗೀಗ ಮತ್ತೆ ಬಂದಿದ್ದೀನಿ. ಪುರಾ ಮಯಾ ಪ್ರೋಕ್ತ ಮಜಾಯ ನಾಭ್ಯೆ ಪದ್ಮೆ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಅವರಿಗೆ ಉಪದೇಶ ಮಾಡಿದ. ಉಪದೇಶ ಮಾಡಿ ಭಗವಂತ ಏನು ಮಾಡ್ದ? ಮತ್ತೆ ತಪಸ್ಸನ್ನು ಮಾಡ್ರಿ ಅಂತ ಹೇಳಿದ. ಅಲ್ಲಿಗೆ ಅದು ಮುಗಿದೋಗ್ಬಿಟ್ಟಿದೆ ದ್ವಿತೀಯ ಸ್ಕಂದದಲ್ಲಿ. ತೃತೀಯ ಸ್ಕಂದದಲ್ಲಿ ಪಾದ್ಮಕಲ್ಪ ಮತಶೃಣು ಅಂತ ಆ ಮೈತ್ರೇಯ ವಿದುರ ಸಂವಾದದಲ್ಲಿ ಬರ್ತದೆ. ಆ ಪಾದ್ಮಕಲ್ಪದ ಬಗ್ಗೆ ನಿನಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತೀನಿ ಕೇಳು. ಬ್ರಹ್ಮದೇವರೇನು ಮಾಡಿದರು? ಬ್ರಹ್ಮದೇವರು ಪರಮಾತ್ಮನಿಂದ ಚತುಶ್ಲೋಕಿ ಭಾಗವತ ಉಪದೇಶ ಪಡೆದು ಮತ್ತೆ ತಪಸ್ಸಿಗೆ ಕೂತ್ಕೊಂಡ್ರು. ಮತ್ತೆ ನಾವು ದ್ವಿತೀಯ ಸ್ಕಂದಕ್ಕೆ ಹೋಗಬೇಕು. ದ್ವಿತೀಯ ಸ್ಕಂದದಲ್ಲಿ ಬರ್ತದೆ ವಿರಾಟ್ ರೂಪದ ಚಿಂತನೆ ಅಂತ ಬರ್ತದೆ. ಅದನ್ನು ಚಿಂತನೆ ಮಾಡಿದ್ರು ಅವರು. ಭಗವಂತನ ಪೂರ್ಣ ವ್ಯಾಪ್ತವಾದಂತಹ ರೂಪ. ಯಾಕೆ ಅಂದರೆ ಅವನ ಆ ವಿಸ್ತೃತವಾದ ರೂಪದ ಒಂದೊಂದು ಅವಯವಗಳಿಂದಲೇ ಬ್ರಹ್ಮಾಂಡದಲ್ಲಿ 14 ಲೋಕಗಳ ಸೃಷ್ಟಿಯಾಗಿದೆ. ಆ ರೂಪದ ಚಿಂತನೆಯನ್ನು ಮಾಡಿದ್ದಕ್ಕೆ ಅವರಿಗೇನಾಯಿತು ಅಂದರೆ ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಹೇಗಿದೆ ಅನ್ನೋದರ ಪರಿಕಲ್ಪನೆ ಅವರ ಮನಸ್ಸಲ್ಲಿ ಬಂತು. ಸಾಕಷ್ಟು ನೀರಿತ್ತು, ಅದನ್ನು ಕುಡಿದ್ರು, ಮಾಡಿದರು. ಗಾಳಿ ಇತ್ತು, ಅದನ್ನು ಕುಡಿದ್ರು ಅಂತೆಲ್ಲ ಕಥೆ ಬರ್ತದೆ. ಆಮೇಲೆ ಏನು ಮಾಡಿದರು? 14 ಲೋಕಗಳು ಇದ್ದೇ ಇದ್ವು. ತಮಗೆ ಆಧಾರವಾದ ಕಮಲದ ಒಂದೊಂದು ಭಾಗಗಳನ್ನೇ ಉಪಯೋಗಿಸಿ ಅದೇ ಆಕಾರದಲ್ಲಿ 14 ಲೋಕಗಳನ್ನು ಅವರು ಮಾಡಲಿಲ್ಲ. ಮೊದಲು ನಿರ್ಮಿತವಾದದ್ದಕ್ಕೆ ಆಗಲೇ ಹೇಳಿದ್ನಲ್ಲ, ಉಪಚಯ ಅಂತ ಹೇಳಿದ್ನಲ್ಲ, ಆ ತರಹ ಕೆಲವು ಅಂಶಗಳನ್ನು ಸೇರಿಸಿದ್ರು. ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಲೋಕ ಅಂತಾಯಿತು. ಆಗ ತಮ್ಮ ಚಿಂತನೆ ಮಾಡ್ತಾ ಕೂತ್ಕೊಂಡಾಗ
ರುದ್ರಾದಿ ದೇವತೆಗಳ ಸೃಷ್ಟಿ ಬ್ರಹ್ಮದೇವರ ಶರೀರದಿಂದ ಆಯಿತು. ಮರೀಚಿ, ಅತ್ರಿ ಮೊದಲಾದಂತಹ ಅನೇಕ ಜನ ಋಷಿಗಳ ಉತ್ಪತ್ತಿಯಾಯಿತು. ಮತ್ತು ಅದರಂತೆ ಮುಂಚಿತವಾಗಿ ಸನಕಾದಿಗಳು, ನಾರದರು ಮೊದಲಾದವರು ಸೃಷ್ಟಿಯಾಯಿತು. ಸ್ವಯಂಭುವಮನು ಶತರೂಪ ಸೃಷ್ಟಿಯಾದದ್ದು. ಇವೆಲ್ಲ ಅನೇಕ ಹಂತಗಳ ಸೃಷ್ಟಿ. ಅದರಲ್ಲಿ ಕೆಲವೊಂದು ಮೊದಲಾಗಿರಬಹುದು, ಕೆಲವೊಂದು ಅನಂತರದಲ್ಲಾಗಿರಬಹುದು. ಅದರಲ್ಲೇನು ಅಂತಂದರೆ, ಸನಕಾದಿಗಳನ್ನು ಸೃಷ್ಟಿ ಮಾಡಿದಾಗ ಅಥವಾ ನಾರದರನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರಿಗೆ ಸಂತೃಪ್ತಿ ಆಗಲಿಲ್ಲ. ಯಾಕೆಂದರೆ ಅವರ ಉದ್ದೇಶ ಏನಿತ್ತು? ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ. ಆದರೆ ಅವರು ಜನ್ಮತಃ ಸಿದ್ಧ ಸನ್ಯಾಸಿಗಳು ಅಂತ ಆಗಿಬಿಟ್ರು ಅಂತ ಅದು ಕೂಡ ಅವ್ರಿಗೆ ಕೋಪ ಬಂದ್ಬಿಡ್ತು. ಹೀಗೆ ಒಂದು ಬಾರಿ ಕೋಪ ಮಾಡಿಕೊಂಡಾಗ ರುದ್ರದೇವರ ಸೃಷ್ಟಿಯಾದದ್ದು. ಮತ್ತು ಈ ಮರೀಚಿ, ಅತ್ರಿ ಮೊದಲಾದಂತಹ ಏನು ಅನೇಕ ಜನ ಋಷಿಗಳು ಹುಟ್ಟಿದರು, ಇವರನ್ನು ಪ್ರಜಾಪತಿಗಳು ಅಂತ ಕರೀತಾರೆ. ಯಾಕೆ ಅಂದರೆ ಪ್ರಜೆಗಳನ್ನು ಹುಟ್ಟಿಸಿ ಬ್ರಹ್ಮದೇವರ ಅಪೇಕ್ಷೆಯನ್ನು ಪೂರ್ಣ ಮಾಡಿದ ಮಹಾನುಭಾವರು. ಇದೇನು ಇವರು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದೀವಲ್ಲ, ಅವರುಗಳ ವಂಶ ವಿಸ್ತಾರವನ್ನು ಹೇಳೋದ್ರೊಳಗೆ ನಮ್ಗೆ 9ನೇ ಸ್ಕಂದ ತನಕ ಬಂದು ಹೋಗ್ಬಿಡುತ್ತೆ. ಅಷ್ಟು ವಿಸ್ತಾರವಾಗಿದೆ. ಅಲ್ರಿ, ನಾವು ಭಗವಂತ ಹೇಗೆ ಸೃಷ್ಟಿ ಮಾಡ್ದ ಅಂತ ಕೇಳಿದರೆ ಬ್ರಹ್ಮದೇವರು ಮಕ್ಕಳು ಮೊಮ್ಮಕ್ಕಳು ಕಥೆ ಎಲ್ಲ ಹೇಳ್ತಾ ಇದ್ದೀರಲ್ಲ ನೀವು ಅಂತ ನಮಗನ್ಸುತ್ತೆ. ಅದಕ್ಕೆ ಹೇಳಿದ್ದೇನು ಅಂದರೆ, ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಯಾವುದೇ ಭಗವಂತನ ಸೃಷ್ಟಿ ಬಂತು, ಭಗವಂತ ಮಾಡಿದ ಸೃಷ್ಟಿ ಎನ್ನುವ ವಿಚಾರ ಬಂತು ಅಂದರೆ ಕೆಲವೊಂದನ್ನು ಸ್ವಂತ ಅವನು ಮಾಡಿರ್ತಾನೆ, ಕೆಲವೊಂದನ್ನು ಆಯಾ ದೇವತೆಗಳಲ್ಲಿ ನಿಂತು ಮಾಡಿರ್ತಾನೆ. ಹೊರಗೆ ನಿಂತು ನೋಡುವ ವ್ಯಕ್ತಿಗಳಿಗೆ ಅವನೇ ಮಾಡ್ತಾ ಇದ್ದಾನೆ ಅಂತ, ಅಂದರೆ ಯಾವ ವ್ಯಕ್ತಿ ಕಾಣಿಸ್ತಾ ಇರ್ತಾನೆ ಅವನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತದೆ. ಆದರೆ ಒಳಗೆ ನಿಂತು ಪ್ರೇರಣೆ ಮಾಡ್ತಾ ಇರುವಂತಹ ಸ್ಥಿತಿ ಅವನಿಗೆ ಮಾತ್ರ ಗೊತ್ತಿರ್ತದೆ. ಯಾರ್ದೋ ಒಬ್ರು ಮನೆಗೆ ನೀವು ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅಪ್ಪ ಒಳಗೆ ಪೂಜೆ ಮಾಡ್ತಾ ಇರ್ತಾನೆ, ಮಗ ಇರ್ತಾನೆ, ಬನ್ನಿ ಕೂತ್ಕೊಳ್ಳಿ ಅಂತಾನೆ ಕೂಡಿಸ್ಬಿಟ್ಟು, ಬಂದ್ರಿ ಎಲ್ಲ ಚೆನ್ನಾಗಾಯ್ತು ಮಾತಾಡಿಸ್ಬಿಟ್ಟು ನಿಮ್ಗೆ ದಕ್ಷಿಣೆ ಕೊಟ್ಟು ಕಳಿಸ್ತಾನೆ. ನೀವು ಅಂದ್ಕೊಳ್ತೀರೇನು ಅಂದರೆ, ಮಗ ಎಷ್ಟು ಒಳ್ಳೆಯವನು, ದಕ್ಷಿಣೆ ಕೊಟ್ಟು ಕಳಿಸ್ಬಿಟ್ಟ ಅಂತ. ಅವನು ಒಳಗೆ ಕೂತವನ ಅಪ್ಪನೇ ಹೇಳಿ ಕಳಿಸಿರ್ತಾನೆ ದಕ್ಷಿಣೆ ಕೊಡು ಅಂತ, ಅವನೇ ಕೊಟ್ಬಿಟ್ಟು ಇದನ್ನು ಕೊಡಪ್ಪ ಅಂತ. ಇವನು ದ್ವಾರ ಅಷ್ಟೆ. ಹಾಗೆ ಪ್ರತಿಯೊಂದು ಕಡೆಗೂ ಕೂಡ ಯಾರೇ ಏನೇ ಸೃಷ್ಟಿ ಮಾಡಿದರೂ ಕೂಡ ಅದನ್ನು ಮಾಡಿದವನು ಭಗವಂತನೇ. ಕೆಲವ ಸಂದರ್ಭಗಳಲ್ಲಿ ಮಾತ್ರ ಯಾವುದನ್ನು ದ್ವಾರದಿಂದ ಮಾಡಲಿಕ್ಕಾಗುವುದಿಲ್ಲ ಅಂತಿರುತ್ತೆ, ಅದನ್ನು ಸ್ವತಃ ಪ್ರತ್ಯಕ್ಷವಾಗಿ ಭಗವಂತ ಬಂದು ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ, ಈ ಪಾದ್ಮಕಲ್ಪ ಮುಗಿದ ಮೇಲೆ 3ನೇದಾಗಿ ಬರುವಂಥದ್ದು ಪ್ರಸಕ್ತಿ ಶ್ವೇತವರಾಹ ಕಲ್ಪದ್ದು. ವರಾಹ ಅಂತ ಬಂದು ಕೂಡಲೇ ವರಾಹ ರೂಪಿಯಾದ ಭಗವಂತನ ಕಥೆ ಇಲ್ಲಿ ಬಂದಿದೆ. ಮತ್ಸ್ಯ ರೂಪದ ಕಥೆ ನಮಗೆ ಮತ್ಸ್ಯ ಕೂರ್ಮ ವರಾಹಾದಿ ದಶಾವತಾರಗಳು ಅಂತ ಕೇಳ್ತೀವಿ. ಮತ್ಸ್ಯಾವತಾರದ ಕಥೆ ನಮಗೆ 8ನೇ ಸ್ಕಂದದಲ್ಲಿ ಕೊನೆಗೆ ಬರ್ತದೆ. ವರಾಹಾವತಾರದ ಕಥೆ ನಮಗಿಲ್ಲಿ ತೃತೀಯ ಸ್ಕಂಧ ಭಾಗವತದಲ್ಲಿ ಬರುವಂಥದ್ದು. ಈ ವಿದುರ ಮೈತ್ರೇಯ ಸಂವಾದದಲ್ಲಿ ವರಾಹ ರೂಪದ ಕಥೆ ಬಹಳ ಅದ್ಭುತವಾಗಿ ಬಂದಿದೆ. ನೋಡುವವರಿಗೆ ಮೋಹಕವಾಗಿ 2 ಕಥೆಗಳನ್ನು ಮಿಶ್ರಣ ಮಾಡಿ ಹೇಳಿಬಿಟ್ಟಿದ್ದಾರೆ. ವೇದವ್ಯಾಸದೇವರದ್ದು ಕೂಡ ನಿರೂಪಣೆ ಮಾಡುವಂತಹ ಶೈಲಿ ಬಹಳ ಅದ್ಭುತವಾದದ್ದು. ಅವ್ರು ಹೇಗೆ ಅಂದರೆ, ಇಬ್ಬರ ಸಂವಾದ ಅಂತ ನಿರೂಪಣೆ ಮಾಡ್ತಾ ಮಾಡ್ತಾ ಕಥೆಗಳನ್ನು ಹೇಳ್ಕೊಂಡು ಹೊರಟೋಗ್ತಾರೆ. ಅವು ಸಂವಾದದಲ್ಲಿ ಹೇಗಿರ್ತವೆ ಅಂತಂದರೆ, ಈ ಆಂಗ್ಲ ಭಾಷೆ ಹೇಳ್ತಾ ನೋಡ್ರಿ, ಅಂಡರ್ಸ್ಟುಡ್ ಅಂತ. ಹೇಳುವವರು ಯಾವ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಕೇಳೋರಿಗೆ ಗೊತ್ತಾಗಿ ಹೋಗ್ಬಿಡ್ತು ಅಂದರೆ ಅಲ್ಲಿ ಹೆಚ್ಚಿನ ಪ್ರಶ್ನೆ ಉತ್ತರಗಳಿಗೆ ಅವಕಾಶ ಇರೋದಿಲ್ಲ. ಆದರೆ ಥರ್ಡ್ ಪಾರ್ಟಿ 3ನೇವನು ಕೂತಿರ್ತಾನಲ್ಲ, ಅವನಿಗೆ ಗೊಂದಲ ಆಗ್ಬಿಡುತ್ತೆ. ಹಾಗೆ ವಿದುರ ಮೈತ್ರೇಯ ಸಂವಾದದಲ್ಲಿ ಅವನೇನೋ ಪ್ರಶ್ನೆ ಕೇಳ್ದ, ಇವ್ರು ಏನೋ ಉತ್ತರ ಹೇಳಿದ್ರು. ಆ ಸಂವಾದದಲ್ಲಿ ಇಡೀ ವರಾಹದೇವ್ರ ಕಥೆ ಮುಗಿದೋಯ್ತು. ಏನು ಹೇಳಿದ್ರು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಅಂತ ಆಗೋಯ್ತು. ನಾವು ಕೇಳಿದ್ದೀವಿ ವರಾಹದೇವ್ರ ಕಥೆ ಅಂತ ಅನಿಸಿರ್ಬೇಕು, ಆದರೆ ಕೇಳಿಲ್ಲ ಅಂತ ಆಗಿರ್ಬೇಕು. ಹಾಗಿದೆ ಅದು ಸಂವಾದ. ಬ್ರಹ್ಮದೇವರು ಸ್ವಯಂಭೂಮನು ಶತರೂಪ ಇವರಿಬ್ಬರನ್ನು ಹುಟ್ಟಿಸಿದರು. ಅವರು ಸಾಕಷ್ಟು ವಿಧವಾದಂತಹ ಪ್ರಜಾಸೃಷ್ಟಿಯನ್ನು ಬ್ರಹ್ಮದೇವರು ಮಾಡಿದರು ಅಂತ ಇಟ್ಕೊಳ್ಳಿ. ಆದರೆ ಅಲ್ಲೆಲ್ಲೂ ಅವರಿಗೆ ಸಮಾಧಾನ ಕಾಣಲಿಲ್ಲ. ಪರಿಪೂರ್ಣ ರೂಪ ಬಂದಿದ್ದು ಅಂದರೆ ಈ ಮನುಷ್ಯನ ಥರ ತಲೆ ಕೈಕಾಲುಗಳ ಆಕಾರ ಇರುವಂತಹ ವ್ಯಕ್ತಿ, ಇವನು ಯೋಚನೆ ಮಾಡುವ ಸಾಮರ್ಥ್ಯ ಇದ್ದವನು, ಸಾಧನೆ ಅಂತ ಸಾಧ್ಯ ಇದ್ದರೆ ಇವನಿಂದ ಆಗತ್ತೆ, ಈ ತರಹದ ಶರೀರ ಮುಂದುವರಿಬೇಕು. ಸ್ವಯಂಭೂಮನು ಶತರೂಪ ಇಬ್ಬರು ದಂಪತಿಗಳು ಅವರನ್ನು ಪ್ರೇರಣೆ ಮಾಡಿದರು, ಕಳಿಸಿದ್ರು, ಹೋಗ್ರಪ್ಪ ಭೂಲೋಕದಲ್ಲಿ ನೀವು ಬೆಳೆಸಿ ಅಂತ. ಅವನು ಕೆಳಗೆ ಬಂದು ನೋಡಿದರೆ ಏನೂ ಕಾಣಲೇ, ಬರೀ ನೀರಿದೆ. ಬ್ರಹ್ಮದೇವರ ಹತ್ರ ಬಂದ, ಕೆಳಗೆ ನೋಡಿದ್ರೆ ಏನೂ ಇಲ್ವಲ್ಲ ಅಂದ್ಕೊಳ್ಳಿ. ಹೌದಾ ಅಂದರು. ಏನು ಮಾಡೋದು ಅಂತ ಧ್ಯಾನ ಮಾಡ್ತಾ ಇತ್ತು. ವರಾಹ ತೋಕಃ ನಿರಗಾತ್ ಅಂಗುಷ್ಠ ಪರಿಮಾಣತಃ. ಒಂದು
ವರಾಹ ತೋಕ, ತೋಕ ಅಂದರೆ ಮರಿ, ಒಂದು ಮರಿ ವರಾಹ ಹೊರಗೆ ಬಂತು. ಅದು ಎಷ್ಟಿತ್ತು? ಬ್ರಹ್ಮದೇವರ ನಾಸಾಪುಟದಿಂದ ಹೊರಗೆ ಬಂದದ್ದು, ಮೂಗಿನ ಹೊರಳೆಯಿಂದ ಹೊರಬಂದದ್ದು. ಒಂದು ತರಹ ಭಗವಂತನ ಆ ವರಾಹ ರೂಪದ ಪ್ರಾದುರ್ಭಾವಕ್ಕೆ ನಿಮಿತ್ತ ಅಂತ ಆ ಸಂದರ್ಭದಲ್ಲಿ ಬ್ರಹ್ಮದೇವರೇ ಆದರು ಅಂತ ಹೇಳಬಹುದು. ಎಲ್ಲ ನಿಂತಿದ್ದಾರೆ, ಮರೀಚಿ ಅತ್ರಿ ಮೊದಲಾದ ಸಕಲ ಆ ಬ್ರಹ್ಮದೇವರ ಮಕ್ಕಳ ಸನ್ನಿಧಾನ ಇದೆ. ಆದರೆ ಎದುರಿಗೆ ಬಂದು ಹಪ್ ಅಂತ ಹೊರಗೆ ಬಂದು ಸಣ್ಣದಾದಂಥ ಮರಿ. ನೋಡ್ತಾ ನೋಡ್ತಾ ನೋಡ್ತಿದ್ದಂತೆ ದೊಡ್ಡ ಬೆಟ್ಟದ ಗಾತ್ರ ಬೆಳೆದು ಬಿಟ್ಟ ವರಾಹ ರೂಪಿಯಾದ ಭಗವಂತ. ಎಲ್ಲರೂ ಸ್ತೋತ್ರ ಮಾಡಿದರು. ಯಾರೇನೂ ಹೇಳಬೇಕಾದಿಲ್ಲ, ತಾನೇ ಒಳಗೆ ಹಾರಿ ಹೋದ, ನೀರೊಳಗೆ ಧುಮುಕಿದ. ಅಪಾರವಾದಂತಹ ಜಲರಾಶಿ ಇತ್ತು. ಒಳಗೆ ಹೋಗಿ ಆ ಭೂಮಿಯನ್ನು ತನ್ನ ಕೋರೆದಾಡೆ ಮೇಲೆ ಇಟ್ಕೊಂಡು ಎತ್ಕೊಂಡು ತಗೊಂಡು ಬಂದ. ಬರುವಾಗ ಹಿರಣ್ಯಾಕ್ಷನ್ನ ಸಂಹಾರ ಮಾಡಿ ಮೇಲಕ್ಕೆ ಬಂದ. ಬಂದದನ್ನು ಯಥಾಸ್ಥಿತವಾಗಿ ಎಲ್ಲಿರಬೇಕು ಅಲ್ಲಿ ಇಟ್ಟ ಅಂತ ಇಷ್ಟು ಕಥೆ. ಏನೋ ವಿದುರ ಪ್ರಶ್ನೆ ಕೇಳಿದ, ಮೈತ್ರೇಯರು ಹೇಳೋಕ್ಕೆ ಶುರು ಮಾಡಿದರು, ಪೂರ್ತಿ ಗೊಂದಲ ಆಗೋಗ್ಬಿಡ್ತು. ಈ ಹಿರಣ್ಯಾಕ್ಷ ಯಾರು ಅಂತನೋ ಪ್ರಶ್ನೆ ಬಂತು. ಹಾಂ ಹೇಳ್ತೀನಿ ಕೇಳಿ ಅಂತ ಕಶ್ಯಪರು ಹಾಗೂ ದಿತಿ ಕಥೆ ಶುರು ಮಾಡಿಬಿಟ್ರು. ಸನಕಾದಿಗಳು ಒಂದ್ಸರಿ ವೈಕುಂಠಕ್ಕೆ ಹೋಗಿದ್ರು. ಆವಾಗ ಅಲ್ಲಿ ಶಾಪ ಬಂತು ಜಯ ವಿಜಯರಿಗೆ. ಅವರೇ ಇಲ್ಲಿ ಹುಟ್ಟಿದ್ದು ಹಿರಣ್ಯಕಶಿಪು ಹಿರಣ್ಯಾಕ್ಷ. ನಮಗೇನಾಗೋಯ್ತು ಅಂದರೆ ಇನ್ನೂ ಏನು ಶುರುನೇ ಆಗಿಲ್ಲ, ಇನ್ನೂ ಏನೂ ಶುರುವಾಗಿಲ್ಲ ಅನ್ನೋ ಕಾಲಕ್ಕೆ ಇದೆಲ್ಲ ಎಲ್ಲಿಂದ ಬಂದ್ಬಿಡ್ತು ಕಥೆ ಅಂತ ಪೂರ್ತಿ ಗೊಂದಲ ಆಗಿ, ಇದು ಸರಿ ಇಲ್ಲ ರೀ, ಇದು ಭಾಗವತ ಸರಿ ಇಲ್ಲ. ಅದೊಂಥರ ಹೇಗೆ ಅಂತಂದರೆ, ಒಂದು ಕಥೆ ಇದೆ. ಒಂದು ಕೋತಿ ರಾಮಾಯಣದ ಕಥೆ ಕೇಳ್ಬಿಟ್ಟು ಏನು ಮಾಡ್ತು ಅಂದರೆ ಸಮುದ್ರ ಹಾರಕ್ಕೆ ಹೋಯ್ತು ಅಂತ. 100 ಯೋಜನ ನನಗೂ ಹಾರಕ್ಕೆ ಸಾಮರ್ಥ್ಯ ಇದೆ ಅಂತ ಹಾರತಂತ. ಅದು ಎಷ್ಟು ಹಾರತಲ್ಲ ಅದೇ 100 ಯೋಜನ ಅಂದ್ಕೊಂಡ್ಬಿಡ್ತು. ನೀರೊಳಗೆ ಮುಳುಗಿ ಬಾಯಿ ಬಿಟ್ಕೊಂಡು ಹಾಗೂ ಈಗ ಕೈಕಾಲು ಜಾಡಿಸ್ಬಿಟ್ಟು ಈ ಕಡೆ ಬಂದು ದಡಗೆ ಬಂದು ಕೂತ್ಕೊಂಡು ಹೇಳ್ತಂತೆ, ಇಲ್ಲ ಈ ಸಮುದ್ರ ಅಂತನ್ನೋದಕ್ಕೆ ಕೊನೆ ಇಲ್ಲ. ಯಾಕೆ ನಾನು 100 ಯೋಜನ ಹಾರಿದ್ನಲ್ಲ, ಇನ್ನೂ ಮುಗಿದಿರಲಿಲ್ಲ, ಸಮುದ್ರ ಸಾಕಷ್ಟಿತ್ತು. ರಾಮಾಯಣದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಹೋಯ್ತಂತ. ನಮ್ಮದು ಹಾಗೇ ಪರಿಸ್ಥಿತಿ ಆಗುತ್ತೆ. ನೋಡ್ಲಿಕ್ಕೆ ಹೋದ್ರೆ ಇದು ಎಲ್ಲಿಂದ ಬಂದರು ಹಿರಣ್ಯಾಕ್ಷ ಹಿರಣ್ಯಕಶಿಪು? ಆಗ ಆ ತರಹದ ರೀತಿಯಲ್ಲಿ ಕಥೆಯನ್ನು ಹೇಳಿದ್ದನ್ನು ನಿಷ್ಕರ್ಷ ಮಾಡಿ 2 ವಿಭಾಗ ಮಾಡಿಕೊಟ್ಟವರು ಶ್ರೀಮದಾಚಾರ್ಯ. ಭಾಗವತ ತಾತ್ಪರ್ಯದಲ್ಲಿ ಸರಿಯಾಗಿ ಹೇಳ್ತಾರೆ ಏನು ಕಥೆ ನಡೆದದ್ದು, ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಇದು ವರಾಹ ಅವತಾರವನ್ನು ಭಗವಂತ 2 ಸರಿ ಮಾಡಿದ್ದಾನೆ. 2 ಸರಿನೂ ಒಳಗಿದ್ದ ಭೂಮಿಯನ್ನು ಮೇಲಕ್ಕೆ ತಂದಿಟ್ಟಿದ್ದಾನೆ. ಅದರಲ್ಲಿ 2 ಸಂದರ್ಭದಲ್ಲೂ ಹಿರಣ್ಯಾಕ್ಷನ ಸಂಹಾರ ಆಗಿದೆ. ಆ ಮೊದಲನೇ ಹಿರಣ್ಯಾಕ್ಷ ಬೇರೆ, 2ನೇ ಹಿರಣ್ಯಾಕ್ಷ ಬೇರೆ. ಭಗವಂತ ತಾಳಿದ ವರಾಹ ರೂಪವು ಅಲ್ಲಿ ಬೇರೆ ಇಲ್ಲಿ ಬೇರೆ ಥರ ಇತ್ತು. 2 ವರಾಹ ರೂಪ ಒಂದೇ, ಬೇರೆ ಬೇರೆ ತರಹ ಇತ್ತು. ಸಂಹಾರ ಮಾಡಿದ ರೀತಿಯೂ ಕೂಡ ಬೇರೆ ಬೇರೆ. ಈ ವಿಭಾಗವನ್ನು ಶ್ರೀಮದಾಚಾರ್ಯರು ಮಾತ್ರ ತೋರಿಸ್ಕೊಟ್ಟಿದ್ದು. ಭಾಗವತಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿವೆ, ಅವರವರ ಅಭಿಪ್ರಾಯಗಳನ್ನು ಅವರವರು ಹೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಂತಹ ಬರುವ ವಿರೋಧವನ್ನು ಸರಿಯಾಗಿ ಪರಿಹಾರ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದು ಅಂದರೆ ಶ್ರೀಮದಾಚಾರ್ಯರು ಮಾತ್ರ. ಬಹಳ ಅದ್ಭುತವಾಗಿ ಅವರು ಹೇಳ್ತಾರೆ. ಮೊದಲನೇದು ನೀವು ತಿಳ್ಕೊಳ್ಬೇಕಾದದ್ದು, ಭೂಮಿ ನೀರೊಳಗೆ ಮುಳುಗೋಗ್ಬಿಟ್ಟಿತ್ತು ಅಂತಂದ ಕೂಡಲೇ ನಾವೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಹಿರಣ್ಯಾಕ್ಷ ಎತ್ಕೊಂಡು ಹೊರಟೋಗಿದ್ದ ಅಂತ. ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು ಆಚಾರ್ಯರು, ಏನಾದ್ರು ಬರೆದಿದ್ದಾರೆ ಅಲ್ಲಿ? ಅದು ಮೊದಲನೇ ಸರಿ ಭೂಮಿ ಅದು ಕೆಳಗೆ ಹೋದದ್ದು ತಾನೇ ಹೋಗಿಬಿಟ್ಟಿತ್ತು, ಯಾರೇನೂ ಎತ್ಕೊಂಡು ಹೋಗಿರಲಿಲ್ಲ, ಅದು ತಾನಾಗಿಯೇ ಮುಳುಗಿ ಹೋಗ್ಬಿಟ್ಟಿತ್ತು ನೀರೊಳಗೆ. ಮತ್ತು ಹಿರಣ್ಯಾಕ್ಷ ಬರುತ್ತೆ, ಮುಂದೆ ಕಥೆ ಬರುತ್ತದು. ಭಗವಂತ ಹೋಗಿದ್ಯಾಕೆ? ತಾನೇ ಮುಳುಗಿದ ಭೂಮಿಯನ್ನು ತಗೊಂಡು ಬರೋದಕ್ಕೆ ಒಳಗೆ ಹೋಗಿತ್ತು. ತಗೊಂಡು ಬರಬೇಕಾದ್ರೆ ಅದ್ರ ಮುಂದೆ ಕೂತಿದ್ದ ಅವನು ಹಿರಣ್ಯಾಕ್ಷ ಒಳಗೆ ನೀರೊಳಗೆ ನೋಡ್ತಾ ಕೂತಿದ್ದ ಆ ಭೂಮಂಡಲವನ್ನು. ಯಾರೋ ಎತ್ಕೊಂಡು ಹೊರಟು ಕೂಡಲೇ ಏನಾಯಿತು, ತಾನಾಗೆ ಬಂದದ್ದು ನೀವು ಯಾರು ಎತ್ಕೊಂಡು ಹೋಗೋದಕ್ಕೆ ಅಂತ ಕೋಪ ಬಂತು ಅವನಿಗೆ. ಜಗಳಕ್ಕೆ ಹೋದ, ಹೊಡೆಸ್ಕೊಂಡು ಸತ್ತ. ಇದು ವಸ್ತುಸ್ಥಿತಿಯಲ್ಲಿ ನಡೆದಂತಹ ಕಥೆ. ಅವನು ತಗೊಂಡೋಗಿ ಇಟ್ಕೊಂಡಿದ್ದ ಅಂತಲ್ಲ. ಈಗ ಹೇಗೆ ಅಂದರೆ, ಯಾರೋ ಪಕ್ಕಕ್ಕೆ ಚೀಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ನಾವು ಅದನ್ನು ನೋಡ್ತಾ ಇದ್ವಿ, ಯಾರು ಬಿಟ್ಟೋಗಿದ್ದಾರೆ ಅಂದಮೇಲೆ ನಮ್ಮದೇ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಅದನ್ನು ಯಾರೋ ತೊಗೊಂಡು ಹೋಗೋದಕ್ಕೆ ಅವರೇ ಬಂದುಬಿಟ್ರು ಅಂತ ಇಟ್ಕೊಳ್ಳಿ, ಯಾಕೆ ತೊಗೊಂಡು ಹೋಗ್ತೀಯ, ಇದು ನಂದು ಅಂತ ಜಗಳ ಮಾಡಿದರೆ ಹೇಗಾಗತ್ತೋ ಹಾಗೆ ಹಿರಣ್ಯಾಕ್ಷ ಜಗಳ ಮಾಡಿದ. ಇವನನ್ನು ಭಾಗವತ ಪುರಾಣದಲ್ಲಿ ಏನಂತ ಕರೀತಾರೆ,
ಆದಿಹಿರಣ್ಯಾಕ್ಷ ಅಂತ ಕರೀತಾರೆ. ಆದಿಹಿರಣ್ಯಾಕ್ಷ ಅಂತ ಕರೆಯೋದೇ ಯಾಕೆ ಅಂದರೆ ಮುಂದೆ ಹುಟ್ಟೋ ಹಿರಣ್ಯಾಕ್ಷ ಬೇರೆ, ಈ ಹಿರಣ್ಯಾಕ್ಷ ಬೇರೆ ಅಂತ ತಿಳಿಸೋದಕ್ಕೆ ಅಂತಲೇ ಆದಿಹಿರಣ್ಯಾಕ್ಷ ಅಂತ ಅವನನ್ನು ವಿಭಾಗ ಮಾಡಿರೋದು. ಆ ಆದಿಹಿರಣ್ಯಾಕ್ಷನನ್ನು ಭಗವಂತ ಸಂಹಾರ ಮಾಡಿದಂತಹ ರೂಪ ಏನಿತ್ತಲ್ಲ, ವರಾಹ ರೂಪ, ಇದೇನಿದು ಅಂದರೆ ಪೂರ್ಣ ವರಾಹ ರೂಪ. ಪೂರ್ಣ ವರಾಹ ರೂಪ ಅಂದ್ರೇನು? ಅದರಲ್ಲಿ ವರಾಹ ಅಂದರೆ ವರಾಹ ಅಂತಲೇ ಅರ್ಥ, ಅದಕ್ಕೇನು ಬೇರೆ ಅರ್ಥ ಇಲ್ಲ. ಮತ್ತೆ ವರಾಹ ರೂಪ ಅಂತಂದು ಕೂಡಲೇ ನಮಗೇನು ಬರುತ್ತೆ ಅಂದರೆ, ತಿರುಪತಿಯಲ್ಲಿ ನೋಡಿದ ವರಾಹ ದೇವರು, ಅಲ್ಲಿ ಹೇಗೆ ಮುಖ ಮಾತ್ರ ವರಾಹ ಇದೆ, ಉಳಿದದೆಲ್ಲ ಮನುಷ್ಯರ ಥರ ಆಕಾರ ಅಲ್ಲ, ಪೂರ್ತಿ ವರಾಹ. ಮುಖದಿಂದ ತಲೆ, ಕೈ, ಕಾಲು, ಬಾಲದ ಪರ್ಯಂತ ವರಾಹ. ಅವರಾಹ ಅಂತ ಬಂದಾಗ ಇನ್ನೊಂದು ಅಂಶವನ್ನು ಕೂಡ ನಾನು ಹೇಳಿಬಿಡ್ತೀನಿ. ಸಾಕಷ್ಟು ಕಡೆಗೆ ಅದ್ರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇದೆ ಅಂತನ್ನುವ ಕಾರಣಕ್ಕೆ, ಅದು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಎಲ್ಲರೂ ಹಾಗೆ ತಿಳ್ಕೊಂಡಿರ್ತಾರೆ ಅಂತಲ್ಲ, ಕೆಲವರಿಗೆ ಹಾಗೆ ತಿಳುವಳಿಕೆ ಇದೆ. ನಮಗೆ ವರಾಹ ಅಂದ ಕೂಡಲೇ ಗೊತ್ತಿರೋದು ನಾವು ಹಳ್ಳಿಗಳಲ್ಲಿ ನೋಡುವ ವರಾಹ ಮಾತ್ರ ಗೊತ್ತಾಗ್ತದೆ. ಆ ವರಾಹ ಇದಲ್ಲ. ಕಾಡಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ವರಾಹ, ಆ ತರಹದ ಆಕಾರವನ್ನು ಭಗವಂತ ತಾಳಿತು. ನಾವು ಇಂಟರ್ನೆಟ್ಗಳಲ್ಲಿ ಅದನ್ನು ಸರ್ಚ್ ಮಾಡಿದರೆ ಸರಿಯಾದ ರೀತಿಯಲ್ಲಿ ಅದರ ಆಕಾರ ತೋರಿಸ್ತಾರೆ, ಚೆನ್ನಾಗಿದೆ. ಈ ಹಂದಿಗಳ ತರಹ, ಇದನ್ನು ಹಂದಿ ಅಂತ ಕರಿತೀವಲ್ಲ ನಾವು, ಇದನ್ನು ಸಂಸ್ಕೃತದಲ್ಲಿ ಏನು ಕರೀತಾರೆ ಅಂದರೆ ವಿಡ್ ವರಾಹ ಅಂತ ಕರೀತಾರೆ. ವಿಟ್ ಅಂದರೆ ಮಲ ಅಂತ. ಮಲವನ್ನು ಕೆದರಿ ತಿನ್ನುವ ವರಾಹ. ಭಗವಂತ ಆ ತರಹದ ರೂಪವನ್ನು ತಾಳಿಲ್ಲ. ಅದಂತೂ ಭಗವಂತ ಅಲ್ಲವೇ ಇಲ್ಲ ಅಂತ ಇಟ್ಕೊಳ್ಳಿ. ಆ ಆಕಾರಕ್ಕೆ ಹೋಲುವ ಆಕಾರ ಭಗವಂತನಲ್ಲಿ ಇದೆ ಅಂತ ಸರ್ವಥಾ ತಿಳ್ಕೊಳ್ಬಾರ್ದು. ಆ ವರಾಹ ಅಲ್ಲ, ವಿಡ್ ವರಾಹ ಅಲ್ಲ. ಮತ್ತಿನ್ಯಾವ ವರಾಹ? ಇನ್ನು ಎರಡು ತರಹ ವರಾಹ ಇದೆ. ಮುಳ್ಳಹಂದಿ ಅಂತ ಒಂದಿದೆ. ಮುಳ್ಳಹಂದಿ ಅಂದರೆ ಬಹುಶಃ ಇವಾಗೆಲ್ಲ ನಮಗೆ ನಗರದಲ್ಲಂತೂ ನೋಡ್ಲಿಕ್ಕೆ ಸಿಗೋದು. ನಗರದಲ್ಲಿ ವಿಡ್ವರಾಹವೇ ಸಿಗ್ತಾ ಇಲ್ಲ ಇವತ್ತಿಗೆ, ಇನ್ನು ಮುಳ್ಳಹಂದಿ ಎಲ್ಲಿಂದ ಸಿಗಬೇಕು? ಮುಳ್ಳಹಂದಿಗಳು ಈ ಹೊಲದ ಕಡೆಗೆ ಸಿಗ್ತವೆ. ಹೊಲಗಳಿರ್ತಾವಲ್ಲ, ಆ ಹೊಲಗಳಲ್ಲಿ ಈ ಮುಳ್ಳಹಂದಿಗಳು ಸಿಗ್ತವೆ. ಅದರ ಮೇಲೆ ಮುಳ್ಳುಗಳಿರ್ತವೆ. ಇವತ್ತಿಗೂ ಆ ಮುಳ್ಳುಗಳನ್ನು ಕೆಲವು ಸಂದರ್ಭಗಳಲ್ಲಿ ಸೀಮಂತ, ಗರ್ಭಾಧಾನ ಸೀಮಂತ ಮಾಡ್ತಾರಲ್ಲ, ಸೀಮಂತದ ಕಾಲದಲ್ಲಿ ಉಪಯೋಗಿಸ್ತಾರೆ. ಆ ಗರ್ಭಿಣಿಗೆ ಬೈತಲ ಎಳೆಯುವಾಗ ಆವಾಗ ಉಪಯೋಗಿಸ್ತಾರೆ ಆ ಮುಳ್ಳನ್ನು. ಕಡ್ಡಿಯ ಥರ ಇರ್ತದೆ, ಅದನ್ನು ಶಲಲಿ ಅಂತ ಕರೀತಾರೆ. ಆ ಮುಳ್ಳಹಂದಿಯೂ ಅಲ್ಲ ಇದು. ಮತ್ತು ಇನ್ನೊಂದೇನು, ಈ ಎರಡೂ ತರಹದ ವರಾಹದಿಂದ ವಿಭಿನ್ನವಾದ ಇನ್ನೊಂದು ಜಾತಿ ಇದೆ. ಅದನ್ನು ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಕಾಡ್ಹಂದಿ ಅಂತ ಕರಿತೀವಿ. ಕಾಡ್ಹಂದಿ ಎಂದೂ ಮಲಕ್ಕೆ ಬಾಯಿ ಹಾಕಲ್ಲ. ಅದು ಅತ್ಯಂತ ಪರಿಶುದ್ಧ ಸ್ವಭಾವದ ಪ್ರಾಣಿ. ಅದು ಅದೇನು ಅಂದರೆ ಬಹಳ ಅಂದರೆ ಶುದ್ಧವಾದಂತಹ ಮಣ್ಣನ್ನು ಕೆದರುವ ಸ್ವಭಾವ ಅದಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ದಾಸರ ಪದಗಳಲ್ಲಿ ಹಾಡು ಹೇಳ್ಬೇಕಾದ್ರೆ ಮಣ್ಣನ್ನು ಕೆದರುವ ಅಂತ, ದಶಾವತಾರಗಳು ವರ್ಣನೆ ಮಾಡ್ಬೇಕಾದ್ರೆ ಮಣ್ಣನ್ನು ಕೆದರುವ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಣ್ಣು ಕೆದರುವ ಸ್ವಭಾವ ಇರ್ತದೆ. ಈಗ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಶುದ್ಧವಾದ ಮಣ್ಣು ಬೇಕು ಅಂತ ಅಪೇಕ್ಷೆ ಇದ್ದರೆ ಎಂಥ ಮಣ್ಣು ತೊಗೋಬೇಕು ಅಂದರೆ ಆ ಕಾಡಂದಿ ಎಲ್ಲಿ ಮಣ್ಣು ಕೆದಿರುತ್ತಲ್ಲ ಆ ಮಣ್ಣು ತೊಗೊಂಬರ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾಕೆಂದರೆ ಅದು ಅಂತಿಂಥ ಮಣ್ಣು ಕೆದರೋದಿಲ್ಲ ಅದು ಅಂತ. ಆ ಆಕಾರದ ಭಗವಂತನ ರೂಪವನ್ನು ತಿಳ್ಕೋಬೇಕು. ವರಾಹ ಅಂತಂದು ಕೂಡಲೇ ಈ ಎರಡು ತರಹದ ಹಂದಿಗಳನ್ನು ತಗೊಳ್ಬಾರ್ದು. ವಿಡ್ವರಾಹವನ್ನೋ ಅಥವಾ ಮುಳ್ಳಹಂದಿಯನ್ನೋ ತೆಗೆದುಕೊಳ್ಬಾರ್ದು. ಇನ್ನೊಂದು ವಿಧವಾದ ಹಂದಿಯನ್ನು ತೆಗೆದುಕೊಳ್ಬೇಕು. ಅದರಂತೆ ಭಗವಂತ ಆಕಾರ ತಾಳಿ ಹೋಗಿದ್ದ. ಆ ಹಂದಿಗೇನಾಗತ್ತೆ ಅಂದರೆ ಕೋರೆದಾಡೆ ಇರ್ತದೆ. ಆ ಕೋರೆದಾಡೆಯಿಂದ ಭಗವಂತ ಅವನನ್ನು ಸೀಳಿ ಸಂಹಾರ ಮಾಡಿತ್ತು. ಯಾಕೆ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಕುಸ್ತಿ ಆಡೋದಕ್ಕೆ ಕೈಕಾಲುಗಳಿರೋದಿಲ್ವಲ್ಲ. ಭಗವಂತ ಅಲ್ಲೇ ಕೈಕಾಲುಗಳನ್ನು ತೋರಿಸಬಹುದು, ಅದು ವಿಚಾರ ಬೇರೆ. ಅಲ್ಲಿ ಮಾಡಿದ್ದೇನು ಭಗವಂತ? ಹೀಗೆ ಮಾಡಿದ್ದು. ಅಲ್ಲಿಗೆ ಮುಗೀತು ಕೆಲಸ. ಭೂಮಿಯನ್ನು ಸ್ಥಾಪನೆ ಮಾಡಿದ. ಆಮೇಲೆ ಸ್ವಯಂಭೂಮನು ಹೋಗಿ ಅಲ್ಲಿ ತನ್ನ ರಾಜ್ಯವನ್ನು ಹೂಡಿದ. ಎಲ್ಲರೂ ತಮ್ಮ ತಮ್ಮ ಋಷಿಗಳು ತಪಸ್ಸಲ್ಲಿ ತೊಡಗಿದ್ರು. ಮುಂದಿನ ಕಥೆ ನಮಗೆ ಬರೋದು ಯಾವುದು? ಸ್ವಯಂಭೂಮನುವಿಗೆ ಮಕ್ಕಳು ಹುಟ್ಟಿದ್ರು. ದೇವಹೂತಿಯನ್ನು ಕರ್ಕೊಂಡು ಹೋಗಿ ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಮಾಡ್ದ. ಅದು ಮುಂದಿನ ಕಥೆ. ಇವರೇನು ಮಾಡಿದರು? ಮೈತ್ರೇಯರು ವಿದುರರು ಸಂವಾದದಲ್ಲಿ ಏನು ಮಾಡಿಬಿಟ್ರು ಅಂದರೆ, ಇದು ಹೇಳೋ ಸಂದರ್ಭದಲ್ಲಿ ವರಾಹ ಹೇಗಿದ್ರು ಬಂದಿದೆಯಲ್ಲ, ಮುಂದಿನ ವರಾಹದ ಕಥೆನೂ ಹೇಳ್ಬೋಣ ಅಂತ ಇಲ್ಲಿ ಸೇರಿಸ್ಬಿಟ್ರು ಅದನ್ನು.
ಅದು ನಮಗೆ ಗೊಂದಲ ಆಗ್ಲಿಕ್ಕೆ ಕಾರಣ ಆದದ್ದು. ಹೇಳೋದೇನು ಗೊಂದಲ ಮಾಡ್ಕೋಬೇಡಿ, ನಾವು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೇಗೆ ಅರ್ಥ ಮಾಡ್ಕೊಂಡು ಆಮೇಲೆ ಭಾಗವತ ಓದಿ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳೋದು ವಸ್ತುಸ್ಥಿತಿ ಏನಿದೆ ಅದನ್ನು ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಓದಕ್ಕೆ ಹೋದರೆ ನಮಗೆ ಇದನ್ನೇ ಹೇಳಿದ್ದಾರೆ ಅಂತ ಗೊತ್ತಾಗತ್ತೆ. ನಾವು ಅದನ್ನೇ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಸರಿ ಹೋಗೋದಿಲ್ಲ. ಈಗ ತುಂಬ ಕಠಿಣವಾದಂತಹ ಗಣಿತದ ಕೆಲವು ಲೆಕ್ಕಗಳನ್ನು ಬಿಡಿಸುವಾಗ ಅಧ್ಯಾಪಕರು ಹೀಗೆ ಮಾಡೋದು, ವಿಷಯಗಳನ್ನು ಮೊದಲು ಬಿಡಿಸಿ ಹೇಳ್ಬಿಡ್ತಾರೆ, ಇಷ್ಟಿದೆ ವಿಷಯ, ಆಮೇಲೆ ಈಗ ನೋಡಿ ಪುಸ್ತಕದಲ್ಲಿ ಬರೆದಿದ್ದನ್ನು ಓದ್ಕೊಳ್ಳಿ ಏನು ಬಿಟ್ಬಿಡ್ತಾರೆ, ಅದನ್ನೇನು ಹೇಳ್ಕೊಡ್ಬೇಕಾದಿಲ್ಲ. ಹಾಗೆ ಶ್ರೀಮದ್ ಆಚಾರ್ಯರು ಈ ಒಂದೊಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವ ಅಗತ್ಯ ಇಲ್ಲ. ಇದನ್ನು ತಾತ್ಪರ್ಯ ಏನು ಅಂತ ಹೇಳಬೇಕು. ಅಂದರೆ ಜಿಷ್ಟನ್ನು ತೆಗೆದು ಹೇಳಿಬಿಟ್ರೆ ಹೀಗಿದೆ ಅಂತ ಹೇಳಿಬಿಟ್ರೆ ಯಾರು ಬೇಕಾದ್ರೂ ಓದ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಆಗಿ ಮುಗಿದು ಕರ್ದಮ ಪ್ರಜಾಪತಿಗಳು ಅವ್ರದೆಲ್ಲ ಮದುವೆ ಆಗಿ ತುಂಬ ದಿವಸಗಳಾಗೋಯ್ತು ಅಂತ ಇಟ್ಕೊಳ್ಳಿ. ಮರೀಚಿ ಮಹರ್ಷಿಗಳಿಗೆ ಕಶ್ಯಪರು ಹುಟ್ಟಿ, ಕಶ್ಯಪರಿಗೆ ಮದುವೆಯಾಗಿ ದಿತಿ ಅಂತ ಅವರ ಪತ್ನಿ ಇದ್ಲು. ಆ ಕಶ್ಯಪ ದಿತಿ ಇವರಿಬ್ಬರ ಜೊತೆಗೆ ಸಂಧ್ಯಾಕಾಲದಲ್ಲಿ ಅವರಿಬ್ಬರು ಸೇರಿದ್ದರಿಂದ ಅವಳಿಗೆ ಗರ್ಭಧಾರಣವಾಗಿ ಅಲ್ಲಿ ಹುಟ್ಟಿದ ಮಕ್ಕಳು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಇದ್ರು. ಅವ್ರು ಯಾಕೆ ಹುಟ್ಟಿದ್ರು ಅಂತ ಕಥೆ. ಅದಕ್ಕೆ ಬೇಕಾಗುವಂತಹ ಕಥೆ ಯಾವುದು ಅಂದರೆ ವೈಕುಂಠಕ್ಕೆ ಒಂದು ಸಂದರ್ಭದಲ್ಲಿ ಸನಕಾದಿಗಳು ಬಂದಿದ್ರು. ಅದು ಒಂದು ಸಂದರ್ಭದಲ್ಲಿ ನಡೆದ ಬೇರೆ ಘಟನೆ. ಅದು ಈ ಘಟನೆಗೂ ಆ ಘಟನೆಗೂ ಯಾವುದಕ್ಕೂ ಸಂಬಂಧವೇ ಇಲ್ಲ. ಆ ಕಥೆ ಮುಗಿಸ್ಬಿಟ್ಟಿದ್ದೀವಿ ನಾವೀಗ. ಅದನ್ನು ಪೂರ್ತಿ ಮುಗಿಸಿ ತಲೆಯನ್ನು ಸ್ವಚ್ಛ ಮಾಡ್ಕೊಂಡು ಈಗ ಮತ್ತೆ ಬಂದಿದ್ದೀವಿ. ಮುಂದೆಲ್ಲ ಆ ಕಥೆಗಳನ್ನು ಮಧ್ಯದಲ್ಲಿರೋ ಕರ್ದಮ ಪ್ರಜಾಪತಿಗಳ ಮದುವೆ ಆ ಕಥೆ ಎಲ್ಲ ಆಮೇಲೆ ತಿಳ್ಕೊಳ್ಳೋಣ ಅಂತ. ವರಾಹ ಅಂತ ಬಂದಾಗ 2 ವರಾಹದ ಕಥೆ ತಿಳ್ಕೊಂಡ್ಬಿಡ್ಬೇಕು ಅನ್ನೋ ಸಲುವಾಗಿ ಹೊರಟಿದ್ದೀವಿ. ಏನು ಅಂತಂದರೆ ಆ ಸನಕಾದಿಗಳು ಹೋಗಿದ್ರು, ಜಯ ವಿಜಯರು ಅವರನ್ನು ಅಡ್ಡಗಟ್ಟಿದ್ರು, ಬಂಗಾರದ ಕೋಲಿನಿಂದ ಅಡ್ಡಗಟ್ಟಿದ್ರು. ಕೋಪ ಬಂದ್ಬಿಡ್ತು ಅವರಿಗೆ, ಶಾಪ ಕೊಟ್ಟು ಭಗವಂತ ಒಳಗಿಂದ ಹೊರಗೆ ಬಂದ. ಇದು ಹೇಳಲಿಕ್ಕೆ ಹೊರಟಿದ್ದು ವರಾಹದೇವರ ಕಥೆ. ತನ್ಮಧ್ಯದಲ್ಲಿ ಏನೇನು ಪ್ರಸಂಗ ಬರುತ್ತೋ ಇವೆಲ್ಲವನ್ನ ಭಾಗವತದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಅದು ಹೇಗಾಗ್ಬಿಡ್ತದೆ ಕೊನೆಗೆ ಅಂತಂದರೆ ಸಾಮಾನ್ಯ ನಮ್ಮಂಥ ಮಂದಮತಿಗಳಿಗೆ ಏನು ಶುರುವಾಗಿತ್ತು ಅನ್ನೋ ಮರ್ತು ಹೋಗ್ಬಿಡ್ತದೆ. ಮತ್ತು ಮೊದಲಿಂದ ಶುರು ಮಾಡ್ಕೊಂಬಾರಪ್ಪ ಅಂತ ಬರುತ್ತೆ. ಅಂಥ ಸಮಸ್ಯೆ ಇದೆ. ಅವರೇನು ಮಾಡಿದರು, ಅವರು ಆವಾಗೇನು ಸನಕಾದಿಗಳು ಹೇಳಿದರು, ಭಗವಂತ ಏನು ಹೇಳ್ದ, ಸಾಕಷ್ಟು ವಿಚಾರಗಳಿದೆ. ಅದರಲ್ಲಿ ಒಂದು ಮಾತ್ರ ನಾನು ಹೇಳ್ತೀನಿ. ಭಗವಂತ ಎಷ್ಟು ಆ ಜ್ಞಾನಿಗಳ ಮೇಲೆ ಅಭಿಮಾನವನ್ನು ಮಾಡ್ತಾನೆ ಅಂತ ಹೇಳುವ ಮಾತು. ಸನಕಾದಿಗಳು ಶಾಪ ಕೊಡೋದೇನೋ ಕೊಟ್ಬಿಟ್ರು, ಎಲ್ಲ ಸಂತೋಷ ಆಯಿತು. ಆದರೆ ಅವ್ರಿಗೆ ಆಮೇಲೆ ಏನು ಅನ್ನಿಸ್ಬಿಡ್ತು ಅಂದರೆ, ದೇವರ ಮನೆಗೆ ನಾವ್ಯಾಕೆ ಬಂದ್ವಿ, ದೇವರಿಗೇನು ಉಪಕಾರ ಮಾಡೋದಕ್ಕೆ ಬಂದಿಲ್ಲ, ದೇವರಿಂದ ಉಪಕಾರ ಪಡಿಬೇಕು ಅಂತ ಬಂದವರು ನಾವು. ಬಂದ್ಬಿಟ್ಟು ದೇವರ ಮನೆ ಬಾಗಿಲನ್ನು ಕಾಯುವವರಿಗೆ ಶಾಪ ಕೊಟ್ಬಿಟ್ರೆ ದೇವರಲ್ಲಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೋ ಅಂತ ಅವರಿಗೆ ಗಾಬರಿ ಆಯಿತು. ಭಗವಂತ ಅಂದ, ಅಯ್ಯೋ ನೀವು ಯಾಕೆ ಹಾಗೆ ಅಂದ್ಕೊಳ್ತೀರಿ, ನಿಮ್ಮ ಮೇಲೆ ನನಗೆಷ್ಟು ಅಭಿಮಾನ ಇದೆ ಅಂತ ಕೇಳಿದರೆ, ನೀವು ಅಂದರೆ ನೀವು ಅಂತಲ್ಲ, ನಿಮ್ಮಂಥ ಸಾಕಷ್ಟು ಜನ ಜ್ಞಾನಿಗಳು ಈ ಭೂಮಿಯಲ್ಲಿ ಸಂಚಾರ ಮಾಡಿಕೊಂಡಿದ್ದು ನನ್ನ ಮಹಿಮೆಯನ್ನು ಹೇಳಿ ಮಾಡಿ ಪ್ರಚಾರ ಮಾಡಿದ್ದಕ್ಕೆ ನನಗೊಂದಿಷ್ಟು ಪ್ರಚಾರ ಅಂತ ಬಂದಿದೆ. ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ನಿಮಗೆ ವಿರುದ್ಧವಾದ ಕೆಲಸವನ್ನು ಮಾಡುವುದಕ್ಕೆ ಅಂತ ನನ್ನ ಕೈಯೇ ಹೊರಡತ್ತೆ ಅಂತಾದರೂ ಕೂಡ ಇನ್ನೊಂದು ಕೈಯಿಂದ ನನ್ನ ಆ ಕೈಯನ್ನು ಕಡಿದು ಹಾಕಿಬಿಡ್ತೀನಿ. ಈ ದ್ವಾರಪಾಲಕರದೇನು ಅಂತ ಭಗವಂತ ಅಲ್ಲೂ ನಮಗೆ ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ಇದು ಸಾಧ್ಯನಾ ಅಂತ. ಸಾಧ್ಯ ಇಲ್ಲ. ಯಾಕೆ ಭಗವಂತನ ಕೈ ಅದು ಕೂಡ ಬ್ರಾಹ್ಮಣರ ವಿರುದ್ಧವಾಗಿ ಹೋಗೋದು ಅಂತನೋದು ಸಾಧ್ಯವೇ ಇಲ್ಲ, ಅದು ಅಸಾಧ್ಯವಾದದ್ದು. ಅಂದರೆ ಭಗವಂತ ಅಷ್ಟು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಮತ್ತೊಂದು ಅರ್ಥ, ಭಗವಂತನ ಕೈ ಅಂದರೆ ಅರ್ಥ ಏನು ಗೊತ್ತಾ, ಕೈಯಿಂದ ಹುಟ್ಟಿರುವ ಕ್ಷತ್ರಿಯರು ಅಂತ ಅರ್ಥ. ಭಗವಂತನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು, ಅದು ಒಂದಿದೆ. ತೃತೀಯ ಸ್ಕಂದದ ವಿಷಯದಲ್ಲಿ ಅದು ಒಂದು. ಯಾವುದು ಅಂದರೆ ಭಗವಂತನ ಪುರುಷ ಸೂಕ್ತದಲ್ಲಿ ಹೇಳಿರುವಂತೆ ಯಾವ್ಯಾವ ಅಂಗಗಳಿಂದ ಯಾರ್ಯಾರು ಹುಟ್ಟಿದ್ರು, ಅದು ದೊಡ್ಡ ಕಥೆ. ಮತ್ತೆ ಅದಕ್ಕೂ ಮತ್ತೆ ಮುಖದಿಂದ ಬ್ರಾಹ್ಮಣ ಹುಟ್ಟಿದ. ಏನರ್ಥ ಬ್ರಾಹ್ಮಣ ಹುಟ್ಟಿದ? ಬ್ರಾಹ್ಮಣ ಜಾತಿ ಹುಟ್ಟಿತು ಅಂತ ಅರ್ಥ. ಬ್ರಾಹ್ಮಣ ಜಾತಿ ಹುಟ್ಟಿತು ಅಂದರೆ ಏನರ್ಥ? ಆ ಜಾತಿಗೆ ಅಭಿಮಾನಿಯಾದ ದೇವತೆ ಹುಟ್ಟಿದ ಅಂತ ಅರ್ಥ. ಅಭಿಮಾನಿಯಾದ ವ್ಯಕ್ತಿ ಯಾರವರು? ಭೃಗು ಮಹರ್ಷಿಗಳು ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಜಾತಿಗೆ ಅಭಿಮಾನಿಗಳಾದಂತಹ ವ್ಯಕ್ತಿಗಳು ಹುಟ್ಟಿದ್ರು ಅಂತ ತಾತ್ಪರ್ಯ ಇದೆ. ಅಂತಹ ಜಾತಿ
ಕ್ಷತ್ರಿಯ ಜಾತಿಯವರು ಯಾರೇ ಬ್ರಾಹ್ಮಣರಿಗೆ ವಿರೋಧ ಮಾಡಿದರೆ ನಾನು ಅವರನ್ನು ಕತ್ತರಿಸ್ಬಿಡ್ತೀನಿ ಅಂತ ಅರ್ಥ. ಭಗವಂತ ಅದನ್ನು ಪರಶುರಾಮ ರೂಪದಲ್ಲಿ ತೋರಿಸಿದ್ದಾನೆ. ಹೀಗಾಗಿ ಬ್ರಾಹ್ಮಣರ ಮೇಲೆ ನನಗಷ್ಟು ಅಭಿಮಾನ ಇದೆ. ಲೋಕದಲ್ಲಿ ನನ್ನ ಚರಿತ್ರೆಯೇ ಕೆಲಸ ಮಾಡ್ತಾ ಇರಬಹುದು. ಎಲ್ಲರೂ ಪವಿತ್ರರಾಗ್ತಾ ಇರೋದು ಗಂಗಾ ನದಿ ಸ್ನಾನದಕ್ಕಿಂತ ಅನ್ನೋದಕ್ಕಿಂತಲೂ ನನ್ನ ಚರಿತ್ರೆ ಕೇಳಿ ಪವಿತ್ರರಾಗ್ತಾ ಇದ್ದಾರೆ. ಆದರೆ ಅದು ಎಲ್ಲಿಂದ ಆಯಿತು? ನಿಮ್ಮಿಂದಲೇ ಆದದ್ದಲ್ಲ, ನೀವೇ ಅದಕ್ಕೆ ಕಾರಣ ಅಂತ ಹೇಳಿ ಅವರನ್ನು ಕೊಂಡಾಡಿದ ಭಗವಂತ. ಕೊಂಡಾಡಿ ನೀವು ಮಾಡಿದ್ದು ಸರಿನೇ ಇದೆ ಅಂತ ಹೇಳಿದ. ನಾನೇ ಮಾಡಬೇಕಾಗಿತ್ತು, ನೀವು ಮಾಡಿದ್ದೀರಿ ಎಂದು ಬಿಟ್ಟ ಭಗವಂತ. ಮೊದಲೊಂದು ಪ್ರಶ್ನೆ ಬಂತು ನಮಗೆ. ನೋಡಿ, ಆಚಾರ್ಯರು ತಾತ್ಪರ್ಯದಲ್ಲಿ ಮಾಡಿದ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಬೇಕು ಅನ್ನೋದಕ್ಕೆ. ಅಲ್ಲ, ಈ ವೈಕುಂಠಕ್ಕೆ ಸನಕಾದಿಗಳಿಂದ ಬಂದರು. ನಮ್ಮ ಪ್ರಕಾರ ವೈಕುಂಠ ಅಂದರೆ ನಮ್ದೊಂದು ಕಲ್ಪನೆನೇ ಇರ್ತದೆ. ಅಲ್ಲಿ ಹೋದವರನ್ನು ಯಾರು ಮತ್ತೆ ಕೆಳಗೆ ಬೀಳ್ಸೋಕ್ಕಾಗಲ್ಲ ಅಂತ. ಈ ಜಯ ವಿಜಯರು ಅಂದರೆ ಭಗವಂತನ ದ್ವಾರಪಾಲಕರು, ಅವರೇ ವಾಪಸ್ ಕೆಳಗೆ ಬೀಳೋ ಥರ ಆಯಿತು ಅಂದರೆ ಇನ್ಯಾರ ಮೇಲೆ ಹೋದವರು ಮತ್ತೆ ಕೆಳಗೆ ಬೀಳೋದ್ರಲ್ಲಿ ಏನೂ ಸಂದೇಹವೇ ಇಲ್ಲ ಅಂತ ನಮಗನ್ನಿಸ್ಬಿಡುತ್ತೆ. ಆಚಾರ್ಯರು ಹೇಳ್ತಾರೆ, ನೋಡಿ, ವೈಕುಂಠದಲ್ಲಿ ಅನೇಕ ಭಾಗಗಳಿವೆ. ಒಂದು ಮುಕ್ತ ಸ್ಥಾನ ಅಂತ ಒಂದಿದ್ರೆ, ಅಮುಕ್ತ ಸ್ಥಾನ ಮತ್ತೊಂದಿದೆ. ಮುಕ್ತ ಸ್ಥಾನದಲ್ಲಿ ಯಾರು ಹೋಗಿ ಸೇರ್ಕೊಂಡಿರ್ತಾರಲ್ಲ ಅವರಿಗೆ ಮತ್ತೆ ಪುನರಾವೃತ್ತಿ ಇಲ್ಲ. ಆದರೆ ಅಮುಕ್ತ ಸ್ಥಾನದಲ್ಲಿ ಇಂಥ ದೊಡ್ಡ ದೊಡ್ಡವರು ಕೆಲವರು ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡವರು ವಿರೋಧ ಮಾಡಿದರೆ ಅಲ್ಲಿಯವರು ಕೆಳಗೆ ಬರ್ತಾರೆ. ಅದರಲ್ಲೂ ಏನು ಅಂದರೆ, ಅಮುಕ್ತ ಸ್ಥಾನದಲ್ಲಿ ಕಾಯುವುದಕ್ಕಾಗಿ ಅಂತ ಕೆಲವರು ಹೋಗಿ ಕೂತಿರ್ತಾರೆ. ಉದಾಹರಣೆ ಪರೀಕ್ಷಿತ ವೈಕುಂಠ ಲೋಕಕ್ಕೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅವನು? ಅಮುಕ್ತ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಒಂಥರ ವೇಟಿಂಗ್ ರೂಮಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಇನ್ನು ಮುಕ್ತಿಗೆ ಹೋಗಿಲ್ಲ ಅವನು. ಯಾಕೆ? ಮುಕ್ತಿಗೆ ಹೋಗೋದು ಬ್ರಹ್ಮದೇವರ ಜೊತೆಗೆ ಅಲ್ವಾ. ಹೀಗಾಗಿ ಅಮುಕ್ತ ಸ್ಥಾನದಲ್ಲಿ ಅವನು ಕೂತ್ಕೊಂಡಿದ್ದಾನಲ್ಲ. ಈಗ ಯಾರಿಗೋ ಏನೋ ಮಾಡಿಬಿಟ್ಟು ವಿರೋಧ ಮಾಡೋ ಅವನು ಪರೀಕ್ಷಿತ ಮತ್ತು ವಾಪಸ್ ಬರೋ ಥರ ಆದರೆ ಬರಲ್ಲ. ಅಲ್ಲಿ ವೈಕುಂಠದಲ್ಲಿ ಈ ಥರ ವಾಪಸ್ ಬರಬಹುದಾದವರು ಅಂದರೆ ಯಾರು ಗೊತ್ತಾ? ಅಮುಕ್ತ ಸ್ಥಾನದಲ್ಲಿ ಕೆಲಸಕ್ಕಿದ್ದವ್ರು ಇರ್ತಾರಲ್ಲ, ಅಲ್ಲಿ ಕೆಲಸಕ್ಕೇನು ಕೆಲವರು ನಿಯಮನ ಮಾಡಿರ್ತಾರೆ, ಅವ್ರಿಗೆ ಮಾತ್ರ ಈ ಥರ ಕೆಳಗೆ ಬರೋದು ಅನ್ನೋದು ಅವಕಾಶ ಇರೋದು. ಜಯ ವಿಜಯರ ಕೆಲಸಕ್ಕೆ ಇದ್ದದಲ್ಲ ದ್ವಾರಪಾಲನ ಮಾಡೋದಕ್ಕೆ, ಹೀಗಾಗಿ ಅವ್ರಿಗೆ ಕೆಳಗೆ ಬರೋಕ್ಕೆ ಸಾಧ್ಯ ಇದೆ ಅಂತ ಆಚಾರ್ಯರು ಅದನ್ನು ವಿಭಾಗ ಮಾಡಿ ಕೊಡ್ತಾರೆ. ಹೇಗೆ ಅಂತಂದರೆ, ಒಂದು ಕಡೆಗೆ ನಿಮ್ಗೆ ಸುಖವಾಗಿರೋದಕ್ಕೆ ಅಂತ ಕರ್ಕೊಂಡೋಗಿ ಕೂಡಿಸಿದಾಗ ಅಲ್ಲಿ ನಿಯಮಗಳು ನಿಮಗೆ ಯಾರಿಗೂ ಲಾಗೂ ಆಗಲ್ಲ, ಅಲ್ಲಿ ಯಾರು ಕೆಲಸಕ್ಕೆ ಇರ್ತಾರೆ ಅವ್ರಿಗೆ ಲಾಗೂ ಆಗುತ್ತೆ ಅಂತ. ಹೀಗಾಗಿ ಜಯ ವಿಜಯರಿಗೆ ಅವೆಲ್ಲ ಲಾಗೂ ಆಯಿತು. ದೊಡ್ಡವ್ರ ವಿರೋಧ ಮಾಡಬಾರ್ದು, ಮಾಡಿದ್ದೀರಾ ನೀವು ಕೆಳಗೆ ಹೋಗಿ. ಹೀಗೆ ಸನಕಾದಿಗಳ ಶಾಪದಿಂದ 3 ಜನ್ಮಗಳಲ್ಲಿ ಭಗವಂತನ ವಿರೋಧ ಅಂತ ಅನ್ನೋದನ್ನು ಅವರು ಮಾಡಬೇಕಾಗಿ ಬಂತು. ಅದರಲ್ಲೇನಾಯಿತು ಅಂದರೆ, ಈ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಅಂತ ನಾವು ಯಾರನ್ನು ಕೇಳಿದ್ವಲ್ಲ, ಆ ಚೇತನ, ಅವನ ಶರೀರ ಹೋಯಿತು, ಆ ಚೇತನ ಹಾಗೆ ಇದ್ನಲ್ಲ, ಅವನು ಇವರೊಳಗೆ ಸೇರಿಕೊಂಡದ್ದು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಇದು ಮೊದಲನೆಯ ಜನ್ಮ. ಅನಂತರದಲ್ಲೇನು ಅಂತಂದರೆ ರಾವಣ ಕುಂಭಕರ್ಣರು, ಅನಂತರದಲ್ಲಿ ಶಿಶುಪಾಲದಂಥ ವಕ್ರರು ಅಂತ ಎಲ್ಲರನ್ನ ನೋಡ್ಬಿಟ್ಟಿದ್ದಾನೆ ಇವನು. ವಿದುರ ಮೈತ್ರೇಯ ಸಂವಾದದಲ್ಲಿ ಬರೋದಲ್ವಾ, ಕೊನೆಗೆ ಶಿಶುಪಾಲದಂಥ ವಕ್ರರ ಪರ್ಯಂತ ನೋಡ್ಬಿಟ್ಟಿದ್ದಾನೆ. ನಿಮ್ಮ ರಾಜಸೂಯ ಯಾಗದಲ್ಲಿ ಅವ್ರ ನಾಶ ಆಯಿತು, ಹೌದು ನೋಡಿದ್ದೀನಿ ಎಂದ ವಿದುರ ಮೈತ್ರೇಯರ ಸಂವಾದದಲ್ಲಿ, ಅಲ್ಲಿ ತನಕ ಬಂದ್ಬಿಡ್ತು. ಅದಕ್ಕೆ ಮತ್ತೆ ಕಶ್ಯಪ ಅದಿತಿ ಅವರಿಬ್ಬರು, ಕಶ್ಯಪ ಮತ್ತು ದಿತಿ ಅವರಿಬ್ಬರ ಸಂವಾದ. ಸಂಧ್ಯಾಕಾಲದಲ್ಲಿ ಗರ್ಭಾಧಾನವನ್ನು ಮಾಡಿದ್ದರಿಂದ ಆಗುವ ಫಲಿತಾಂಶ ಭಾಳ ಬೇಜಾರಾಗ್ಬಿಡುತ್ತಂತ ಅವಳಿಗೆ. ಮೊದಲು ಗಂಡನನ್ನು ಒತ್ತಾಯಿಸಿದಳು ಅವಳೆ ದಿತಿ. ಅನಂತರದಲ್ಲಿ ಈ ಥರ ಫಲಿತಾಂಶ, ಭಗವಂತನ ದ್ವೇಷಿಗಳು ಮಕ್ಕಳಾಗಿ ಹುಟ್ಟುತ್ತಾರೆ ಅಂತ ಅಂದ್ಕೊಳ್ಳೆ ಭಾಳ ಬೇಜಾರಾಗ್ಬಿಡ್ತು. ಅವಳ ಪಶ್ಚಾತ್ತಾಪದಿಂದ ಪ್ರಸನ್ನರಾಗಿ ಮತ್ತೆ ಕಶ್ಯಪರೇ ಅನುಗ್ರಹ ಮಾಡಿದ್ರೇನು, ನಿನಗೆ ಮಗ ಕೆಟ್ಟವನು ಹುಟ್ಟಿದ್ರು ಕೂಡ ಮೊಮ್ಮಗ ಒಳ್ಳೆಯವನು ಹುಟ್ಟುತ್ತಾನೆ ಅನ್ನೋದಕ್ಕೆ ಅದರ ಪ್ರತ್ಯಾಶೆಯಲ್ಲಿ ದಿತಿ ಜೀವಿಸಿದ್ಲು. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು, ದೈತ್ಯರನ್ನು ಬೈತಾ ಇರ್ತೀವಿ ನಾವು, ಆದರೆ ದಿತಿಯನ್ನು ಬೈಯುವ ಕಾರಣ ಇಲ್ಲ. ದಿತಿ ಭಗವಂತನ ಭಕ್ತಳೆ. ಯಾಕೆಂದರೆ ಮೊಮ್ಮಗ ಪ್ರಹ್ಲಾದ ಹುಟ್ಟುತ್ತಾನೆ ಎಂದದಕ್ಕೆ ಖುಷಿ ಪಡ್ತಾಳೆ ಅಂತಂದರೆ ಅವಳ ಯೋಗ್ಯತೆ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾದದ್ದು. ಇಲ್ಲದ್ರೆ ಕಶ್ಯಪರ ಪತ್ನಿ ಅಂತಾಗಿ ಅವಳು ಹೇಗಿರ್ಲಿಕ್ಕೆ ಸಾಧ್ಯ? ಅಂತೂ ಏನಾಯಿತು, ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಇಬ್ಬರ ಜನ್ಮದ ಪ್ರಸ್ತಾವನೆ ಬಂದಾಗ ಆ ಹಿರಣ್ಯಾಕ್ಷ ಅವನು ಮಾಡ್ದ ಅಂದ್ರೆ ಏನು ಗೊತ್ತೇನೋ, ಒಂಥರ ಭೂತಾವಿಷ್ಟನಾದ ವ್ಯಕ್ತಿ ಇದ್ದ ಹಾಗೆ. ಆ ವಿಷ್ಣು ಪಾರ್ಶ್ವದ ಇದ್ದಾನಷ್ಟೇ ಹೆಸರಿಗೆ. ಅದರಲ್ಲಿ ಏನೇ ಕೆಟ್ಟದೆಲ್ಲ ದುಷ್ಪರಿಣಾಮಗಳಾದರೆ ಅವನಿಗೆ ಲಾಭ ಪಡ್ಕೊಳ್ತಾ ಇರೋದೆಲ್ಲ ಯಾರು ಅಂದರೆ ಆ ಒಳಗೆ ಸೇರಿಕೊಂಡಿರುವ ಆದಿ ಹಿರಣ್ಯಾಕ್ಷ. ಅವನೇನು ಮಾಡ್ದ ಅಂತಂದರೆ, ಪೂರ್ಣವಾಗಿ ಅದರ ಪರಿಣಾಮವನ್ನು ಬೆಳೆಸ್ಕೊಂಡು ಅವತ್ತಿನ ಸಂಸ್ಕಾರ ಹಾಗೆ ಇತ್ತು ಅವನ ತಲೆಯಲ್ಲಿ. ಆ ಭೂಮಿ ಕೆಳತನಕ ಬಂದಿತ್ತು, ನನ್ನ ಮುಂದೆ ಕೂತಿತ್ತು, ಅವನು ವರಾಹ ಬಂದ ತಗೊಂಡು ಹೋದ ಅನ್ನುವ ಬೇಜಾರು ಅವನ ಮನಸ್ಸಲ್ಲಿ ಹಾಗೇ ಕೂತಿತ್ತು.
ಅದಕ್ಕೆ ಆ ಸರಿ ತಾನಾಗೇ ಬಂದಿತ್ತು, ಈ ಸರಿ ನಾನೇ ತೊಗೊಂಡು ಹೋದ್ರಾಯ್ತು ಅಂತ. ಇನ್ನೊಬ್ಬರು ಚೀಲ ತಾನೇ ಎಳ್ಕೊಂಡು ಹೋದ ಹಾಗೆ ಇವನೇನು ಮಾಡಿಬಿಟ್ಟ ಅಂದರೆ ಭೂಮಿಯನ್ನು ಎಳ್ಕೊಂಡು ಒಳಗೆ ತೊಗೊಂಡು ಹೋಗ್ಬಿಟ್ಟ. ಹೇಗಿದ್ರು ಸುತ್ತ ಸಮುದ್ರ ಇದೆ ಅಲ್ವಾ, ಪ್ರತಿ 7 ಸಮುದ್ರಗಳು ಅಂತ ನೋಡಿದಾಗ ಒಳಗಿಂದ ಅದನ್ನು ಎಳ್ಕೊಂಡು ಹೋಗ್ಬಿಟ್ರೆ ಮೇಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತದೆ, ಒಳಗೆ ಎಳ್ಕೊಂಡು ಹೋಗ್ಬಿಟ್ಟ ಅದನ್ನು ಭೂಮಿಯನ್ನು. ಇದನ್ನು ಮತ್ತೆ ನೀವು ವೈಜ್ಞಾನಿಕವಾದ ಭೂಗೋಳ ಎಲ್ಲ ಇಟ್ಕೊಂಡ್ರೆ ತಲೆಯಲ್ಲಿ ಹೋಗಲ್ಲ. ಇದೆಲ್ಲ ಪೌರಾಣಿಕವಾದ ಭೂಗೋಳವನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ಮಾತ್ರ ಇದು ಅರ್ಥವಾಗ್ಲಿಕ್ಕೆ ಸಾಧ್ಯ ಇದೆ. ಕೆಳಗಿನ ಲೋಕಕ್ಕೆ ತೊಗೊಂಡು ಹೋಗ್ಬಿಟ್ಟ, ಕೆಳಗಲ್ಲಿ ಇಟ್ಕೊಂಡ್ಬಿಟ್ಟ. ಆಗ ಮತ್ತೆ ಸಮಸ್ಯೆ ಆದದ್ದಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿದಾಗ ಪರಮಾತ್ಮ ಈಗ ಬಂದದ್ದು ನರವರಾಹ ರೂಪದಲ್ಲಿ. ಪೂರ್ಣವರಾಹ ರೂಪದಲ್ಲಿ ಭಗವಂತ ಬರಲಿಲ್ಲ, ನರವರಾಹ ರೂಪದಲ್ಲಿ ಬಂದ. ಅಂದರೆ ಮುಖ ಮಾತ್ರ ವರಾಹ, ಕೆಳಗೆಲ್ಲ ಮನುಷ್ಯರ ಥರ. ಹೇಗೆ ನರಸಿಂಹನೋ ಹಾಗೆ ಇದು. ನರವರಾಹ ರೂಪವನ್ನು ತಾಳಿ ಬಂದಾಗ ಕೆಳಗೆ ಹೋದಾಗ ಅವನ ಜೊತೆಗೆ ಯುದ್ಧ ಮಾಡಿತ್ತು. ಭಗವಂತನ ಕೈಯಲ್ಲೂ ಆಯುಧ ಇತ್ತು, ಅವನ ಕೈಯಲ್ಲೂ ಆಯುಧ ಇತ್ತು. ಭಗವಂತನ ಕೈಯಿಂದ ಆಯುಧ ಬಿದ್ದೋಯ್ತು. ತಗೋ ಆಯುಧ ಇಲ್ಲದೆ ನಾನು ಹೊಡೆಯಲ್ಲ ಅನ್ನೋಂಥವ್ನು, ಭಾರಿ ಪ್ರಾಮಾಣಿಕ ಅನ್ನೋ ಥರ. ಭಗವಂತ ಪರವಾಗಿಲ್ಲಪ್ಪ, ಇಷ್ಟೆಲ್ಲ ಪ್ರಾಮಾಣಿಕತೆ ಇದೆ ನಿನ್ನಲ್ಲಿ ಅಂತ ಹೊಗಳಿದ್ನಂತೆ. ಇನ್ನೊಂದ್ಸರಿ ಭಗವಂತನೂ ಬೀಳಿಸ್ದ ಅವನ ಕೈಲಿರೋ ಆಯುಧವನ್ನು. ನಾನು ತಗೊಳ್ಳಲ್ಲ ಅನ್ನಂತ, ಕೈಯಿಂದ ಬಿದ್ದೋದು ಹೋಯ್ತಷ್ಟೇ, ಹಾಗೆ ಯುದ್ಧ ಮಾಡ್ತೀನಿ ಅಂತ ಯುದ್ಧ ಶುರುವಾದದ್ದು. ಎಲ್ಲ ದೇವತೆಗಳು ಆ ಯುದ್ಧಕ್ಕೆ ಸಾಕ್ಷಿಯಾಗಿದ್ದರು. ಇವನನ್ನು ಭಗವಂತ ಹೇಗೆ ಕೊಂದ ಅಂತಂದರೆ ದ್ವಿತೀಯ ಕರ್ಣತಾಡನ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಾಗವತದಲ್ಲಿ 2 ಥರ ಬರುತ್ತೆ, ಅದನ್ನು ಹೇಗೆ ವ್ಯವಸ್ಥೆ ಮಾಡ್ಕೋಬೇಕು. ಕೋರೆಯಿಂದ ಚುಚ್ಚಿ ಕೊಂದ ಅಂತ ಒಂದು ಕಡೆ ಬರುತ್ತೆ, ಕೈಯಿಂದ ಹೊಡೆದು ಕೊಂದ ಅಂತ ಇನ್ನೊಂದ್ಸರಿ ಬರುತ್ತೆ. ಯಾವುದು 2 ಮಾಡಿರ್ತಾನೆ ಬಿಡ್ರಿ, ನಮ್ಮ ಕೈಯಲ್ಲಿ ಕೊಟ್ಟರೆ ಈ ಕಥೆ ಹೇಳೋರು ನಾವು. ಕೈಯಿಂದ ಹೊಡೆದು ಚುಚ್ಚಿ ಕೊಂದ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಇಲ್ಲ ನೋಡಿ, 2 ಒಬ್ಬನಿಗೆ ಮಾಡಕ್ಕೆ ಬರುತ್ತೆ, ಆದರೆ ಯಾವಾಗ ಯಾವ್ದು ನಡೆದಿತ್ತೋ ಅದನ್ನು ಆವಾಗಲೇ ಹೇಳಬೇಕಷ್ಟೆ, ಎಲ್ಲವನ್ನು ಸೇರಿಸಬಾರ್ದಲ್ವಾ. ಈಗ ಒಬ್ಬರು ಹೇಳಿದರು ಸಕ್ಕರೆ ಹೋಳಿಗೆ ಮಾಡಿದರು, ಇನ್ನೊಬ್ಬರು ಹೇಳಿದರು ಹೂರ್ಣದ ಹೋಳಿಗೆ ಮಾಡಿದರು ಅಂತ. 2 ಮಾಡಿ ದೇವ್ರನ್ನ ಇದಕ್ಕೆ ಇಟ್ಟಿರ್ತಾರೆ ಬಿಡ್ರಿ ಅಂತ ಹೇಳಿದ ಹಾಗಲ್ಲ. ಹಿಂದಿನ ದಿವಸ ಅದು ಬೆಳಗ್ಗೆ ಅದು ಮಾಡಿದ್ರು, ಸಂಜೆ ಇದನ್ನು ಮಾಡಿದ್ರು ಅಂತ ಹೇಳ್ಬೋದು. ಬೆಳಗ್ಗೆನೇ ಮಾಡಿದ್ರು ಅಂತ ಹೇಳೋದನ್ನು ಸಂಜೆ ತೆಗೆದಿಟ್ಟಿದ್ರು ಅಂತ ಹೇಳಬೇಕು ಅಂತೇನಿಲ್ವಲ್ಲ. ಎಲ್ಲವೂ ಸಾಧ್ಯ ಇದೆ, ಆದರೆ ನಡೆದದ್ದು ಯಾವುದು ಅದರ ಅನುಸಾರವಾಗಿ ವಾಕ್ಯಗಳನ್ನು ಜೋಡಿಸ್ಕೋಬೇಕು. ಇವತ್ತು ಹೂರ್ಣದ ಹೋಳಿಗೆ ಮಾಡಿದರು, ಇವತ್ತು ಸಕ್ಕರೆ ಹೋಳಿಗೆ ಮಾಡಿದರು, ಬೆಳಗ್ಗೆ ಸಂಜೆ ವಿರೋಧ ಪರಿಹಾರ ಮಾಡಬೇಕು. ಹಾಗೆ ಕೋರೆಯಿಂದ ಚುಚ್ಚಿ ಕೊಂದದ್ದು ಅಂತ ಒಂದು ಸರಿ ಹೇಳಿದ್ದಾರೆ, ಕಿವಿಗೆ ಹೊಡೆದು ಕೊಂದಿದ್ದು ಅಂತ ಇನ್ನೊಂದು ಸರಿ ಹೇಳಿದ್ದಾರೆ. ಯಾವುದನ್ನು ತಗೋಬೇಕು? 2 ತಗೊಳ್ಬೇಕು. 2ರಲ್ಲೂ ಏನು ಸಂದೇಹ ಇಲ್ಲ, 2 ಸರಿ ಇದೆ. ಮತ್ತೇನು ಮತ್ತು 2 ಇದೆಲ್ಲ ಇದು ಹೇಗೆ ಕೂಡಿಸೋದು ಅಂತಂದರೆ ಬೇರೆ ಬೇರೆ ಕಡೆ ಕೂಡಿಸ್ಬೇಕು. ಕರ್ಣ ತಾಡನ, ಕೈಯಿಂದ ಹೊಡೆದದ್ದೆಲ್ಲಿ ಅಂದರೆ ಕಿವಿಯ ಕೆಳಭಾಗಕ್ಕೆ ಹೊಡೆದದ್ದು. ಅದನ್ನು ಹೊಡೆಸ್ಕೊಂಡು ಅವನು ಸತ್ತ. ಅವನಿಗೆ ಅವಧ್ಯತ್ವ ವರ ಇತ್ತು, ಆದರೆ ಭಗವಂತ ಮೊದಲೇ ಮೇಲೆ ವರ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಏನು ಅಂದರೆ ಮಯೈವ ವಧ್ಯವು ಭವತಂ ತ್ರಿಜನ್ಮಸು, 3 ಜನ್ಮಗಳಲ್ಲಿ ನನ್ನಿಂದಲೇ ನೀವು ಸಂಹಾರವನ್ನು ಪಡಿತೀರಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ಭಗವಂತನನ್ನು ಆಗ ಸಾಯುವಾಗ ಅವನು ಏನು ಅಂದ್ಕೊಂಡು ಸತ್ತ, ಇದೇನು ವಿಚಿತ್ರ ಭೂತಾಕಾರ ಇದೆಯಪ್ಪ ಇದು ಅಂದ್ಕೊಂಡು. ಯಾಕೆಂದರೆ ಅವನು ಪೂರ್ತಿ ಒಂದು ಆಕಾರ ಇರಬೇಕು, ಅರ್ಧಂಬರ್ಧ ಅಂತಂದು ಕೂಡಲೇ ಉಗ್ರವಾದಂತಹ ಒಂದು ಆಕಾರ ಇದು ಅಂದ್ಕೊಂಡು ಸತ್ತಿದ್ದಕ್ಕೆ ಅವನಿಗೆ ಮುಂದಿನ ಜನ್ಮ ಬಂದದ್ದು ರಾವಣ, ಕುಂಭಕರ್ಣ. ಇವನು ಕುಂಭಕರ್ಣ, ಇವನು ಹಿರಣ್ಯಾಕ್ಷ ಕುಂಭಕರ್ಣನಾದ. ನೋಡಿ, ಹಿರಣ್ಯಾಕ್ಷ ಕುಂಭಕರ್ಣನಾದ, ಕುಂಭಕರ್ಣನೇ ದಂತವಕ್ರನಾದ. ಹಿರಣ್ಯಕಶಿಪು ಅನ್ನೋನು ರಾವಣನಾದ, ರಾವಣನೇ ಶಿಶುಪಾಲನಾದದ್ದು. ಜಯ ವಿಜಯ, ಮೊದಲನೇವನು ಜಯ, 2ನೇವನು ವಿಜಯ ಅಂತ ಹೀಗೆ ವ್ಯವಸ್ಥೆ. ಅದರಲ್ಲಿ 2ನೇವನು ಮೊದಲು ಸಾಯ್ತಾನೆ, ಎಲ್ಲ ಕಡೆಗೂ ಕೂಡ. ಮೊದಲನೇವನು ಆಮೇಲೆ ಸಾಯ್ತಾನೆ. ಹಿರಣ್ಯಕಶಿಪು ಆಮೇಲೆ ಸತ್ತ, ಹಿರಣ್ಯಾಕ್ಷ ಮೊದಲು ಸತ್ತದ್ದು. ಕುಂಭಕರ್ಣ ಮೊದಲು ಸತ್ತದ್ದು, ರಾವಣ ಆಮೇಲೆ ಸತ್ತದ್ದು. ದಂತವಕ್ರ ಮೊದಲು ಸತ್ತಿದ್ದು, ಶಿಶುಪಾಲ ಆಮೇಲೆ ಸತ್ತದ್ದು. ನಾವು ಭಾಗವತದಲ್ಲಿ ನೋಡೋಕ್ಕೆ ಹೋದರೆ ಅದು ಸರಿಯಾಗಿ ಗೊತ್ತಾಗಲ್ಲ. ಶಿಶುಪಾಲ ದಂತವಕ್ರಲ್ಲಿ ಯಾರು ಮೊದಲು ಸತ್ತದ್ದು? ಶ್ರೀಕೃಷ್ಣ ದಿನಾಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಅಂತ ಹೋದಾಗ ಅವಭೃತ ಸ್ನಾನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ದಂತವಕ್ರ ಯುದ್ಧಕ್ಕೆ ಬಂದಿದ್ದು, ಅಲ್ಲಿ ಸಂಹಾರ ಮಾಡಿದ್ದು. ಶ್ರೀಕೃಷ್ಣನ ದಿನಾಶ್ವಮೇಧ ಮುಗಿದ ಮೇಲೆ ಪಾಂಡವರು ರಾಜಸೂಯ ಯಾಗ ಮಾಡಿದ್ದು, ಆವಾಗ ಶಿಶುಪಾಲನ ಸಂಹಾರ ಆಗಿತ್ತು. ಹೀಗೆ ಅತ್ಯಂತ ಸುಭದ್ರವಾದ ವ್ಯವಸ್ಥೆ ಇದೆ. ತಮ್ಮ ಅಂತ ಆದವನು ಮೊದಲು ಸಾಯ್ತಾನೆ, ಅಣ್ಣ ಆದವನು ಆಮೇಲೆ ಸಾಯ್ತಾನೆ ಅಂತ ವ್ಯವಸ್ಥೆ. ಇಬ್ಬರು ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿದ್ರು 2 ಜನ್ಮದಲ್ಲಿ. 3ನೇ ಜನ್ಮದಲ್ಲಿ ಮಾತ್ರ ಬೇರೆ ಬೇರೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ್ದು. 3ನೇ ಸಾರಿ ಮಾತ್ರ ಅವರೇನು ಮಾಡಿದ್ದು ಅಂದರೆ ಭಗವಂತನನ್ನು ಭಗವಂತ ಅಂತ ತಿಳಿದು ಅವರು ಸಂಹಾರವನ್ನು ಪಡೆದಿದ್ದು ಅಂತಾದದ್ದರಿಂದ ಅವರಿಗೆ ಆ ಜನ್ಮದಲ್ಲಿ ಮೋಕ್ಷ ಆಯಿತು. ಅಲ್ಲಿ ತನಕನೂ ಈ ಕಥೆ ಇಲ್ಲಿ ಬಂದಿದೆ.
ಹೀಗೆ ವರಾಹರೂಪಿಯಾದ ಭಗವಂತನ ಚರಿತ್ರದ ಬಗ್ಗೆನೇ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ತೃತೀಯ ಸ್ಕಂಧದಲ್ಲಿ ಹೇಳಿದ್ದಾರೆ. ಅದನ್ನು ಎರಡನ್ನ ಸೇರಿಸಿ ಹೇಳಿದ್ದಾರೆ. ಅದೊಂಥರ ಹಾಲು ಸಕ್ಕರೆ ಬೆರೆತಾಗಿರುತ್ತೆ. ಅದನ್ನು ನಮಗೆ ಆಸ್ವಾದನ ಮಾಡಲಿಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದರೆ ಯಾರೇನೂ ಮಾಡೋಕ್ಕಾಗಲ್ಲ. ಇದು ವರಾಹದೇವರ ಚರಿತ್ರ. ಇದು ಒಂದು ಹಂತ. ಸೃಷ್ಟಿಯ ಭಾಗ ಒಂದು, ವರಾಹದೇವರ ಚರಿತ್ರ ಮತ್ತೊಂದು. ಅದು ಬಿಟ್ಟರೆ ಮುಂದಿನ ಪ್ರಧಾನವಾದದ್ದು ಯಾವುದು ಅಂದರೆ ಆ ವರಾಹರೂಪಿಯಾದ ಭಗವಂತ ತಂದಿಟ್ಟು ಸ್ಥಾಪನೆ ಮಾಡಿದ ಈ ಭೂಮಿಯಲ್ಲಿ. ಮತ್ತು ವರಾಹದೇವರ ಬಗ್ಗೆ ಹೇಳೋದು ಸಾಕಷ್ಟಿದೆ. ಅವರು ಬಂದು ಮೈ ಕೊಡವಿದ್ರು ಅಂತ. ನೀರಿಂದ ಎದ್ದು ಬಂದಾಗ ಆ ಹಂದಿ ಮೈಯೆಲ್ಲ ಕೂದಲಿರ್ತದೆ, ಸ್ವಭಾವ ಈ ಕೂದಲು ಜಾಡಿಸಿದ್ದು, ಅದರಿಂದ ಎಲ್ಲ ಕೂದಲುಗಳು ಉದುರು ಬಿಟ್ಟವು ಅಂತ. ಅದೇ ದರ್ಭೆ ಆಯಿತು ಅಂತ. ಏನಿದು ಕೂದಲು ಉದುರ್ತು ಅಂದರೆ ಏನು ಸಮಸ್ಯೆ? ಈಗ ನೋಡಿ, ನಮ್ಮ ಕೂದಲು ಉದುರ್ತು ಅಂದ್ರೆ ಅದಕ್ಕೆ ಏನು ತೊಂದರೆನೇ ಇಲ್ಲ. ಕೂದಲು ಇದ್ದಿದ್ದೇ ಮನುಷ್ಯ ಇವನು ಅಂತ. ಭಗವಂತನ ಕೂದಲು ಉದುರ್ತು ಅಂದ್ರೂ ದೊಡ್ಡ ಚಿಂತೆ ಆಗುತ್ತೆ ಶಾಸ್ತ್ರದಲ್ಲಿ. ಯಾಕೆಂದ್ರೆ ಭಗವಂತನ ಸ್ವರೂಪ, ಅವನ ಮೈ ಕೈ ಕಾಲುಗಳು ಕೂಡ ಅಚ್ಛೇದ್ಯ ಅಭೇದ್ಯವಾದದ್ದು ಅಂತಿದ್ದಾಗ ಒಂದು ಕೂದಲು ಕೂಡ ಅಚ್ಛೇದ್ಯವಾದದ್ದು ಭಗವಂತ. ಶ್ರೀಕೃಷ್ಣನ ಕಥೆಯಲ್ಲಿ ಬರುತ್ತೆ ನೋಡಿ. ವೃಂದಾವನದಿಂದ ಭಗವಂತ ಮಥುರೆಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಅವನ ಕೂದಲುಗಳು ತುಂಬ ಜುಟ್ಟು ಬೆಳೆಸ್ಬಿಟ್ಟಿರ್ತಾನೆ ಕೃಷ್ಣ. ಅವನಿಗೇನು ಚೌಲವು ಮಾಡಿಸಿರೋದಿಲ್ಲ. ತುಂಬ 3 ಜಡೆ ಕಟ್ತಿರ್ತಾಳಂತ ತಾಯಿ, 3 ಜುಟ್ಟು. ಉಡುಪಿಯಲ್ಲಿ ಅದಕ್ಕೆ ಇವತ್ತಿಗೂ ಕೂಡ ಶಿಖಾಬಂಧ ತ್ರಯೋಪೇತಮ್ ಅಂತ ಹೇಳ್ತಾರೆ. 3 ಜುಟ್ಟುಗಳು. 1 ಜುಟ್ಟು ಕಟ್ಟಿದರೆ ಸಾಲದಾಗಿ 2 ಉಳ್ಕೊಂಡು 3 ಜುಟ್ಟು ತಲೆ ಮೇಲೆ ಕಟ್ಕೊಂಡು ತಿರುಗಾಡ್ತಾ ಇದ್ದಂತೆ. ನೋಡ್ರಪ್ಪ ಸ್ವಲ್ಪ ಶೃಂಗಾರ ಮಾಡ್ರಿ ಅಂತ ಕ್ಷೌರಿಕನ ಅಂಗಡಿಗೆ ಹೋಗಿದ್ದಂತೆ ಭಗವಂತ. ಆವಾಗೆಲ್ಲ ಕೂದಲಿಗಿಲ್ಲ ಕತ್ತರಿಸಿ ಮಾಡಿ ಕರೆಕ್ಟಾಗಿ ಅವನು ಚೆನ್ನಾಗಿ ನೋಡೋ ಕಾಣಿಸೋ ಥರ ಮಾಡಿದ ಅವನು ಅಂತ. ಅಲ್ಲ ಆಚಾರ್ಯರು ಹೇಳ್ತಾರೆ, ಇದೇನು ಕೂದಲು ಕತ್ತರಿಸೋದು? ಆ ಕೂದಲು ಒಂದೊಂದು ಕೂದಲು ಭಗವಂತನ ಸ್ವರೂಪವೇ ಅದು. ಈ ಕೃಷ್ಣನೇ ಮೊದಲು ಕೂದಲು. ಕೃಷ್ಣ ಕೇಶನ ಅವತಾರ ಅಲ್ವಾ ಕೃಷ್ಣ ಅಂತನೋನು. ಹೀಗಾಗಿ ಕೂದಲು ಕತ್ತರಿಸೋದು ಅಂದ್ರೇನು, ಅದು ಹೇಗಾಗತ್ತೆ ಅಂದರೆ ಸ್ವಾರಸ್ಯ ಹೇಳ್ತಾರೆ ಆಚಾರ್ಯರೇನು ಅಂದರೆ, ಕೂದಲು ಹಿಡಿದು ಹೀಗೆ ಕತ್ತರಿಸ್ತಾರಲ್ಲ, ಕತ್ರಿ ಇಟ್ಟಾಗ ಈ ಕತ್ರಿ ತಾಕೋಷ್ಟ್ರೇನಾಗತ್ತೆ ಗೊತ್ತಾ, ಅದು ಮಾಯ ಆಗೋಗ್ಬಿಡುತ್ತದು. ಆ ಜಾಗದಲ್ಲಿ ಭಗವಂತ ಏನು ಮಾಡಿಬಿಡ್ತಾನೆ ಅಂದರೆ ಯಾವುದೋ ಪ್ರಾಕೃತವಾದ ಕೂದಲು ಹುಟ್ಟಿಸ್ಕೊಟ್ಬಿಡ್ತಾನೆ, ಅದು ಬೀಳತ್ತೆ ಕೆಳಗೆ. ಜನರಿಗೆ ಮೊದಲಿದ್ದ ಕೂದಲು ಅದು ಕಾಣದಿದ್ದಂತೆ ಆಯಿತು, ಬೇರೆ ಕೂದಲು ಹುಟ್ಕೊಳ್ತು ಅನ್ನೋದು ಗೊತ್ತಾಗಲ್ಲ. ಕತ್ತರಿಸ್ತು ಅಂತ ಅಷ್ಟೇ ತಿಳ್ಕೊಂಡ್ಬಿಡ್ತಾರೆ ಜನ. ಇದು ತಪ್ಪು ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಂತೂ ಏನು ಭಗವಂತನ ಕೂದಲು ದುರ್ತು ಅಂದರೆ ಏನದು ಅಚ್ಛೇದ್ಯ ಅಭೇದ್ಯವಾದದ್ದು. ಭಗವಂತ ಅದನ್ನು ಬೇರ್ಪಡಿಸಿಯೂ ತೋರಿಸ್ಬೋದು, ತೋರ್ಸೋಕ್ಕಾಗಲ್ಲ ಅಂತಲ್ಲ. ಅದು ಅಭೇದವಿದ್ರೂ ಕೂಡ ಬೇರೆ ಪಡಿಸಿ ತೋರಿಸ್ಬಹುದು. ಆದರೆ ಅದೇನೇ ದರ್ಭೆ ಆಗಿಬಿಡ್ತು ಅನ್ನೋ ಥರ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಅದರಿಂದ ದರ್ಭೆ ಹುಟ್ಟಿದ್ದು ಅಂತ ತಿಳ್ಕೊಬೇಕು. ಭಗವಂತನ ಅಂಗಾಂಗಗಳಿಂದ ಅನೇಕ ವಿಧವಾದ ಯಜ್ಞ ಸಾಮಗ್ರಿಗಳು ಹುಟ್ಟಿದ್ದು. ಯಜ್ಞ ಸಾಮಗ್ರಿಗಳೆಲ್ಲ ಭಗವಂತನಿಂದಲೇ ಹುಟ್ಟಿದ್ದಕ್ಕಾಗಿ ಭಗವಂತನನ್ನು ಯಜ್ಞವರಾಹ ಅಂತ ಈ ರೀತಿಯಾಗಿ ಕರೆದರು. ಈ ಯಜ್ಞವರಾಹ ಅಂತ ಬಂದಾಗ, ಯಜ್ಞ ಸಾಮಗ್ರಿಗಳು ಅಂತ ವಿಚಾರ ಬಂದಾಗ ನಮಗೆ ಮತ್ತೊಂದು ವಿಚಾರ ತಿಳ್ಕೊಳ್ಬೇಕಾದದ್ದು, ಬ್ರಹ್ಮದೇವರು ಯಜ್ಞ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು ಅಂತ ಒಂದು ಕಥೆ. ಅದು ಕೂಡ ಇಲ್ಲಿ ಬರ್ತದೆ. ಯಜ್ಞ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅವರೇನು ಒಂದು ಪ್ರಯತ್ನ ಮಾಡಿದರು. ಅವರಿಗೆ ಗೊತ್ತು, ಅದು ಜಗತ್ತಿಗೆ ತೋರಿಸ್ಕೊಡ್ಬೇಕು. ಅವರೇನು ಯಜ್ಞ ಮಾಡೋದು ಅಂದ್ರೇನು, ಯಾಗ ಅಂದರೆ ಏನು, ದೇವತೆಯನ್ನು ಉದ್ದೇಶಿಸಿ ಒಂದು ದ್ರವ್ಯವನ್ನು ತ್ಯಾಗ ಮಾಡೋದು ಅಂತ. ಆದರೆ ಈಗ ಇನ್ನೊಬ್ಬರಿಗೆ ಹೋಗಿ ನಾವೇನಾದರೂ ಕೊಡಬೇಕಾದ್ರೆ ಅವ್ರನ್ನೇ ಹೋಗಿ ಕೇಳ್ಬಿಟ್ಟು ಅವ್ರ ಕಡೆನೇ ಇಸ್ಕೊಂಡು ಅವ್ರಿಗೆ ಕೊಟ್ಟರೆ ಹೇಗಿರುತ್ತೆ? ಆಚಾರ್ಯ ನಿಮಗೊಂದು 10 ರೂಪಾಯಿ ದಕ್ಷಿಣೆ ಕೊಡಬೇಕು ಮಾಡಿದ್ದೀವಿ, ಆಯ್ತರಪ್ಪ ಕೊಡ್ರಿ ಅಂಥೇಳಿ ಒಂದು 2 ನಿಮಿಷ ಸುತ್ತಾಡ್ಬಿಟ್ಟು ಒಂದು 10 ರೂಪಾಯಿ ಕೊಡ್ರಿ ಇಲ್ಲಿ ಅಂತ ಅವ್ರನ್ನೇ ಕೇಳೋದು. ಯಾಕ್ರಿ? ನಿಮಗೆ ಕೊಡಬೇಕಾಗಿದೆ ಅಂದರೆ ಹೇಗಿರುತ್ತೆ? ಹಾಗೇನು ಅಂದರೆ ಭಗವಂತನದ್ದೇ ಆದ ಪದಾರ್ಥಗಳನ್ನು ತಗೊಂಡು ಭಗವಂತನಿಗೆ ಅಂತ ಕೊಟ್ಟರೆ ಅದೇನು ಯಾಗ ಆಗತ್ತೆ? ಭಗವಂತನದ್ದಲ್ಲದೇ ಇದ್ದದ್ದನ್ನು ಹುಡುಕಿ ತಂದು ಭಗವಂತನಿಗೆ ಕೊಡೋಣ ಅಂತ ಬ್ರಹ್ಮದೇವರು ಒಂದು ಪ್ರಯತ್ನ ಮಾಡಿದರು. ಯಾವುದೂ ಸಿಗಲಿಲ್ಲ. ಹೇಗೆ ಆಚಾರ್ಯರು ಹೇಳ್ತಾರಲ್ಲ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ಅಂತ. ಹುಡುಕಾಡಿದರೂ ದೇವರಿಗಿಂತ ಉತ್ತಮ ವಸ್ತು ಸಿಗಲಿಲ್ಲ ಅಂತ. ಹಾಗೇನು ಅಂತಂದರೆ ಹುಡುಕಾಡಿದರೂ ಭಗವಂತನದ್ದಲ್ಲ ಅನ್ನುವ ವಸ್ತು ಸಿಗಲಿಲ್ಲ. ಕೊನೆಗೇನು ಬಿಟ್ಬಿಡೋದು ಒಳ್ಳೆಯದಾ? ಇಲ್ಲ, ಮಾಡೋದೇ ಒಳ್ಳೆಯದು ಅಲ್ರಿ. ಮತ್ತು ನೀವೀಗ ತಾನೇ ಹೇಳಿದ್ರಲ್ರಿ, ಭಗವಂತನದ್ದಲ್ಲದೇ ಇದ್ದದ್ದನ್ನು ಭಗವಂತನಿಗೆ ಅಂತ ಕೊಟ್ಟರೆ ತೊಂದರೆ, ಅದೇನು ಕೊಟ್ಟಾಗಾಯಿತು ಅಂತ. ಅದರಿಂದಲೂ ದೇವರು ಸಂತೋಷ ಪಡ್ತಾನೆ. ಇದನ್ನು ತೋರಿಸ್ಕೊಟ್ರು ಬ್ರಹ್ಮದೇವರು. ಈಗ ಹೇಗೆ ಅಂತಂದರೆ, ಕೆಲವೊಂದು ಸರಿ ಮಕ್ಕಳು
ತಂದೆ ತಾಯಿ ಹುಟ್ಟಿದಬ್ಬ ಬಂತು ಅಂತ ಹೇಳಿಬಿಟ್ಟು ನಾವೇನೋ ನಿಮಗೆ ಸರ್ಪ್ರೈಸ್ ಉಡುಗೊರೆ ಅಂತ ತೊಗೊಂಡೋಗಿ ಕೊಡ್ತಾರೆ. ಆ ಉಡುಗೊರೆ ಕೊಟ್ಟಿದ್ದಕ್ಕೆ ಅದಕ್ಕೇನೋದಷ್ಟು ದುಡ್ಡು ಗಿಡ್ಡು ಖರ್ಚು ಮಾಡಬೇಕಾ? ಆ ದುಡ್ಡು ತಂದೆ ತಾಯಿ ಕೊಟ್ಟಿದ್ದೇ ಇರುತ್ತದು. ಅದನ್ನು ನಮ್ಮ ದುಡ್ಡನ್ನು ಮಾಡ್ಕೊಂಡ್ಬಿಟ್ಟಿರ್ತಾವೆ ಆ ಮಕ್ಕಳು. ಅದನ್ನು ತೊಗೊಂಡೋಗ್ಬಿಟ್ಟು ತಂದುಬಿಟ್ಟು ಅಪ್ಪ ಅಮ್ಮ ಕೊಟ್ಟರು. ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಓ, ನಮ್ಮ ಮಕ್ಕಳು ನಮ್ಮ ಹುಟ್ಟಿದಬ್ಬಕ್ಕೆ ಇಷ್ಟೆಲ್ಲ ಕೊಟ್ಟರು. ಅಲ್ಲೋ ನಿಂದೆ ದುಡ್ಡಲ್ಲೋ ಅದು, ಇರಲಿರಿ ನಮಗೆ ಕೊಡಬೇಕಲ್ಲ ಅದು ವಾಪಸ್ಸು ಅಂತಾರೆ ಅವರು. ಹಾಗೆ ಭಗವಂತ ಪ್ರತಿಯೊಬ್ಬರು ಪೂಜೆ ಮಾಡಲಿ ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡಲಿ, ಯಾವುದೇ ಪ್ರಸಂಗದಲ್ಲೂ ಕೂಡ ಅವನದ್ದೇ ಆದಂತಹ ವಸ್ತುವನ್ನು ಉಪಯೋಗಿಸಿ ಮತ್ತು ಅವನಿಗೆ ಕೊಟ್ಟರೂ ಕೂಡ ಅವನು ಸಂತುಷ್ಟನಾಗ್ತಾನೆ. ಅಡ್ಡಿ ಇಲ್ಲ, ನಾವು ಭಗವಂತನ ಯಾಗ ಮಾಡಬಹುದು ಅಂತ ತೋರಿಸಿಕೊಟ್ರು ಬ್ರಹ್ಮದೇವರು. ಅದು ಒಂದು ಕಥೆಯನ್ನು ನಾವು ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ಮುಂದೆ ಹೋಗೋಣ. ಮತ್ತು ಆ ಸ್ವಯಂಭುವ ಮನುದೆಲ್ಲ ಕಥೆ ಬರಬೇಕಲ್ಲ. ಸ್ವಯಂಭುವ ಮನುವಿನ ಮಕ್ಕಳು, ಪುತ್ರ ಸಂತಾನವೂ ಇತ್ತು, ಪುತ್ರಿ ಸಂತಾನವೂ ಇತ್ತು ಅಂತ ಇಟ್ಕೊಳ್ಳಿ. ಪುತ್ರ ಸಂತಾನ ಅಂತ ತೆಗೆದುಕೊಂಡಾಗ ಪ್ರಿಯವ್ರತ ಹಾಗೂ ಉತ್ತಾನಪಾದ ಇಬ್ಬರು ಗಂಡು ಮಕ್ಕಳು. ಪ್ರಿಯವ್ರತನ ಕಥೆಯನ್ನು ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ, ಉತ್ತಾನಪಾದನ ಕಥೆಯನ್ನು ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ. ಹೀಗಾಗಿ ಸದ್ಯದಲ್ಲಿ ನಾವು ನೋಡಬೇಕಾದದ್ದು ಪುತ್ರಿ ಸಂತಾನದ ಬಗ್ಗೆ. ಪುತ್ರಿಯರು 3 ಜನ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಅದರಲ್ಲಿ ದೇವಹೂತಿಯ ಕಥೆಯನ್ನು ಮಾತ್ರ ತೃತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಅದೊಂದು ಹೇಳಿಬಿಟ್ರೆ ತೃತೀಯ ಸ್ಕಂದ ಮುಗೀತು. ದೇವಹೂತಿ ಅಂತಂದರೆ ಅವಳು ಎಷ್ಟು ಸುಂದರಿ ಇದ್ಲು ಅಂತ ಅನ್ನೋದರ ವರ್ಣನೆಯೂ ಕೂಡ ಬರ್ತದೆ. ತಮ್ಮಪ್ಪನ ಅರಮನೆಯ ಮೇಲೆ ಬಾಲ್ಕನಿಯಲ್ಲಿ ಅವಳು ಆಟ ಆಡ್ತಾ ಇದ್ಲೆ. ಯಾರೋ ಒಬ್ಬ ವಿದ್ಯಾಧರ ತನ್ನ ವಿಮಾನದಲ್ಲಿ ಹೋಗ್ತಾ ಇದ್ರೆ ಅವಳು ಚೆಂಡ ಆಟ ಆಡ್ತಾ ಇದ್ಲಂತ. ಅದನ್ನು ನೋಡ್ಲಿಕ್ಕಾಗದೆ ಅವನು ಮೂರ್ಛಿತನಾಗಿ ಬಿದ್ದುಬಿಟ್ಟ ಅಂತ. ಅಷ್ಟು ಅವಳ ಸೌಂದರ್ಯ ಇತ್ತು. ಸೌಂದರ್ಯವನ್ನು ನೋಡ್ಲಿಕ್ಕಾಗದೆ ಮೂರ್ಛಿತರಾಗೋದು ಅನ್ನೋ ಅಷ್ಟು ಸೌಂದರ್ಯ ಅಂತಂದಾಗ ನಮಗೆ ಗೊತ್ತಾಗುತ್ತೆ. ನಾವು ಜಗತ್ತಿನ ತುಂಬ ಇವತ್ತಿಗೆ ನಮಗಿರೋದು ಅಭ್ಯಾಸ ಏನು ಅಂದರೆ, ತುಂಬ ಅಸಹ್ಯ ಇದ್ದವ್ರು ನೋಡಿದ್ರೆ ಮೂರ್ಛಿತರಾಗೋ ಥರ ಇದೆ ಅಂತ ನಾವು ಹೇಳ್ತಿರ್ತೀವಿ. ಇದು ಉಲ್ಟಾ. ತುಂಬ ಸುಂದರಿಯರಾಗಿದ್ದನ್ನು ನೋಡ್ಲಿಕ್ಕಾಗದೆ ಮೂರ್ಛಿತರಾಗೋದು ಅಂತ. ಅಂತಹ ಕೋಮಲಾಂಗಿಯಾದ ಅವಳನ್ನು ತಂದು ಕರ್ದಮ ಪ್ರಜಾಪತಿಗಳಿಗೆ ಕೊಡ್ತಾ ಇದ್ದಾರೆ. ಇವರು ಬಿಂದು ಸರೋವರದಲ್ಲಿ ಏನೇನೂ ಇಲ್ಲ, ಒಂದು ಆ ಥರದ ಸ್ಥಿತಿಯಲ್ಲಿ ಇದ್ದು ಅವರು ತಪಸ್ಸನ್ನು ಮಾಡ್ತಾ ಇದ್ದಂಥ. ಅವ್ರು ಹೇಗೆ ಅಂದರೆ ಬ್ರಹ್ಮದೇವ್ರು ಹೇಳಿ ಕಳಿಸ್ಬಿಟ್ರು ಅವರಿಗೆ. ಏನು ಅಂದರೆ, ನೋಡ್ರಪ್ಪ, ಮಕ್ಕಳನ್ನು ಹುಟ್ಟಿಸ್ಬೇಕು, ಬೆಳೆಸಬೇಕು, ಈ ಪ್ರಜಾಸಂತಾನ ಜಾಸ್ತಿ ಆಗಬೇಕು ಅಂತ ಹೇಳಿ ಕಳಿಸ್ಬಿಟ್ರು. ಎಲ್ಲಿ ಹೋಗಿ ಕನ್ಯಾಯಾಚನೆ ಮಾಡಬೇಕು ಅವರು? ಅದಕ್ಕೆ ಹೀಗೆ ನಮ್ಮಪ್ಪ ಹೇಳಿದ್ದಾರೆ, ಅದಕ್ಕೆ ನೀನೇ ದಾರಿ ತೋರಿಸು ಅಂತ ಭಗವಂತನನ್ನೇ ಕುರಿತು ತಪಸ್ಸು ಮಾಡಲಿಕ್ಕೆ ಕೂತ್ಕೊಂಡ್ಬಿಟ್ರು. ಭಗವಂತ ಪ್ರಕಟನಾಗಿ ಹೇಳಿದ, ಏನು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ, ಬರ್ತಾನೆ ಸ್ವಯಂಭುವ ಮನು, ತನ್ನ ಮಗಳನ್ನು ಕೊಡ್ತಾನೆ, ನೀನು ವಿವಾಹ ಮಾಡ್ಕೋ ಅಂತ ಹೇಳ್ಬಿಟ್ಟು ಆಯಿತು ಅಂತ ಕೂತ್ಕೊಂಡಿದ್ರು. ಸ್ವಯಂಭುವ ಮನು ಬಂದ, ನಮ್ಮ ಮಗಳನ್ನು ಕೊಡಬೇಕು ಅಂತಿದ್ದೀನಿ, ನೀವು ವಿವಾಹ ಮಾಡ್ಕೋಬೇಕು ಅಂತಿದ್ದೀರೋ ಇಲ್ವೋ ಅಂತ ಕೇಳಿದ. ಆಗ ಕರ್ದಮರು ಹೇಳಿದಂತಹ ಮಾತು, ಬಾಢಂ ಉದ್ವೋಢು ಕಾಮೋಹಂ ಅಪ್ರಮತ್ತ ತವಾತ್ಮಜ ಆವಯೋ ಅನುರೂಪೋಸೌ ಆದ್ಯೋ ವೈವಾಹಿಕೋ ವಿಧಿ ಅಂತ. ಇಲ್ಲಿ ತನಕ ಮೊದಲನೇ ದಿವಸ, ಸಪ್ತಾಹದಲ್ಲಿ ಮೊದಲನೇ ದಿವಸದ ಪ್ರವಚನ ಇಲ್ಲಿ ತನಕ. ಮೊದಲನೇ ವಿವಾಹ ನಮ್ಮಿಬ್ಬರದು ಅಂತ ಹೇಳಿದರು. ಬ್ರಹ್ಮದೇವರು ಸರಸ್ವತಿ ಇದ್ದಾರೆ, ಅವರು ಹುಟ್ಟುತ್ತಾನೆ ವಿವಾಹದವರು, ಅವ್ರದ್ದು ಯಾವ್ದು ಕಲ್ಯಾಣ ಮಂಟಪ ಹಿಡಿದು ಮದುವೆ ಮಾಡಿಲ್ಲ. ಸ್ವಯಂಭೂಮನು ಶತರೂಪ, ಅವರು ಹುಟ್ಟುತ್ತಾನೆ ದಂಪತಿಗಳು. ಮತ್ತಿನ್ನು ಮದುವೆ ಯಾವಾಗ? ಇದೇ ಮೊದಲನೇ ಮದುವೆ. ಕರ್ದಮ ಪ್ರಜಾಪತಿಗಳಿಗೆ ಹೀಗೆ ಬಂದು ಶಾಸ್ತ್ರೀಯವಾದ ಕ್ರಮದಲ್ಲಿ ಕನ್ಯಾದಾನ ಅಂತ ಮಾಡಿ ಸ್ವಯಂಭೂಮನು ಹೋದ ಅಂತಿದೆಯಲ್ಲ, ಇದೇ ಮೊದಲನೇ ಮದುವೆ. ನನಗೂ ವಿವಾಹ ಮಾಡ್ಕೊಳ್ಬೇಕು ಅಂತಿದೆ, ಅದಕ್ಕೆ ಅರ್ಹತೆ ಇವಳಲ್ಲೂ ಇದೆ, ನಾನು ವಿವಾಹ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಆದರೆ ನಿಮ್ಮ ಮಗಳನ್ನು ಕೇಳು. ಕೇಳಿದ್ದಕ್ಕೆ ಅವಳಾಯಿತು ಅಂದು ಮದುವೆ ಮಾಡಿಕೊಟ್ಟ, ಹೊರಟೋಗ್ಬಿಟ್ಟ ಅವನು. ಮದುವೆ ಆದ ಕೂಡಲೇ ಏನು ಮಾಡಿದ್ರು ಇವರು ಅಂದರೆ, ಮತ್ತೆ ತಪಸ್ಸಿಗೆ ಅಂತ ಕೂತ್ಕೊಂಡು ತಪಸ್ಸಿನಲ್ಲಿ ತೊಡಗಿದಂತಹ ಆ ಕರ್ದಮ ಪ್ರಜಾಪತಿಗಳು ಸಾಕಷ್ಟು ವರ್ಷ ಕಳೆದು ಅನಂತರದಲ್ಲಿ ಕಣ್ಣು ತೆರೆದು ನೋಡಿದರೆ ಅವಳ ದೇಹವೆಲ್ಲ ಮಣ್ಣು ಮೆತ್ಕೊಂಡು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು. ಅವರಿಗೆ ಬಹಳ ಕರುಣೆ ಹುಟ್ಟುಬಿಡ್ತು. ನನ್ನ ಜೊತೆಗಿದ್ದರಿಂದ ಇವಳು ಏನು ಸುಖಪಟ್ಲು. ಅವರು ಎಷ್ಟು ತಪಸ್ಸಿದ್ಧರಿದ್ರು ಅಂತಂದರೆ, ನಿನಗೇನು ಬೇಕು ಕೇಳೋದನ್ನು ನಾನು ಕೊಡ್ತೀನಿ ಅಂತ ಕೇಳಿದ್ದಕ್ಕೆ ಅವಳೇನನ್ಬೇಕು ಅಂದರೆ, ನಾನು ನಿಮಗೆ ಅಂತ ನಮ್ಮ ಅಪ್ಪ ಕೊಟ್ಟಿದ್ದೇ ಯಾಕೆ ಅಂದರೆ ಅವರಪ್ಪನ ಸಂಕಲ್ಪವನ್ನು ಪೂರ್ತಿ ಮಾಡಬೇಕು ಅಂತ, ಹಿಂಗಾಗಿ ಮಕ್ಕಳು ಬೇಕು ಅಂತ ಹೇಳಿದ್ದಕ್ಕೆ ಸರಿ ಇದ್ರಲ್ಲಿ ಮುಳುಗು ಅಂತ ಹೇಳಿದರು. ಬಿಂದು ಸರೋವರದಲ್ಲಿ ಅವಗಾಹನವನ್ನು ಮಾಡು.
ಆಗ ಅವಳು ಮುಳುಗಿದಾಗ ಒಳಗೆ ಅನೇಕ ಜನ ಸೇವಕಿಯರು, ವಿಶೇಷವಾಗಿ ಸೇವಕಿಯರು ಬಂದು ಅವಳನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅವಳಿಗೆಲ್ಲ ಸಮಸ್ತ ವಿಧವಾದ ಅಲಂಕಾರಗಳನ್ನು ಮಾಡಿ ಅವಳಿಗೊಂಥರ ಇದು ಸ್ವಾಪ್ನ ಪ್ರಪಂಚ ಇದ್ದಾಗ ಆಗೋಗ್ಬಿಡ್ತು. ಎಲ್ಲ ಪೂರ್ತಿ ಅವಳನ್ನು ಸಿದ್ಧಪಡಿಸಿ ಕನ್ನಡಿ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ತೋರಿಸಿದ್ರಂತೆ. ಏನಮ್ಮ ಹೇಗೆ ನೋಡ್ಕೊನಿ, ಹೇಗಿದೆಯಾ ನೋಡು. ಅವಳು ನೋಡಿದಾಗ ಏನನ್ನಿಸ್ತು ಅಂದರೆ, ಈ ತರಹ ನಾನು ಅಲಂಕಾರ ಮಾಡಿಕೊಂಡಾಗ ನನ್ನ ಜೊತೆಗೆ ನನ್ನ ಗಂಡ ಇರಬೇಕಾಗಿತ್ತು ಅಂತ ಅನ್ನಿಸ್ತಂತವಳು. ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರ ಜೊತೆಗೆ ಪತಿ ಇರೋದಿಲ್ಲ, ಉದಾಹರಣೆಗೆ ಗಂಡ ಬೇರೆ ಊರಿಗೆ ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ, ಪ್ರೋಷಿತ ಭರ್ತೃಕಾ ಸ್ತ್ರೀ ಅಂತ ಕರೀತಾರೆ. ಬೇರೆ ಊರಿಗೆ ಹೊರಟೋಗಿರ್ತಾನೆ ಗಂಡ ಅಂತಾದಾಗ ಹೆಂಡತಿಯಾದವಳು ಯಾವುದೇ ವಿಧವಾದ ಅಲಂಕಾರಗಳನ್ನು ಮಾಡಿಕೊಳ್ಳಬಾರದು ಅಂತ ನಿಷೇಧ ಇದೆ. ಎಲ್ಲಿ ತನಕ ಅಂದರೆ ಒಂದು ಹೂ ಮುಡಿಯೋದು, ಅಂಗರಾಗ ಮುಖರಾಗಗಳು ಯಾವುದನ್ನೂ ಧಾರಣ ಮಾಡಬಾರದು. ಈಗಿನ ಕಾಲದ ನಿಯಮಗಳಿಗೆ ಇದು ಪೂರ್ತಿ ವಿರುದ್ಧವಾದದ್ದು ಅಂತ ಇಟ್ಕೊಳ್ರಿ. ಮನೇಲಿದ್ದರೆ ಇವರೇನೂ ಮಾಡ್ಕೊಳ್ಳೋದಿಲ್ಲ, ಹೊರಗೋಗ್ಬೇಕು ಅಂದ್ರೆ ಎಲ್ಲ ಮಾಡ್ಕೊಳ್ತಾರೆ ಅಂತ ಆಗ್ತದೆ. ಇರಲಿ, ಆದರೆ ಶಾಸ್ತ್ರ ಹೇಳೋದು ಈ ಥರ. ಹೀಗಾಗಿ ಇವಳು ಸರ್ವಾಲಂಕಾರ ಮಂಡಿತಳಾದಾಗ ತನ್ನ ಪತಿಯ ಸನ್ನಿಧಾನವನ್ನು ಅಪೇಕ್ಷಿಸಿದ್ಳು. ಮುಂದಿನ ಕ್ಷಣದಲ್ಲಿ ಗಂಡನ ಮುಂದೆ ಇದ್ದವಳು. ಯಾಕೆ ನೋಡ್ರಿ, ಇದು ನೋಡ್ಲಿಕ್ಕೆ ಹೋದರೆ ಹೇಗನ್ನಿಸ್ತದೆ ಅಂದರೆ, ಈ ಮೋಕ್ಷದಲ್ಲಿ ಹೇಳ್ತಾರಲ್ಲ, ಅಪೇಕ್ಷೆ ಪಟ್ಟದೆಲ್ಲ ಎದುರಿಗೆ ಬಂದ್ಬಿಡ್ತದೆ ಅಂತ. ಆ ತರಹದ ಸ್ಥಿತಿಯಲ್ಲಿ ಈ ಕದಮ ಪ್ರಜಾಪತಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ತೋರಿಸಿಬಿಟ್ರು. 9 ರೂಪಗಳನ್ನು ತಾವು ತಾಳಿ ಅವಳಿಗೆ 9 ರೂಪಗಳನ್ನು ಕೊಟ್ಟು ವಿಮಾನಗಳಲ್ಲಿ ವಿಹಾರವನ್ನು ಮಾಡಿದರು. ಆ ವಿಹಾರದ ಪ್ರಭಾವದಿಂದ ಅವಳು ಗರ್ಭಿಣಿಯಾದಳು. 9 ಜನ ಮಕ್ಕಳು ಹುಟ್ಟಿದರು. 9 ಜನ ಮಕ್ಕಳು ಅಂದರೆ ಹೆಣ್ಣುಮಕ್ಕಳು ಹುಟ್ಟಿದರು. ಅವರು ಸ್ವಾರಸ್ಯ ಏನು ಅಂದರೆ, 9 ಜನ ಹೆಣ್ಣು ಮಕ್ಕಳನ್ನು ಕೂಡ ನವಬ್ರಹ್ಮರ್ಷಿ ಪತ್ನಯ, ಎಲ್ಲ ಬ್ರಹ್ಮರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿದರು. ಅದು ಮುಂದೆ ನಮಗೆ ಚತುರ್ಥ ಸ್ಕಂದ ಭಾಗವತದಲ್ಲಿ ಬರ್ತದೆ, ಅದೀಗ ಪ್ರಸ್ತುತವಾಗಿ ಬೇಡ. ಆಯಿತು, ಮಕ್ಕಳು ಹುಟ್ಟಿದ್ರು ಕೂಡ ಹೆಣ್ಮಕ್ಳು ಹುಟ್ಟಿದಾವೆ ಅಂದರೆ ಇನ್ನು ಕಂಡಾಪಡಿ ಮಕ್ಕಳು ಹುಟ್ಟಿಸ್ತಾರೆ ಅವರು ಅಂತ ನಿರ್ಧಾರ ಮಾಡ್ಕೊಂಡು ಸನ್ಯಾಸ ತೊಗೊಳಕ್ಕೆ ಹೊರಟ್ಬಿಟ್ರು. ಆಗ ಅವಳಿಗೆ ಬಹಳ ದುಃಖ ಆಯಿತು. ಅವಳಂದಂತೆ, ನೀವು ಸನ್ಯಾಸ ತೊಗೊಂಡ್ಬಿಟ್ರಿ, ಇವ್ರಿಗೆ ಮದುವೆ ಮಾಡೋರು ಯಾರು? ಅಷ್ಟೇ ಅಲ್ಲದೆ ಭಗವಂತನ ಮಾತನ್ನು ನೆನಪಿಸ್ಕೊಟ್ಲು. ನಿಮಗೆ ಭಗವಂತ ಮಗನಾಗಿ ಹುಟ್ಟುತ್ತಾನೆ ಅಂತ ಈ ರೀತಿಯಾಗಿ ನೀವೇ ಹೇಳಿದಿರಿ, ಮತ್ತು ಅಲ್ಲಿ ತನಕ ಆದರೂ ಇರಬೇಕಲ್ಲ. ಹೌದು ಅಂತ ನೆನಪಿಸ್ಕೊಂಡು ಮತ್ತೆ ಸ್ವಲ್ಪ ದಿವಸ ಇದ್ರು. ಆಗ ಭಾಗವತದಲ್ಲಿ ಬರುವ ಮಾತು, ಕಾರ್ದಮಂ ವೀರ್ಯ ಮಾಪನ್ನಃ ಜಜ್ಞೆ ಅಗ್ನಿರಿವ ದಾರುಣಿ. ಭಗವಂತ ಕಪಿಲ ರೂಪಿಯಾಗಿ ಜನಿಸಿದ, ಅವತರಿಸಿದ. ಹೇಗೆ ಅಂತಂದರೆ, ಕರ್ದಮ ಋಷಿಗಳ ವೀರ್ಯದಲ್ಲಿ ಸನ್ನಿಹಿತನಾಗಿ ಆ ದೇವಹೂತಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಅವನು ಅವತರಿಸಿದ. ಹೇಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ತುಂಬ ಚೆನ್ನಾಗಿ ಕೊಡ್ತಾರೆ. ಭಗವಂತನ ಎಲ್ಲ ಅವತಾರಗಳಿಗೆ ಸಂಬಂಧಪಡುವ ಉದಾಹರಣೆ ಇದು. ಕಟ್ಟಿಗೆ ಇರುತ್ತೆ, 2 ಕಟ್ಟಿಗೆಗಳನ್ನು ತಿಕ್ಕಿದಾಗ ಬೆಂಕಿ ಬರುತ್ತೆ. ಹೊರಗಿನಿಂದ ಬೆಂಕಿ ತಂದಿಲ್ಲ, ಅಲ್ಲೇ ಇದ್ದ ಬೆಂಕಿ ಪ್ರಕಟ ಆಯಿತು. ಈಗ ನೋಡಿ, ನಮಗೆ ಜನ್ಮ ಆಗೋದಕ್ಕೂ ಭಗವಂತ ಪ್ರಾದುರ್ಭೂತನಾಗೋದಕ್ಕೂ ಇದೇ ವ್ಯತ್ಯಾಸ. ಹೊರಗಿನಿಂದ ನಾವು ಬಂದು ಸೇರಿಕೊಂಡಿದ್ದು ತಂದೆ ತಾಯಿಗಳಲ್ಲಿ. ಭಗವಂತ ಹಾಗಲ್ಲ, ಇದ್ದವನೇ ಪ್ರಕಟನಾದ ಅಷ್ಟೆ. ಹಾಗೆ ಭಗವಂತನಿಗೆ ಜನ್ಮವಿದೆ ಅಂತ ತಿಳಿಯಬಾರದು. ಇಲ್ಲೇ ಆಚಾರ್ಯರು ಹೇಳುವಂಥದ್ದು, ಭಗವಂತನಿಗೆ ಜನ್ಮ ಅಂದರೆ ಪ್ರಾದುರ್ಭಾವ, ಅವನು ಕಾಣಿಸಿಕೊಳ್ಳೋದು. ಅದೇನಾಗತ್ತೆ, ತಂದೆಯ ವೀರ್ಯ ತಾಯಿಯ ವೀರ್ಯ ಅದು ತಾಯಿಯ ಗರ್ಭದಲ್ಲಿ ಸೇರಿ ಬೆಳೀತದೆ. ಭಗವಂತನೂ ಅಲ್ಲಿ ಇರ್ತಾನೆ. ಆದರೆ ಈ ಜೀವರು ಹೇಗೆ ಅದರೊಳಗೆ ಅಭಿಮಾನ ಇಟ್ಕೊಂಡು ಬೆಳೀತಾರಲ್ಲ, ಹಾಗಿರೋದಿಲ್ಲ. ಅದು ಬೆಳೀತದೆ, ಅವನು ಇರ್ತಾನೆ. ಆಮೇಲೆ ಅವನು ಹೊರಗೆ ಕಾಣಿಸಿಕೊಳ್ಳುವಾಗ ಅದು ಎಲ್ಲೋ ಹೋಗ್ಬಿಡ್ತದೆ, ಅದೆಲ್ಲೋ ಹೋಗ್ತದೆ ಗೊತ್ತಿಲ್ಲ. ಭಗವಂತ ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಅದನ್ನು ಮಾಯ ಮಾಡಿಬಿಡ್ತಾನೆ, ತಾನು ಪ್ರಕಟನಾಗ್ಬಿಡ್ತಾನೆ. ಅವನ ಸ್ವರೂಪವೆಂಬುದು ಅಪ್ರಾಕೃತವಾದಂಥದ್ದು. ಭಗವಂತ ಅವತಾರ ಮಾಡಿದ ಮೇಲೆ ಅವನ ಮೇಲೆ ಸಂಪೂರ್ಣ ತಮ್ಮ ಆಶ್ರಮದ ಭಾರವನ್ನು ಇಟ್ಟು ಕರ್ದಮ ಪ್ರಜಾಪತಿಗಳು ತಮ್ಮ ಸಾಧನೆಗಾಗಿ ಅಂತ ಹೊರಟೋದ್ರು. ಆಮೇಲೆ ಕಪಿಲ ರೂಪಿಯಾದ ಭಗವಂತ ಮಾತುಃ ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದು ಸರೇ ವಾತ್ಸೀತ್ ಭಗವಾನ್ ಕಪಿಲಃ ಕಿಲ. ಭಗವಂತ ತಮ್ಮ ತಾಯಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಂತ ಅವಳ ಜೊತೆಗೇ ಇದ್ಬಿಟ್ಟ. ಕೂತ್ಕೊಂಡ ಅಂದರೆ ಕೂತ್ಕೊಂಡಿರ್ತಿದ್ದ, ನಿಶ್ಚಲವಾಗಿ ಕೂತ್ಕೊಂಡಿರ್ತಿದ್ದ.
ಅವನ ಆ ಸ್ವಭಾವವನ್ನು ನೋಡಿ ತಿಳಿಯಬಹುದಾಗಿತ್ತೇನೋ ಅಂತಂದರೆ ಅವನ ಸ್ವರೂಪ ಈ ತರಹ ಜಡವಾದದ್ದಲ್ಲ, ಅಪ್ರಾಕೃತವಾದದ್ದು ಅಂತ. ಸಾಕಷ್ಟು ದಿವಸ ಅವನ ಜೊತೆಗೆ ಕಳೆದ ಮೇಲೆ ದೇವಹೂತಿ ಬಂದು ಒಂದು ದಿವಸ ಪ್ರಾರ್ಥನೆ ಮಾಡಿ ಕೇಳಿಕೊಂಡ್ಳು. ಏನು ಕೇಳ್ಕೊಂಡ್ಳು? ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣ. ನಾನು ದುಷ್ಟವಾದ ಇಂದ್ರಿಯಗಳನ್ನು ತರ್ಪಣ ಮಾಡಿ ಅಂದರೆ ಅವುಗಳಿಗೆ ಬೇಕಾದದನ್ನೆಲ್ಲ ಒದಗಿಸಿ ನನಗೆ ವೈರಾಗ್ಯ ಬಂದು ಹೋಗ್ಬಿಟ್ಟಿದೆ, ಸಾಕಾಗಿ ಹೋಗಿದೆ. ಅವಳೇನಂತಹ ವಿಷಯಗಳನ್ನು ತನ್ನ ಇಂದ್ರಿಯಗಳು ಒದಗಿಸಿಲ್ಲೋ ಗೊತ್ತಿಲ್ಲ. ಅವಳೇ ಹಾಗೆ ಹೇಳುವಾಗ ನಾವಿನ್ನೆಷ್ಟು ಮಾಡ್ತಾ ಇದ್ದೀವಿ ಅನ್ನೋದನ್ನು ಊಹಿಸ್ಕೊಳ್ಬೋದು. ಅಷ್ಟೆಲ್ಲ ಮಾಡಿ ಅನಂತರದಲ್ಲಿ ಅದಕ್ಕಾಗಿ ನಾನು ಬಂದು ನಿನ್ನ ಹತ್ರ ಕೇಳ್ಕೊಳ್ತಾ ಇರೋದೇನು ಅಂದರೆ ಸ್ವಭೃತ್ಯ ಸಂಸಾರ ತರೋಹ್ ಕುಠಾರಂ ತಂತ್ವಾ ಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಹ್ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ ಅಂತ ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಲು. ಅವಳಿಗೆ ಇವನು ಸಾಕ್ಷಾತ್ ಭಗವಂತ ಅಂತನ್ನುವ ಜ್ಞಾನ ಅವಳಿಗಾಯಿತು. ಉಪದೇಶ ಮಾಡಿದ ಮುಂದೂ ಕೂಡ ಒಂದು ಮಾತು ಬರ್ತದೆ, ಸತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ಸತ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ. ನೀನು ಇಷ್ಟೆಲ್ಲ ಅವಳೆಲ್ಲ ಉಪದೇಶ ಮಾಡಿದ ಮೇಲೆ ಹೇಳುವ ಮಾತು, ಎಲ್ಲ ಸೃಷ್ಟಿಯ ವಿಚಾರಗಳನ್ನೆಲ್ಲ ಕೇಳಿದ್ಲಲ್ಲ ಅವಳು, ಅದೆಲ್ಲ ಹೇಳಿದ್ಮೇಲೆ ಯಾವ ನಿನ್ನ ಉದರದಲ್ಲಿ ಇಷ್ಟೆಲ್ಲ ಪದಾರ್ಥಗಳಿದ್ವು ಅಂತಿದೆಯೋ ಅಂಥವನನ್ನು ನನ್ನ ಜಠರದಲ್ಲಿ ನಾನು ಹೇಗೆ ಇಟ್ಕೊಂಡೆ? ಇದೇ ಆಶ್ಚರ್ಯ ಆಗ್ತಾ ಇದೆ. ದೇವರಂದ ಇದೇ ನನ್ನ ಅಚಿಂತ್ಯ ಶಕ್ತಿ ಅಂತ. ಪರಮಾತ್ಮ ಅವಳು ಕೇಳಿದ್ದೇ ತಡ ಅವಳಿಗೆ ಸಾಂಖ್ಯಶಾಸ್ತ್ರದ ಉಪದೇಶ ಮಾಡಿ. ಆಚಾರ್ಯರು ಇಲ್ಲೂ ಕೂಡ ಹೇಳ್ತಾರೆ, ಸಾಂಖ್ಯಶಾಸ್ತ್ರ ಅಂತ ಬಂದಾಗ ನೀವು ಪುಸ್ತಕದ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಸಾಂಖ್ಯಶಾಸ್ತ್ರದ ಪುಸ್ತಕ ಕೊಡಿ ಅಂದರೆ ಕೊಡ್ತಾರೆ. ನೀವು ಕಪಿಲ ಬರೆದು ಕೊಡ್ಬೇಕು, ಮತ್ತೆ ಕಪಿಲ ಬರೆದಿದ್ದೆ ತಗೊಳ್ಳಿ ಇದು ಕೊಡ್ತಾರೆ. ಆದರೆ ಏನು ಸ್ವಾರಸ್ಯ ಅಂದರೆ ಅದು ಅಸಲಿ ಕಪಿಲ ಬೇರೆ, ನಕಲಿ ಕಪಿಲ ಬೇರೆ. ಕಪಿಲ ರೂಪಿಯಾದ ಭಗವಂತ ಹೇಳಿದ ಸಾಂಖ್ಯಶಾಸ್ತ್ರ ಇದು ವೇದಾನುಸಾರಿಯಾದ ಸಾಂಖ್ಯಶಾಸ್ತ್ರ. ಯಾವುದು ನಕಲಿ ಕಪಿಲ ಅವರೊಬ್ಬ ಋಷಿ ಬರೆದಂತಹದ್ದು ಸಾಂಖ್ಯಶಾಸ್ತ್ರ ಇವತ್ತಿಗೆ ಲೋಕದಲ್ಲಿ ಪ್ರಚಲಿತವಾದದ್ದು, ಇದು ನಿರೀಶ್ವರ ಸಾಂಖ್ಯಶಾಸ್ತ್ರ. ಅಂದರೆ ಈಶ್ವರ ಇಲ್ಲ ಅಂತ ಹೇಳುವ ಸಾಂಖ್ಯಶಾಸ್ತ್ರ. ಈ ಸಾಂಖ್ಯಶಾಸ್ತ್ರವನ್ನು ಸರ್ವಥಾ ವೇದಗಳಲ್ಲಿ ಅನುಮತಿಸಿಲ್ಲ, ವೇದ ವಿರುದ್ಧವಾದಂತಹದ್ದು. ಅವರೇನು ತಪಸ್ಸು ಮಾಡಿಬಿಟ್ಟಿದ್ರು ಅಂದರೆ ಆ ಕಪಿಲನ ಹೆಸರು ನನಗಿರಬೇಕು, ಅವರ ಶಿಷ್ಯನ ಹೆಸರು ನನ್ನ ಶಿಷ್ಯನಿಗಿರಬೇಕು, ಅವ್ರ ಶಿಷ್ಯರ ಹೆಸರು ನನ್ನ ಶಿಷ್ಯನಿಗಿರಬೇಕು ಅಂತ ಒಂದು 2-3 ತಲೆಮಾರು ಒಂದೇ ಹೆಸರು ಬಂದ ಕೂಡ ಜನ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಅಂತ. ಅದು ಉದ್ದೇಶ ಏನಿತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದದ್ದಂತೂ ಲೋಕದಲ್ಲಿ ಹೀಗೆ. ಇದರ ಪರಿಣಾಮವಾಗಿ ಸಾಂಖ್ಯಶಾಸ್ತ್ರ ಯಾವುದು ಅನ್ನೋದ್ರಲ್ಲೇ ಗೊಂದಲ ಆಗೋಗ್ಬಿಡ್ತು. ಮುಂದೆ ಇನ್ನಷ್ಟು ಗೊಂದಲ ಆದದ್ದು ಯಾವಾಗ ಅಂದರೆ ಸಾಂಖ್ಯಶಾಸ್ತ್ರ ಅಂತ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಗೊಂದಲ ಆಗೋಯ್ತು. ಕೆಲವರಂದರು ಸಂಖ್ಯಾ ಅಂತಂದರೆ ಅಂಕಿಗಳು 1, 2, 3, 4 ಇದ್ರೇನೋ ಕೈ ಇದೆ, ಹಾಗಿದೆ, ಹೀಗೆ ಬಗ್ಗತ್ತೆ, ಹಾಗೆ ಬಗ್ಗತ್ತೆ, ಇದು ಅದಕ್ಕೆ ಬಗ್ಗಿದ್ದರಿಂದ ಇದು ದೇವರು, ಅದು ಜೀವ ಏನೋ ಹೇಳ್ತಾರೆ ಕೆಲವರೆಲ್ಲ. ಅದೆಲ್ಲ ಇಲ್ಲೆಲ್ಲೂ ಭಾಗವತದಲ್ಲಿ ಇದ್ದಂಥದ್ದಲ್ಲ. ಅದು ಆಚಾರ್ಯರು ತೋರಿಸ್ಕೊಟ್ಟಿರುವ ಕ್ರಮನೂ ಅಲ್ಲ, ಅವರವರ ಅಭಿಪ್ರಾಯಗಳು. ಆಚಾರ್ಯರು ತೋರಿಸ್ಕೊಟ್ಟಿರುವ ಅಭಿಪ್ರಾಯ ಸಾಂಖ್ಯಶಾಸ್ತ್ರ ಅಂದರೆ ಏನು? ಖ್ಯಾ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಖ್ಯಾ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಸಂಖ್ಯ ಅಂದರೆ ಸಮೀಚೀನವಾದ ಜ್ಞಾನ. ಸಾಂಖ್ಯ ಅಂದರೆ ಸಮೀಚೀನವಾದ ಜ್ಞಾನವನ್ನೇ ಹುಟ್ಟಿಸುವ ಶಾಸ್ತ್ರ. ಅಂದರೆ ಯಾವ ಜ್ಞಾನವನ್ನು ಓದಿದರೆ ನಿಮಗೆ ಇದ್ದ ಈ ವಿಪರೀತ ಜ್ಞಾನಗಳು ಹೋಗಿ ನಿಮ್ಮಲ್ಲಿ ಸರಿಯಾದ ಜ್ಞಾನ ಮೂಡತ್ತೋ ಅಂತಹ ಶಾಸ್ತ್ರವನ್ನು ಸಾಂಖ್ಯಶಾಸ್ತ್ರ ಅಂತ ಕರೀತಾರೆ. ಯಾವುದ್ರ ಬಗ್ಗೆ ಹೇಳ್ತಾರೆ ಇದರಲ್ಲಿ ಅಂದರೆ ತತ್ವಗಳ ಬಗ್ಗೆ ಹೇಳ್ತಾರೆ ಈ ಶಾಸ್ತ್ರದಲ್ಲಿ. ತತ್ವಗಳ ಬಗ್ಗೆ ಈಗ ನಾನು ಅದನ್ನು ಪ್ರಾರಂಭದಲ್ಲಿ ಪ್ರಸ್ತುತಪಡಿಸಿದ್ದೆ, ಮುಂದೆ ಕಪಿಲಗೀತದಲ್ಲಿ ಬರ್ತದೆ ಅಂತ ಮೊದಲೇ ಹೇಳಿದ್ದೆ. ಆ ಎಲ್ಲ ತತ್ವಗಳ ಬಗ್ಗೆ ಹೇಳಿ ಇಂಥವೆಲ್ಲ ತತ್ವಗಳಿಗೆ ಅಧಿಪತಿಯಾದಂತಹ ಮುಖ್ಯ ತತ್ವ ಭಗವಂತ.
ಪರತತ್ವ ಅಂದರೆ ಭಗವಂತ ಅನ್ನುವ ಉಪದೇಶ ಈ ಸಾಂಖ್ಯಶಾಸ್ತ್ರದ ಮುಖ್ಯವಾದ ಗುರಿ. ಇಲ್ಲೇದ್ರೇನಾಗತ್ತೆ, ಬರೀ ತತ್ವಗಳನ್ನು ಎಣಿಸೋದು ಅಂತಂದರೆ ಒಂದೊಂದು ತತ್ವಗಳು ಕೂಡ ಪರಮ ಪವಿತ್ರವಾದದ್ದು. ಆದರೆ ಗಂಗಾ ನದಿಯ ದಂಡೆಯಲ್ಲಿ ಬಿದ್ದಿರೋ ಮರಳು ಪರಮ ಪವಿತ್ರ ಅಂದ್ಕೊಂಡು ಒಂದೊಂದು ಕಾಳು ಎಣಿಸ್ತಾ ಕೂತ್ಕೊಂಡಿದ್ದೀನಿ, ಏನು ಉಪಯೋಗ ಹೇಳಿ? ಸ್ವಾಮಿಗಳೊಂದು ಮುಷ್ಟಿ ಮಂತ್ರಾಕ್ಷತೆ ಕೊಟ್ಟರು, ಬಹಳ ಪರಮ ಪವಿತ್ರ, ಎಷ್ಟು ಅಕ್ಕಿ ಕಾಳಿದೆ, ಕೆಲವರು ಎಣಿಸೋ ಅಭ್ಯಾಸ ಇಟ್ಕೊಂಡಿರ್ತಾರೆ, 1 2 3 ಆ ಥರ ವ್ಯರ್ಥ ಆಗುತ್ತೆ. ಏನು ಉಪಯೋಗ ಅದರಿಂದ? ತತ್ವಗಳಿಷ್ಟಿವೆ, ಅದಕ್ಕೆ ಅಭಿಮಾನಿಗಳಾದವರಲ್ಲಿ ಹೀಗೆ ತಾರತಮ್ಯ ಇದೆ, ಅವರೆಲ್ಲರಕ್ಕಿಂತ ಸರ್ವೋತ್ತಮನಾದವನು ಭಗವಂತ ಅಂತ ತಿಳಿದುಕೊಂಡ್ರೆ ಈ ತತ್ವಗಳ ಜ್ಞಾನಕ್ಕೆ ಒಂದು ಪರಮೋಪಯೋಗ ಇದೆ. ಈ ತತ್ವಗಳನ್ನು ತಿಳಿಯುವುದಕ್ಕೆ ಸಾಧನ ಯಾವುದು, ಉಪಾಯ ಯಾವುದು ಅಂತ ಭಗವಂತ ಹೇಳಿಕೊಟ್ಟ. ಒಂದು ಭಕ್ತಿ, ಇನ್ನೊಂದು ವೈರಾಗ್ಯ. ನಾನು ಭಕ್ತಿಯ ಬಗ್ಗೆ ಕಪಿಲ ಹೇಳಿದ ಒಂದು ಮಾತನ್ನು ಪ್ರಾರಂಭದಲ್ಲಿಯೇ ಹೇಳಿದೆ, ವಿದುರ ಮೈತ್ರೇಯರ ಸಮಾಗಮದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿಯೇ ಹೇಳಿದೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ನೋಡಮ್ಮ, ನಿನಗೆ ನನ್ನ ಬಗ್ಗೆ ಭಕ್ತಿ ಬರಬೇಕು ಅಂದರೆ ಸಜ್ಜನರ ಜೊತೆಗೆ ಸೇರಬೇಕು. ಈಗ ದೇವಹೂತಿಗೆ ಹೇಗೆ ದೇವರೇ ಎದುರಿಗೆ ಕೂತ್ಕೊಂಡು ಹೇಳಿದ ಹಾಗೆ ನಮ್ಮ ಮುಂದೆ ದೇವರು ಬಂದು ಯಾಕೆ ಹೇಳ್ತಾನೆ? ಭಗವಂತನ ಪ್ರತಿನಿಧಿಗಳಾದಂತಹ ಭಾಗವತರ ಜೊತೆಗೆ ನಾವು ಬೆರೆತು ಅವರಿಂದ ಆ ಜ್ಞಾನವನ್ನು ಪಡಿಬೇಕು. ಹಾಗೂ ವೈರಾಗ್ಯ, ವೈರಾಗ್ಯವೆಂಬುದು ಹೇಗೆ ಅಂದರೆ ಅವರಿಗಿರುವ ವೈರಾಗ್ಯ ನೋಡಿ ನೋಡಿ ನಮ್ಮಲ್ಲಿ ಅದು ಪ್ರತಿಫಲಿಸಬೇಕು. ಇನ್ನೊಂದು ಉಪಾಯ ಇದೆ, ಭಗವಂತ ಬಹಳ ವಿಸ್ತಾರವಾಗಿ ಹೇಳಿದ, ಅದನ್ನು ಕೂಡ ವೈರಾಗ್ಯದ ಕಥೆ. ಜನನ ಮರಣಗಳಲ್ಲಿ ಉಂಟಾಗುವಂತಹ ಸ್ಥಿತಿಯನ್ನು ಭಗವಂತ ವಿಸ್ತಾರವಾಗಿ ತಾಯಿಗೆ ಹೇಳಿದ. ಹೇಗಪ್ಪ? ಜನ್ಮ ಅಂತನ್ನೋದು ಜೀವರಿಗೆ ಆಗುವಂತಹದ್ದು ಹೇಗೆ ಅಂತನ್ನುವುದರ ಬಗ್ಗೆ ಹೇಳಬೇಕಾದ್ರೆ, ಈ ಜೀವ ಹೇಗೆ ಶರೀರದಲ್ಲಿ ಬೆಳಿತಾನೆ, ಅವನಿಗೆ ಅಲ್ಲಿ ಏನೇನು ಕ್ಲೇಶಗಳಾಗ್ತವೆ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನ ಸೃಗ್ವಿಣ್ಮೂತ್ರ ಕೂಪಪತಿತಃ ಭೃಷ ತಪ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ ಭವತಾ ಕದಾನು. ಇದು ಭಗವಂತ ಕಪಿಲ ಗೀತದಲ್ಲಿ ಹೇಳುವಂಥ ಮಾತು. ಎಲ್ಲರಿಗೂ ಈ ಅನುಸಂಧಾನವೂ ಬರಲ್ಲಂತೆ. ಗತಾನಿ ಸ್ಮರತೆ ಋಷಿ, ಹಿಂದಿನ 7 ಜನ್ಮಗಳಲ್ಲಾದದ್ದನ್ನು ಕೆಲವರು ಜ್ಞಾನಿಗಳು ನೆನಪಿಸಿಕೊಳ್ಳಬಲ್ಲರು ಗರ್ಭದಲ್ಲಿ. ಯಾಕೆಂದರೆ ಪ್ರತಿಯೊಂದು ಕ್ಷಣದಲ್ಲಿ ತಾಯಿಯ ಗರ್ಭದಲ್ಲಿರುವ ಕ್ರಿಮಿಗಳಿಂದ ಕಚ್ಚಿಸಿಕೊಂಡು ಮೂರ್ಛೆಗೆ ಹೋಗುತ್ತಿರುವ ಜೀವನಿಗೆ ಇದು ಯಾವುದೂ ನೆನಪಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಈ ಜೀವ ಅವನು ಸ್ಮರಣೆ ಮಾಡಿಕೊಂಡು ಇನ್ನೆಂದೂ ನಾನು ಹೊರಗೆ ಹೋದ ಮೇಲೆ ತಪ್ಪನ್ನು ಮಾಡೋದಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಹೊರಗೆ ಬಂದಮೇಲೆ ಮತ್ತೆ ಮರೆತು ಬಿಡ್ತಾನೆ, ಮತ್ತೆ ದುಷ್ಕರ್ಮಗಳನ್ನು ಮಾಡ್ತಾನೆ. ಸ್ವಾತಂತ್ರ್ಯ ಭ್ರಮ ಬಂದ್ಬಿಡ್ತದೆ. ಸ್ವಾತಂತ್ರ್ಯ ಅಂತನೂ ನನಗಿದೆ, ನಾನೇನು ಬೇಕೋ ಅದು ಮಾಡಬಲ್ಲೆ ಅಂತ ಇವತ್ತು ತಿಳಿದುಕೊಳ್ತಾ ಇದ್ದಾನೆ. ಆದರೆ ಚಿಂತನೆ ಮಾಡಬೇಕಾದಂಥದ್ದೇನು ಅಂತಂದರೆ, ಈ ಸಾಮರ್ಥ್ಯ ಆ ಜೀವನಿಗಿದೆಯಾ? ಹುಟ್ಟಿದ ಮಗುವಿನ ಉದಾಹರಣೆಯನ್ನು ಭಗವಂತ ಕೊಡ್ತಾನೆ. ಏನು ಅಂತಂದರೆ, ಅನಪೇಕ್ಷಿತ ಮಾಪನ್ನ ಪ್ರತ್ಯಾಖ್ಯಾತು ಮನೀಶ್ವರ. ಮಗುವಿಗೆ ಹುಟ್ಟಿದ ಕೂಡಲೇ ಬಟ್ಟೆ ಸುತ್ತಾರೆ, ನಾವೇನೋ ಬಹಳ ಹಿತ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಬೇಡಾಗಿರ್ತದದು. ಎಲ್ಲೋ ಕರ್ಕೊಂಡು ಹೋಗಿ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿಸ್ತಾರೆ. ಅಲ್ಲಿರೋ ಸಣ್ಣ ಸಣ್ಣ ಹುಳಗಳು ಮೈ ಕಡಿತಾ ಇರ್ತವೆ, ನಮಗೆ ಕಣ್ಣಿಗೆ ಕಾಣಲ್ಲ, ಅದಕ್ಕಾದ್ರೂ ಕಡಿತಾ ಇರುತ್ತೆ, ಅಳ್ತಿರುತ್ತೆ. ಯಾಕೋ ಅಳ್ತಿದೆ, ಹಸುವೆ ಆಗಿದೆ ಅಂತ ತುರ್ಕಕ್ಕೆ ಹೋಗ್ತಾರೆ, ಹೊಟ್ಟೆ ತುಂಬಿರುತ್ತೆ, ತಡ್ಕೊಳ್ಳಾರ್ದೆ ಪಾಪ ವಾಂತಿ ಮಾಡ್ಕೊಳ್ಳುತ್ತೆ. ಕೆಲವೊಂದು ಸರಿ ಹಸುವೆ ಆಗಿರುತ್ತೆ, ನಾವು ಹಾಕೋಷ್ಟು ಹಾಕ್ಬಿಟ್ಟಿದ್ದೀವಿ, ಎಲ್ಲ ಹೊಟ್ಟೆ ತುಂಬಿದೆ ಅಂದ್ಕೊಂಡು ಇವ್ರು ಹಾಕಲ್ಲ. ಹೀಗೆ ಬೇಕಾದದ್ದು ಸಿಗೋದಿಲ್ಲ, ಬೇಡಾದದ್ದು ಸಿಗತ್ತೆ. ಇದು ನಮ್ಗೆ ಇವತ್ತಿಗೂ ಇದೆ, ಆದರೆ ನಮ್ಮ ಅನುಸಂಧಾನಕ್ಕೆ ಬರ್ತಾ ಇಲ್ಲ. ನಮ್ಗೆ ಏನು ಬೇಕೋ ಅದು ನಾವು ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಭ್ರಮ. ಆ ತರಹದ ಭ್ರಾಂತಿಯಿಂದ ಹೊರಗೆ ಬನ್ನಿ. ಮೊದಲು ನನ್ನ ಸ್ವಾತಂತ್ರ್ಯವನ್ನು ಅನುಸಂಧಾನ ಮಾಡಿಕೊಳ್ಳಿ, ನನ್ನಲ್ಲಿ ಭಕ್ತಿಯನ್ನು ಮಾಡಿರಿ, ನಾನು ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಭಗವಂತ ನಾನೇ ದೇವರು ಅಂತ ಹೇಳಿಕೊಂಡ್ಬಿಟ್ಟ ಕಪಿಲ. ಆ ಭಗವಂತನ ಕಪಿಲ ರೂಪಿಯಾದಂತಹ ಭಗವಂತನ ಅನುಗ್ರಹದಿಂದ ಅವಳು ಮಹಾ ತತ್ವಜ್ಞಾನಿಯಾದಳು. ನಿನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಕೇಳಿದ್ಲು. ಭಗವಂತ ತನ್ನ ಧ್ಯಾನವನ್ನು ಮಾಡುವ ಕ್ರಮವನ್ನು ಹೇಳಿಕೊಟ್ಟ. ತನ್ನ ಪಾದದಿಂದ ತಲೆಯ ತನಕ ಹೇಗೆ ಧ್ಯಾನ ಮಾಡಬೇಕು ಅಂತ. ಪ್ರಸಿದ್ಧವಾದದ್ದೆಲ್ಲ ಸ್ತೋತ್ರ ಪುಸ್ತಕಗಳಲ್ಲಿ ಆ ಭಾಗವನ್ನು ಪ್ರತ್ಯೇಕಿಸಿ ಮುದ್ರಣ ಮಾಡಿರ್ತಾರೆ. ಸಂಚಿಂತ ಏದ್ ಭಗವತಶ್ಚರಣಾರವಿಂದಂ ಚಕ್ರಾಂಕುಶ ಧ್ವಜ ಸರೋಹ ಲಾಂಛನಾಢ್ಯಂ ಅಂತ. ಭಗವಂತನ ಪಾದಗಳಿಂದ ಆರಂಭಿಸಿ ಮುಖದ ಪರ್ಯಂತ ಧ್ಯಾನ ಮಾಡುವಂತಹ ಕ್ರಮ ಬಹಳ ಪ್ರಸಿದ್ಧವಾದದ್ದು. ಅದನ್ನೇನು ಮತ್ತೆ ನಾನು ವಿವರಣೆ ಮಾಡೋದಿಲ್ಲ. ಅಂತಹ ಚಿಂತನವನ್ನು ಮಾಡಿ ನನ್ನ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ತನ್ನ ತಾಯಿಯಾದ ದೇವಹೂತಿಗೆ ಭಗವಂತ ಹೇಳಿಕೊಟ್ಟ.
ಅದರಂತೆ ಅವಳು ಚಿಂತನೆ ಮಾಡ್ತಾ ಅವಳ ದೇಹ ಅಂತನ್ನುವುದು ನೀರಾಗಿ ಹರಿದು ಬಿಡ್ತು, ಒಂದು ನದಿಯಾಗಿ ಹರಿದು ಬಿಡ್ತು ಅವಳ ಶರೀರ ಅಂತನ್ನುವಂಥದ್ದು. ಪರಮಾತ್ಮ ಅವಳಿಗೆ ವಿಶೇಷವಾಗಿ ಅನುಮತಿಯನ್ನು ಕೊಟ್ಟು ತಾನು ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಇನ್ನೂ ಭಗವಂತ ಸನಕಾದಿಗಳಿಗೆ ಸಾಕಷ್ಟು ಜನರಿಗೆ ಪಾಠವನ್ನು ಹೇಳ್ತಾ ಹೇಳ್ತಾ ಪಾತಾಲಾದಿ ಲೋಕಗಳಲ್ಲಿ ವಾಸ ಮಾಡಿದ್ದಾನೆ. ಸನಕಾದಿಗಳು ಭಗವಂತನ ಈ ಕಪಿಲ ರೂಪಕ್ಕೆ ಸಾಂಖ್ಯಶಾಸ್ತ್ರದ ಶಿಷ್ಯರು, ಅವರುಗಳಿಗೆಲ್ಲ ಪಾಠ ಹೇಳ್ತಾ ಆಸ್ತೆ ಯೋಗಂ ಸಮಾಸ್ಥಾಯ ಸಾಂಖ್ಯಾಚಾರ್ಯೇರಭಿಷ್ಣುತ ತ್ರಯಾಣಾಮಪಿ ಲೋಕಾನಾಂ ಉಪಶಾಂತಿ ಸಮಾಹಿತ ಅಂತ. ಇದು ಕಪಿಲರೂಪಿಯಾದ ಭಗವಂತನ ಒಂದು ಚರಿತ್ರದ ಸಂಕ್ಷಿಪ್ತವಾದ ವಿವರಣೆ. ಮೈತ್ರೇಯರು ಇದನ್ನೆಲ್ಲ ಕಥೆ ಹೇಳಿಬಿಟ್ಟು, ನೋಡಪ್ಪ ನಿನಗಿಷ್ಟೆಲ್ಲ ವಿಷಯಗಳನ್ನು ಹೇಳಿದ್ದೀನಿ, ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ. ತೃತೀಯ ಸ್ಕಂದದ ಕೊನೆಯ ಶ್ಲೋಕ. ಯ ಇದಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇಹೆ ಮತಂ ಆತ್ಮಯೋಗ ಗುಹ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತವು ಉಪಲಭತೆ ಭಗವತ್ ಪದಾರವಿಂದಂ. ಇದನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಕಪಿಲರೂಪಿಯಾದ ಭಗವಂತನ ಆತ್ಮತತ್ವ ಇದು. ಇದನ್ನು ಯಾರು ಹೇಳ್ತಾರೆ ಅವರು ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿದಂಥವರಾಗಿ ಭಗವಂತನ ಪ್ರಾಪ್ತಿ ಅವರಿಗಾಗತ್ತೆ ಅಂತನ್ನುವಂಥದ್ದು ತೃತೀಯ ಸ್ಕಂಧದಲ್ಲಿ ಬಂದಿರುವಂತಹ ವಿಚಾರ. ಇನ್ನು ಚತುರ್ಥ ಸ್ಕಂಧದ ವಿಚಾರವನ್ನು ಮತ್ತೆ ನಾಳೆ ಹೇಳ್ತೀವಿ. ಶ್ರೀಕೃಷ್ಣ.